ಹಾಯ್ ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆದ್ಮೇಲೆ ಮುಂಬರುವ ಟಿ.ಇ.ಟಿ, ಸಿ.ಟಿ.ಇ.ಟಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಜಿ.ಪಿ.ಎಸ್.ಟಿ.ಆರ್ ಹಾಗೂ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಎಚ್.ಎಸ್.ಟಿ.ಆರ್ ಈ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ವಿಶೇಷ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೋತ್ತರಗಳ ಸಮಗ್ರ ವಿಶ್ಲೇಷಣೆಯನ್ನು ನಾವು ಹಿಂದಿನ ತರಗತಿಯಿಂದ ಮಾಡ್ತಾ ಇದ್ದೇವೆ. ಆದ್ಮೇಲೆ ಈ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೋತ್ತರಗಳ ಸಮಗ್ರ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು 2 ಭಾಗದ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇವೆ. 2 ಭಾಗದ ವಿಡಿಯೋ ಅಂದರೆ 2014ರ ಟಿ.ಇ.ಟಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಏನು 30 ಪ್ರಶ್ನೆಗಳಿದ್ವು, ಆ 30 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪಾರ್ಟ್ 1 ವಿಡಿಯೋದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಮೊದಲ 10 ಪ್ರಶ್ನೆಗಳನ್ನು ಕಂಪ್ಲೀಟ್ ಆಗಿ 360 ಡಿಗ್ರಿ ಅನಾಲಿಸಿಸ್ ಮಾಡಿದ್ದೀವಿ. ಅದಾದ ನಂತರ 2ನೇ ಭಾಗದ ವಿಡಿಯೋದಲ್ಲಿ ಉಳಿದಿರತಕ್ಕಂಥ 10 ಪ್ರಶ್ನೆಗಳ ಬಗ್ಗೆ ಸಮಗ್ರವಾಗಿ ವಿಶ್ಲೇಷಣೆ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಉಳಿದಿರ್ತಕ್ಕಂಥ 10 ಪ್ರಶ್ನೆಗಳೇನಿದೆ ಅಂದ್ರೆ 2014ರ ಟಿ.ಇ.ಟಿ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಏನು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ 30 ಪ್ರಶ್ನೆಗಳಿದ್ವು, ಆ ಕೊನೆಯ 10 ಪ್ರಶ್ನೆಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಇದು 360 ಡಿಗ್ರಿ ಅನಾಲಿಸಿಸ್ ಆಗಿರುತ್ತೆ. ಅಂದ್ರೆ ಒಂದು ಪ್ರಶ್ನೆಯನ್ನು ತಗೊಂಡ್ವಿ ಅಂದ್ರೆ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪೂರಕ ಮಾಹಿತಿ ಬರುತ್ತೆ, ಆ ಎಲ್ಲಾ ಮಾಹಿತಿಯನ್ನು ಒದಗಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಆತ್ಮೀಯರೇ, ಈಗಾಗಲೇ ನಾವು ಹೇಳಿದಂತೆ ಎಜುಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಉಚಿತ ವಿಡಿಯೋ ತರಗತಿಗಳನ್ನು ಮಾಡ್ತಕ್ಕಂಥ ಮೊಟ್ಟ ಮೊದಲ ಯೂಟ್ಯೂಬ್ ಚಾನಲ್. ಹೀಗಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ತಾವು ಉಚಿತವಾಗಿ ಪಡ್ಕೋಬಹುದು. ಬನ್ನಿ ಹಾಗಾದ್ರೆ ಟೈಮ್ ವೇಸ್ಟ್ ಮಾಡದೆ ಕ್ಲಾಸನ್ನು ಆರಂಭ ಮಾಡೋಣ. ಆದ್ಮೇಲೆ ಈ ವಿಡಿಯೋ ತರಗತಿಯ ವಿಶೇಷತೆಯನ್ನ ನಾನು ಪ್ರತಿ ಬಾರಿ ಹೇಳ್ತಾನೆ ಬಂದಿದ್ದೀನಿ. 2014ನೇ ಸಾಲಿನ ಹಳೆಯ ಟಿ.ಇ.ಟಿ ಪ್ರಶ್ನೆ ಪತ್ರಿಕೆಯಲ್ಲಿನ ಕೊನೆಯ 10 ಪ್ರಶ್ನೋತ್ತರಗಳ ಸಂಪೂರ್ಣ ಮತ್ತು ಸಮಗ್ರ ವಿಶ್ಲೇಷಣೆ ಇವತ್ತಿನ ತರಗತಿಯಲ್ಲಿ ಇರುತ್ತೆ. 4 ಆಯ್ಕೆಗಳ ಸಮಗ್ರ ವಿಶ್ಲೇಷಣೆಯನ್ನು ಮಾಡ್ತೀವಿ, ಸಂಭವನೀಯ ಪ್ರಶ್ನೆಗಳ ಮಾಹಿತಿಯನ್ನು ಕೊಡ್ತೀವಿ, ಒಂದು ವಿಡಿಯೋ ಹಲವು ಪರಿಹಾರ, ಮುಂಬರುವಂತ ಟಿ.ಇ.ಟಿ, ಸಿ.ಟಿ.ಇ.ಟಿ, ಜಿ.ಪಿ.ಎಸ್.ಟಿ.ಆರ್ ಹಾಗೂ ಎಚ್.ಎಸ್.ಟಿ.ಆರ್ ಪರೀಕ್ಷೆಗೆ ಈ ವಿಡಿಯೋ ತರಗತಿ ನಿಮಗೆ ಬಹಳಷ್ಟು ಸಹಕಾರಿ ಆಗುತ್ತೆ. ಅಲ್ಲದೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಗಳು ಯಾವುದೇ ರೀತಿ ತಿರುಮುರುವಾಗಿ ಕೇಳಿದ್ರು ಕೂಡ ನಿಮಗೆ ಈ ವಿಡಿಯೋನ ನೋಡೋದ್ರಿಂದ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಬಲ್ಲ ಸಾಮರ್ಥ್ಯ ಬರುತ್ತೆ. ಈ ವಿಡಿಯೋ ನೋಡೋದ್ರಿಂದ ನೀವು ಸುಲಭವಾಗಿ ಮನೋವಿಜ್ಞಾನದ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಹೀಗಾಗಿ ಈ ತರಗತಿ ಬಹಳಷ್ಟು ವಿಶೇಷ ಆಗಿರುತ್ತೆ. ಒಂದು ಬಾರಿ ನೀವು ಈ ತರಗತಿಯನ್ನು ಕಂಪ್ಲೀಟ್ ಆಗಿ ನೋಡ್ಕೊಂಡ್ರಿ ಅಂದ್ರೆ 2014ರ ಟಿ.ಇ.ಟಿ ಪತ್ರಿಕೆ 1ರಲ್ಲಿ ಏನು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳು ಬಂದಿವೆ ಆ ಎಲ್ಲಾ ಪ್ರಶ್ನೆಗಳಿಗೂ ಸುಲಭವಾಗಿ ಉತ್ತರಿಸಬಹುದು. ಜೊತೆಗೆ 2014ರ ಹಳೆಯ ಟಿ.ಇ.ಟಿ ಪ್ರಶ್ನೆ ಪತ್ರಿಕೆಯ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡ್ಕೊಳ್ಳುವಂತ ಅಗತ್ಯ ಇರೋದಿಲ್ಲ. ಹೀಗಾಗಿ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ನೀವು ಒಂದು ಪ್ರಶ್ನೆ ಈಗ ಯಾವುದೇ ಪುಸ್ತಕದಲ್ಲೂ ಇಷ್ಟು ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಸಿಗೋದಿಲ್ಲ. ಅಲ್ಲದೆ ನಿಮಗೆ ಏನು ಸಿಗ್ಬೋದು ಅಂದ್ರೆ ಹಳೆಯ ಪ್ರಶ್ನೆ ಪತ್ರಿಕೆ ಸಿಗ್ಬೋದು, ಆದರೆ ಪ್ರಶ್ನೆ ಪತ್ರಿಕೆಯನ್ನು ಈ ರೀತಿ ಸಮಗ್ರವಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥ ಮಾಹಿತಿ ಅಥವಾ ಅಂಶಗಳು ನಿಮಗೆ ಯಾವುದೇ ಪುಸ್ತಕದಲ್ಲೂ ಕೂಡ ಸಿಗೋದಿಲ್ಲ. ಹೀಗಾಗಿ ಈ ವಿಡಿಯೋ ಬಹಳಷ್ಟು ವಿಶೇಷ ಆಗಿರುತ್ತೆ, ಈ ತರಗತಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆವಾಗ ನಿಮಗೆ ನಾನು ಹೇಳಿರುವಂಥದ್ದು ಅರ್ಥ ಆಗುತ್ತೆ. ಈ ವಿಡಿಯೋ ತರಗತಿಯ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಒಂದು ಪ್ರಶ್ನೆ ಬಂದಾಗ ಆ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಪ್ರಮುಖವಾದ ಅಂಶ ಏನಿದೆ ಆ ಅಂಶಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲ್ ಆಗಿ ನಾನು ಕ್ಲಾಸಸ್ ಅನ್ನ ಮಾಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಮತ್ತೆ ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ತರಗತಿಯನ್ನು ಆರಂಭ ಮಾಡೋಣ. ಮೊದಲ ಪ್ರಶ್ನೆ, ಇವತ್ತಿನ ತರಗತಿಯ ಮೊದಲ ಪ್ರಶ್ನೆ ಇದು 2014ರ ಟಿ.ಇ.ಟಿ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ 81ನೆಯ ಪ್ರಶ್ನೆ ಇದು. ಇಲ್ಲಿ ಪ್ರಶ್ನೆ ನಂಬರ್ 21 ಇದೆ. ಒಂದು ಮಗು ಒಂದು ಚಮಚವನ್ನ ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನು ಮುಂದೆ ಅದೇ ರೀತಿಯ ಉದ್ದದ ಮತ್ತು ತೆಳುವಾದ ವಸ್ತುಗಳನ್ನ ಹಿಡಿದುಕೊಳ್ಳಬಲ್ಲ. ಇದು ಮುಂದಿನ ಕಲಿಕೆಗೆ ಪ್ರಶ್ನೆಯನ್ನ ಕ್ಲೀನ್ ಆಗಿ ನೋಡ್ಕೋಬೇಕು. ನಾವು ಮೊದಲು ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ ಒಂದು ಮಗು ಒಂದು ಚಮಚವನ್ನ ಹಿಡಿದುಕೊಳ್ಳುವುದನ್ನು ಕಲಿತಾಗ ಆ ಮಗು ಮುಂದೆ ಅದೇ ರೀತಿಯ ಉದ್ದದ ಮತ್ತು ತೆಳುವಾದ ವಸ್ತುಗಳನ್ನ ಹಿಡಿದುಕೊಳ್ಳಬಲ್ಲದು. ಇದು ಮುಂದಿನ ಕಲಿಕೆಗೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆಗಳನ್ನ ನೋಡ್ತಾ ಹೋಗೋಣ. ಆಯ್ಕೆ 1 ಸ್ವಾಂಗೀಕರಣವಾಗುತ್ತದೆ, ಸ್ಥಳಾವಕಾಶವಾಗುತ್ತದೆ, ಸ್ಕೀಮಾವಾಗುತ್ತದೆ, ಹೊಂದಾಣಿಕೆಯಾಗುತ್ತದೆ. ಹೌದಾ? ಈ ಪ್ರಶ್ನೆ ಮತ್ತು ಆಯ್ಕೆಯನ್ನು ನೋಡಿದ ಕೂಡಲೇ ಈ ಪ್ರಶ್ನೆ ಯಾವ ಅಂಶಕ್ಕೆ ಸಂಬಂಧಪಟ್ಟದ್ದು ಅನ್ನುವಂಥದ್ದು ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಇದೆ ಹೇಳ್ರಿ ನೋಡೋಣ. ಈ ಪ್ರಶ್ನೆ
ಒಬ್ಬ ಸರ್ವಶ್ರೇಷ್ಠ ಮನೋವಿಜ್ಞಾನಿ ಹೇಳಿರ್ತಕ್ಕಂಥ ಒಂದು ವಿಕಾಸಾತ್ಮಕ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು. ಹಾಗಾದ್ರೆ ಆ ಸಿದ್ಧಾಂತ ಯಾವುದು? ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ 4 ಪರಿಭಾಷೆಗಳನ್ನ ಬಳಸಿದ್ದಾರೆ. ಆಯ್ಕೆಗಳಲ್ಲಿ ಇರ್ತಕ್ಕಂಥ ಈ 4 ಅಂಶಗಳನ್ನ ನೀವು ನೋಡಿದ್ರಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದು ಯಾವ ವಿಕಾಸಾತ್ಮಕ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅನ್ನುವಂಥದ್ದು. ನಿಮಗೆ ಉತ್ತರ ಗೊತ್ತಿತ್ತು ಅಂದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಈ ಮೊದಲ ಪ್ರಶ್ನೆ ಏನಿದೆ, 21ನೇ ಪ್ರಶ್ನೆ ಏನಿದೆ, ಈ ಪ್ರಶ್ನೆ ಯಾವ ವಿಕಾಸಾತ್ಮಕ ಸಿದ್ಧಾಂತಕ್ಕೆ ಸಂಬಂಧಪಟ್ಟಿರುವಂಥದ್ದು? ಎಸ್, ಇದು ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದು ಪ್ರಶ್ನೆ. ಅಂದರೆ ಆ ಜೀನ್ ಪಿಯಾಜೆ ಅವರ ವಿಕಾಸಾತ್ಮಕ ಸಿದ್ಧಾಂತವನ್ನು ನಾನು ಬಹಳಷ್ಟು ಡೀಟೇಲ್ ಆಗಿ ನಿಮಗೆ ಉದಾಹರಣೆ ಸಮೇತ ಆಮೇಲೆ ಹೇಳ್ತೀನಿ. ಇಲ್ಲಿ ಮೊದಲು ನಾವು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿಯುತ್ತೆ. ಕಲಿತ ನಂತರ ಮುಂದೆ ಆ ಮಗು ಆ ಚಮಚೆಯ ರೀತಿಯಲ್ಲಿ ಇರ್ತಕ್ಕಂಥ ಉದ್ದದ ಮತ್ತು ತೆಳುವಾದ ವಸ್ತುಗಳನ್ನು ಹಿಡಿದುಕೊಳ್ಳಬಲ್ಲದು. ಇದು ಮುಂದಿನ ಕಲಿಕೆಗೆ ಏನು ಮಾಡುತ್ತೆ? ನಿಮಗೆ ಉತ್ತರ ಗೊತ್ತಿತ್ತು ಅಂದರೆ ದಯವಿಟ್ಟು ಪ್ರಶ್ನೆ ನಂಬರ್ 21 ಹಾಕಿ ನಿಮ್ಮ ಉತ್ತರವನ್ನು ನನಗೆ ಕಾಮೆಂಟ್ ಮಾಡಬೇಕು. ನೀವು ಕೂಡ ನನ್ನ ಜೊತೆ ಕಲಿಬೇಕಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಬರೀ ಕೇಳಿ ಬಿಡೋದಷ್ಟೇ ಅಲ್ಲ, ನೀವು ಕೂಡ ಪ್ರಯತ್ನ ಮಾಡಬೇಕು. ಯಾಕಂದರೆ ನೀವು ಆಲ್ರೆಡಿ ಇದನ್ನೆಲ್ಲ ಓದಿದ್ದೀರಿ, B.Edನಲ್ಲಿ ಓದಿದ್ದೀರಿ, D.Edನಲ್ಲಿ ಓದ್ಕೊಂಡಿದ್ದೀರಿ. ಹೀಗಾಗಿ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿತ್ತು ಅಂದರೆ ದಯವಿಟ್ಟು ಪ್ರಶ್ನೆ ನಂಬರ್ 21 ಹಾಕಿ ನಿಮ್ಮ ಆಯ್ಕೆಯನ್ನು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಯ್ಕೆಯ ಉತ್ತರವನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿ. ಎಸ್, ಆದ್ಮೇಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 2 ಸ್ಥಳಾವಕಾಶ ಆಗುತ್ತದೆ. ಸ್ಥಳಾವಕಾಶ ಹೇಗೆ ಆಗುತ್ತೆ ಅನ್ನುವಂಥದ್ದನ್ನು ನಾನು ಹೇಳ್ತೀನಿ ನಿಮಗೆ. ಇಲ್ಲಿ ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನು ಮುಂದೆ ಅದೇ ರೀತಿಯ ಉದ್ದದ ತೆಳುವಾದ ವಸ್ತುಗಳನ್ನು ಹಿಡಿದುಕೊಳ್ಳಬಲ್ಲ. ಇಲ್ಲಿ ತನಕ ಅಷ್ಟೇ ಬಂದಿತ್ತು ಪ್ರಶ್ನೆ ಅಂತಂದ್ರೆ ಅದು ಸ್ವಾಂಗೀಕರಣ ಆಗ್ತಿತ್ತು. ಹೌದಾ? ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತಾಗ ಆತನು ಮುಂದೆ ಅದೇ ರೀತಿಯ ಉದ್ದದ ಮತ್ತು ತೆಳುವಾದ ವಸ್ತುಗಳನ್ನು ಹಿಡಿದುಕೊಳ್ಳಬಲ್ಲ. ಇದು ಏನು ಅಂತ ಕೇಳಿದ್ರು ಅಂದರೆ ಅದು ಸ್ವಾಂಗೀಕರಣ ಆಗುತ್ತೆ. ಆದರೆ ಪ್ರಶ್ನೆ ಇನ್ನು ಮುಂದೆ ಇದೆ. ಇದು ಮುಂದಿನ ಕಲಿಕೆಗೆ ಏನಾಗುತ್ತೆ? ಸ್ಥಳಾವಕಾಶವನ್ನು ಒದಗಿಸಿಕೊಡುತ್ತೆ. ಅರ್ಥ ಆಯ್ತಲ್ಲ? ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುವುದನ್ನು ಕಲಿತು ನಂತರ ಅದೇ ಚಮಚೆಯ ರೀತಿಯಲ್ಲಿ ಇರ್ತಕ್ಕಂಥ ಉದ್ದದ ಮತ್ತು ತೆಳುವಾದ ವಸ್ತುಗಳನ್ನ ಆ ಮಗು ಹಿಡಿದುಕೊಳ್ಳಿಕ್ಕೆ ಕಲಿತು ಅಂದರೆ ಅದು ಸ್ವಾಂಗೀಕರಣ. ಈ ಹಿಡಿದುಕೊಳ್ಳುವುದನ್ನು ಕಲಿತ ನಂತರ ಇದು ಮುಂದಿನ ಕಲಿಕೆಗೆ ಏನು ಮಾಡುತ್ತೆ ಅಂತಂದಾಗ ಅದು ಸ್ಥಳಾವಕಾಶ ಆಗತ್ತೆ. ಇನ್ನು ಸ್ಕೀಮಾ ಬಗ್ಗೆ ನಾನು ಬಹಳಷ್ಟು ಡೀಟೇಲ್ ಆಗಿ ಮುಂದೆ ನಿಮಗೆ ಉದಾಹರಣೆ ಸಮೇತನ ಹೇಳ್ತೀನಿ. ಹೊಂದಾಣಿಕೆಯ ಬಗ್ಗೆ ಕೂಡ ನಾನು ಬಹಳಷ್ಟು ಡೀಟೇಲ್ ಆಗಿ ಹೇಳ್ತೀನಿ. ಆದ್ಮೇಲೆ ಇಲ್ಲಿ ಬಂದಿರತಕ್ಕಂಥ ಈ 4 ಆಯ್ಕೆಗಳು ಸ್ವಾಂಗೀಕರಣ, ಸ್ಥಳಾವಕಾಶ, ಸ್ಕೀಮಾ, ಹೊಂದಾಣಿಕೆ, ಇವು ಜೀನ್ ಪಿಯಾಜೆ ಅವರು ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಬಳಸಿರ್ತಕ್ಕಂಥ 4 ಪ್ರಮುಖ ಪರಿಭಾಷೆಗಳು. ನಿಮಗೆ ಅರ್ಥ ಆಗ್ತಿದೆಯಲ್ಲ? ಇವು ಜೀನ್ ಪಿಯಾಜೆ ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಬಳಸಿರ್ತಕ್ಕಂಥ 4 ಪ್ರಮುಖ ಪರಿಭಾಷೆಗಳು. ಆದ್ಮೇಲೆ ಸ್ವಿಸ್ ಮನೋವಿಜ್ಞಾನಿಯಾಗಿರ್ತಕ್ಕಂಥ ಜೀನ್ ಪಿಯಾಜೆ ಮಕ್ಕಳ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಿದ್ಧಾಂತವನ್ನ ಹೇಳಿದ್ದಾರೆ. ಅದುವೇ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತ. ಈ ಸಿದ್ಧಾಂತದಲ್ಲಿ ಜೀನ್ ಪಿಯಾಜೆ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳ ಜ್ಞಾನಾತ್ಮಕ ವಿಕಾಸ ಯಾವ ರೀತಿ ಆಗತ್ತೆ, ಏನೆಲ್ಲ ಮಕ್ಕಳು ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಪರಿವರ್ತನೆಗೆ ಒಳಪಡ್ತಾರೆ ಅನ್ನುವಂಥದ್ದನ್ನು ಬಹಳಷ್ಟು ಡೀಟೇಲ್ ಆಗಿ ಹೇಳಿದ್ದಾರೆ. ಅದರ ಬಗ್ಗೆ ನಾನು ವಿವರಣೆ ಮಾಡ್ತಾ ಹೋಗ್ತೀನಿ. ಈಗ ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನು ದಯವಿಟ್ಟು ತಾವುಗಳು ನೋಟ್ ಮಾಡ್ಕೋಬೇಕು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಯಾಕಂದರೆ ಈ ಜೀನ್ ಪಿಯಾಜೆ ಅವರ ಸಿದ್ಧಾಂತ ಏನಿದೆ ಬಹಳಷ್ಟು ಗೊಂದಲಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಯಾಕಂದರೆ ಪ್ರಶ್ನೆಗಳು ಬಹಳ ಬಾರಿ ಈ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಬರ್ತವೆ. ಪ್ರತಿ ಬಾರಿ TET, GPSTR, HSTR ಹಾಗೂ CTET ಪರೀಕ್ಷೆಯಲ್ಲಿ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಕುರಿತಾಗಿ ಕನಿಷ್ಠ 2 ಪ್ರಶ್ನೆಗಳಾದರೂ ಕಡ್ಡಾಯವಾಗಿ ಬಂದೇ ಇರ್ತವೆ. ಹೀಗಾಗಿ ಇದನ್ನು ಯಾರೂ ನೆಗ್ಲಿಜೆನ್ಸ್ ಮಾಡಬೇಡಿ. ದಯವಿಟ್ಟು ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಮತ್ತು ನಾನು ನಿಮಗೆ ಅಷ್ಟೇ ಕ್ಲಿಯರ್ ಆಗಿ ಇವತ್ತಿನ ತರಗತಿಯಲ್ಲಿ ಈ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಬಗ್ಗೆ ಬಹಳಷ್ಟು ಸುಲಭವಾಗಿ ಮತ್ತು ಸರಳವಾಗಿ ಹೇಳ್ಕೊಡ್ತೀನಿ. ಏನಿದು ಪಿಯಾಜೆ ಅವರ ಜ್ಞಾನಾತ್ಮಕ ಸಿದ್ಧಾಂತ ಅನ್ನುವಂಥದ್ದನ್ನು ಬಹಳಷ್ಟು ಡೀಟೇಲ್ ಆಗಿ ನಾನು ಹೇಳ್ತೀನಿ. ಎಸ್, ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಾವು ಈ ಜೀನ್ ಪಿಯಾಜೆ ಅವರು ಎಲ್ಲಿಯವರು, ಯಾವಾಗ ಜನಿಸಿದರು ಅನ್ನುವಂಥದ್ದನ್ನು ನೋಡ್ತಾ ಬರೋಣ. 9 ಆಗಸ್ಟ್ 1896ರಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಪಿಯಾಜೆ ಅವರು ಜನಿಸ್ತಾರೆ. ಈತ ಒಬ್ಬ ಸುಪ್ರಸಿದ್ಧ ಪ್ರಾಣಿಶಾಸ್ತ್ರಜ್ಞ ಹಾಗೂ ತತ್ವಜ್ಞಾನಿಯೂ ಹೌದು. ಜೀನ್ ಪಿಯಾಜೆ ತನ್ನ ಸಿದ್ಧಾಂತದಲ್ಲಿ
ಶೈಶವದಿಂದ ಪ್ರೌಢಾವಸ್ಥೆಯವರೆಗೆ ಜ್ಞಾನಾತ್ಮಕ ವಿಕಾಸ ಹೇಗೆ ಆಗತ್ತೆ, ಮಕ್ಕಳು ಯಾವ ರೀತಿ ಆಲೋಚನೆ ಮಾಡ್ತಾರೆ, ಹಳೆಯ ವಿಚಾರಗಳನ್ನು ಹೊಸ ಸನ್ನಿವೇಶಗಳಲ್ಲಿ ಹೇಗೆ ಬಳಕೆ ಮಾಡಿಕೊಂಡು ಪರಿಸರವನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ, ಜೊತೆಗೆ ಹೊಸ ಹೊಸ ವಿಚಾರಗಳಿಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನುವಂಥ ಹಲವಾರು ಮಾನಸಿಕ ಪ್ರಕ್ರಿಯೆಗಳ ಬಗ್ಗೆ ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಪಿಯಾಜೆ ಅವರು ವಿವರಣೆ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಪಿಯಾಜೆ ತನ್ನ ಸಿದ್ಧಾಂತದಲ್ಲಿ ಯಾವ ಹಂತದಿಂದ ಅಂದರೆ ಶೈಶವ ಹಂತದಿಂದ ಪ್ರೌಢಾವಸ್ಥೆಯವರೆಗೆ, ಇಲ್ಲಿಯವರೆಗೆ ಮಾತ್ರ ಅವ್ರು ಹೇಳ್ತಾರೆ. ಈ ಹಂತದಲ್ಲಿ ಜ್ಞಾನಾತ್ಮಕ ವಿಕಾಸ ಮಕ್ಕಳಲ್ಲಿ ಯಾವ ರೀತಿ ಆಗುತ್ತೆ, ಮಕ್ಕಳು ಯಾವ ರೀತಿ ಆಲೋಚನೆ ಮಾಡ್ತಾರೆ, ಹಳೆಯ ವಿಚಾರಗಳನ್ನು ಹೊಸ ಸನ್ನಿವೇಶಗಳಲ್ಲಿ ಯಾವ ರೀತಿ ಬಳಕೆ ಮಾಡಿಕೊಂಡು ತಮ್ಮ ಸುತ್ತಮುತ್ತ ಇರತಕ್ಕಂಥ ಪರಿಸರವನ್ನು ಅರ್ಥ ಮಾಡ್ಕೊಳ್ತಾರೆ, ಹಾಗೆ ಹೊಸ ಹೊಸ ವಿಚಾರಗಳು ಬಂದಾಗ ಆ ಹೊಸ ವಿಚಾರಗಳಿಗೆ ಅವರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಅನ್ನುವಂಥ ಹಲವಾರು ಮಾನಸಿಕ ಅಂಶಗಳ ಬಗ್ಗೆ ಪಿಯಾಜೆ ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ವಿವರಣೆ ಮಾಡ್ತಾರೆ. ಪಿಯಾಜೆ ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಕೆಲವು ಪ್ರಮುಖ ಪಾರಿಭಾಷಿಕ ಪದಗಳನ್ನು ಬಳಸ್ತಾರೆ. ನಾವು ಆವಾಗಲೇ ಏನು ಆಯ್ಕೆಗಳಲ್ಲಿ ನೋಡಿದ್ವಲ್ಲ, ಅವುಗಳೇ ಆ 4 ಪ್ರಮುಖ ಪಾರಿಭಾಷಿಕ ಪದಗಳು. ಪಿಯಾಜೆ ಬಳಸಿದ ಮೊದಲ ಪಾರಿಭಾಷಿಕ ಪದ ಯಾವುದು ಅಂತಂದ್ರೆ ಸ್ಕೀಮಾ. ಇದು ನಿಮಗೆ ನೆನಪಿರಬೇಕು. ಪಿಯಾಜೆ ಬಳಸಿದ ಮೊದಲ ಪಾರಿಭಾಷಿಕ ಪದ ಯಾವುದು ಅಂದ್ರೆ ಸ್ಕೀಮಾ. ಸ್ಕೀಮಾ ಅಂದ್ರೆ ಜ್ಞಾನವನ್ನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವಂತ ವಿಧಾನ ಅಂತ. ಇದರ ಬಗ್ಗೆ ಬಹಳಷ್ಟು ಡೀಟೇಲ್ನ ನಾನು ಮುಂದೆ ಉದಾಹರಣೆ ಸಮೇತ ನಿಮಗೆ ಹೇಳ್ತಾ ಬರ್ತೀನಿ. ಇದು ಸುಮ್ಮನೆ ನೀವು ಶಾರ್ಟ್ ಆಗಿ ತಿಳ್ಕೊಂಬಿಡಿ. ಇದು ಜ್ಞಾನವನ್ನ ಸಂಸ್ಕಾರ ಮಾಡಲಿಕ್ಕೆ ವ್ಯಕ್ತಿ ಹೊಂದಿರತಕ್ಕಂಥ ಒಂದು ವಿಧಾನ ಯಾವುದು ಅಂದ್ರೆ ಸ್ಕೀಮಾ ಅಂತ ನಾವು ಕರಿತೀವಿ. ಉದಾಹರಣೆಗೆ ತಾಯಿಯ ಸ್ಪರ್ಶವಾದಾಗ ಮಗು ನಗುವಂಥದ್ದು, ಗೊಂಬೆಯನ್ನ ಅದುಮಿ ಶಬ್ದ ಮಾಡಿ ಮಗು ನಗುವಂಥದ್ದು. ಇದು ಅಂದ್ರೆ ಜ್ಞಾನವನ್ನು ಸಂಸ್ಕಾರ ಮಾಡಲಿಕ್ಕೆ ಹೊಂದಿರತಕ್ಕಂಥ ಒಂದು ವಿಧಾನನೇ ಯಾವುದು ಅಂದ್ರೆ ಅದು ಸ್ಕೀಮಾ. ಇನ್ನು ಪರಿಸರದ ಪ್ರಭಾವದಿಂದಾಗಿ ಸ್ಕೀಮಾ ಬದಲಾವಣೆ ಆಗ್ತದೆ. ಪರಿಸರದ ಪ್ರಭಾವದಿಂದಾಗಿ ಸ್ಕೀಮಾ ಬದಲಾವಣೆ ಆಗ್ತದೆ. ಈ ಬದಲಾವಣೆಯನ್ನು ವಿವರಿಸಲಿಕ್ಕೆ ಪಿಯಾಜೆ ಹೊಂದಾಣಿಕೆ ಅನ್ನುವಂಥ ಪಾರಿಭಾಷಿಕ ಪದವನ್ನು ಬಳಸ್ತಾರೆ. ಈ ಹೊಂದಿಕೊಳ್ಳುವಿಕೆಯು ಮನೋಗತ ಮಾಡಿಕೊಳ್ಳುವಿಕೆ ಮತ್ತು ಸ್ಥಳಾವಕಾಶ ಒದಗಿಸುವಿಕೆ ಅನ್ನುವಂಥ 2 ಪರಿಕಲ್ಪನೆಗಳ ಮೂಲಕ ನಡೆಯುತ್ತೆ. 4 ಪದಗಳ ಬಳಕೆ ಮಾಡ್ತಾರೆ. ಒಂದು ಸ್ಕೀಮಾ, ಎರಡನೇದು ಹೊಂದಾಣಿಕೆ, ಮೂರನೇದು ಮನೋಗತ ಮಾಡಿಕೊಳ್ಳುವಿಕೆ ಮತ್ತು ಸ್ಥಳಾವಕಾಶ ಒದಗಿಸುವಿಕೆ. ಈ ಹೊಂದಾಣಿಕೆ ಅನ್ನುವಂಥ ಪಾರಿಭಾಷಿಕ ಪದ ಏನಿದೆಯಲ್ಲ, ಈ ಹೊಂದಾಣಿಕೆ ಅನ್ನುವಂಥದ್ದು ಮನೋಗತ ಮಾಡಿಕೊಳ್ಳುವಿಕೆ ಮತ್ತು ಸ್ಥಳಾವಕಾಶ ಒದಗಿಸುವಿಕೆ ಅನ್ನುವಂಥ 2 ಪರಿಕಲ್ಪನೆಗಳ ಮೂಲಕ ನಡೆಯುತ್ತೆ ಅಂತ ಪಿಯಾಜೆ ಹೇಳ್ತಾರೆ. ಇನ್ನು ಮನೋಗತ ಮಾಡಿಕೊಳ್ಳುವಿಕೆ ಅಂದ್ರೆ ಏನು? ಮನೋಗತ ಮಾಡಿಕೊಳ್ಳುವಿಕೆ ಹೊಸ ಪರಿಕಲ್ಪನೆಗಳು ಮತ್ತು ಅನುಭವಗಳನ್ನು ಪ್ರಸ್ತುತ ಅಸ್ತಿತ್ವದಲ್ಲಿರುವ ಜ್ಞಾನ ಸಂರಚನೆಯ ಯುಕ್ತ ಭಾಗದಲ್ಲಿ ಸೇರಿಸಿಕೊಳ್ತಕ್ಕಂಥ ಪ್ರಕ್ರಿಯೆ ಮತ್ತು ಅವುಗಳನ್ನು ನಂತರದ ಸನ್ನಿವೇಶದಲ್ಲಿ ಬಳಸಿಕೊಳ್ಳುವಂಥದ್ದಾಗಿದೆ. ಅಂದರೆ ಹೊಸ ಪರಿಕಲ್ಪನೆಗಳು ಮತ್ತು ಹೊಸ ಅನುಭವಗಳನ್ನು ಪ್ರಸ್ತುತ ಅಸ್ತಿತ್ವದಲ್ಲಿರ್ತಕ್ಕಂಥ ಜ್ಞಾನ ಸಂರಚನೆಯ ಯುಕ್ತ ಭಾಗದಲ್ಲಿ ಸೇರಿಸಿಕೊಳ್ಳುವ ಪ್ರಕ್ರಿಯೆ ಮತ್ತು ಅವುಗಳನ್ನ ನಂತರದ ಸನ್ನಿವೇಶದಲ್ಲಿ ಬಳಸಿಕೊಳ್ಳುವಂಥದ್ದೇ ನಾವು ಮನೋಗತ ಮಾಡಿಕೊಳ್ಳುವಿಕೆ ಅಂತ ಕರಿತೀವಿ. ಉದಾಹರಣೆಗೆ, ಒಂದು ಚಮಚವನ್ನು ಹಿಡಿದುಕೊಳ್ಳಲು ಕಲಿತ ಚಿಕ್ಕ ಮಗು ಅದೇ ರೀತಿಯ ಉದ್ದದ ಮತ್ತು ತೆಳುವಾದ ವಸ್ತುಗಳಾಗಿರ್ತಕ್ಕಂಥ ಮುಳ್ಳು, ಚಮಚ, ಪೆನ್ಸಿಲ್ ಮತ್ತು ಕಡ್ಡಿಗಳನ್ನು ಹಿಡಿಯುವಾಗ ಮನೋಗತ ಮಾಡಿಕೊಂಡಿರುವಂಥದ್ದನ್ನು ಪ್ರದರ್ಶನ ಮಾಡ್ತಾನೆ. ಈ ರೀತಿ ಮನೋಗತ ಮಾಡಿಕೊಂಡಿರ್ತಕ್ಕಂಥ ವರ್ತನೆ ಮುಂದಿನ ವರ್ತನೆಗೆ ಸ್ಥಳಾವಕಾಶ ಒದಗಿಸುವಿಕೆಗೆ ಮೂಲಾಧಾರಗಳಾಗಿ ಸಹಾಯ ಮಾಡುತ್ತೆ. ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ, ಪ್ರಶ್ನೆಯನ್ನು ಹೇಳಿದಾಗಲೇ ನಿಮಗೆ ಹೇಳಿದ್ದೀನಿ. ಒಂದು ಮಗು ಒಂದು ಚಮಚವನ್ನು ಹಿಡಿದುಕೊಳ್ಳುತ್ತೆ, ಅದಾದ ನಂತರ ಅದೇ ರೀತಿಯ ವಸ್ತುಗಳನ್ನು ಹಿಡಿದುಕೊಳ್ಳಲಿಕ್ಕೆ ಕಲಿಯುತ್ತೆ. ಅದು ಮನೋಗತ ಮಾಡಿಕೊಳ್ಳುವಿಕೆ. ಈ ಮನೋಗತ ಮಾಡಿಕೊಂಡಿರುವಂಥದ್ದು ಮುಂದಿನ ಕಲಿಕೆಗೆ ಏನು ಮಾಡ್ತದೆ ಅಂದರೆ ಸ್ಥಳಾವಕಾಶವನ್ನು ಒದಗಿಸುತ್ತೆ. ಹೀಗಾಗಿ ಅಲ್ಲಿ ನಾವು ಆಯ್ಕೆಯನ್ನು ನೋಡುವಂಥ ಸಂದರ್ಭದಲ್ಲಿ ಮನೋಗತ ಮಾಡಿಕೊಳ್ಳುವಿಕೆ ಅನ್ನುವಂಥ ಆಯ್ಕೆಯನ್ನು ಸರಿ ಉತ್ತರ ಅಂತ ಹೇಳಿಲ್ಲ. ಮನೋಗತ ಮಾಡಿಕೊಳ್ಳುವಿಕೆ ಅಂದರೆ ಸ್ವಾಂಗೀಕರಣ ಅಂತ ಆಗುತ್ತೆ. ಹೀಗಾಗಿ ಅದು ಸರಿ ಉತ್ತರ ಅಂತ ನಾವು ಹೇಳಿಲ್ಲ. ಈಗಾಗಲೇ ಕಲಿತಿರುವಂಥದ್ದು ಹೊಸ ಸನ್ನಿವೇಶದ ಕಲಿಕೆಗೆ ಏನು ಮಾಡ್ತದೆ ಅಂದರೆ ಸ್ಥಳಾವಕಾಶವನ್ನು ಒದಗಿಸಿಕೊಡ್ತದೆ. ಹೀಗಾಗಿ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಸ್ಥಳಾವಕಾಶ ಒದಗಿಸುವಿಕೆ. ಇನ್ನು ಪಿಯಾಜೆ ಅವರ ಈ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತವನ್ನು ಇನ್ನೊಂದು ಸ್ವಲ್ಪ ನಾವು ಜಾಸ್ತಿ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಯಾಕಂದರೆ ಈ ಬಗ್ಗೆ ಪ್ರಶ್ನೆಗಳು ಬಹಳ ಬರ್ತವೆ. ಅದಕ್ಕೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗೆ ಮುಂದುವರೆದು ನೋಡೋದಾದರೆ, ಮಗು ಹೊಸದಾದ ಹಾಗೂ ಸಂಕೀರ್ಣ ವರ್ತನೆಯಾಗಿರ್ತಕ್ಕಂಥ ಬಾಲ್ ಹಿಡಿಯುವುದನ್ನು ಕಲಿಯಬೇಕಾದಾಗ ತನ್ನ ಮೊದಲಿನ ವರ್ತನೆಯನ್ನು ಇಲ್ಲಿ ಬದಲು ಮಾಡಬೇಕಾಗತ್ತೆ. ನೋಡಿ, ಮಗು ಆಗಲೇ ಏನು ಕಲ್ತಿದೆ? ಒಂದು ಚಮಚೆಯನ್ನು ಹಿಡಿಯುವಂಥದ್ದನ್ನು ಕಲ್ತಿದೆ. ಈಗ ಒಂದು ಹೊಸ ಸನ್ನಿವೇಶ ಬಂತು. ಹೊಸ ಸನ್ನಿವೇಶ ಯಾವುದು? ಬಾಲನ್ನು ಹಿಡಿಯುವಂಥದ್ದು. ಹೌದಾ? ಅರ್ಥ ಆಗ್ತಿದೆಯಲ್ಲ ನಿಮಗೆ? ಮೊದಲು ಮಗು ಚಮಚೆಯನ್ನು ಹಿಡಿಯುವಂಥದ್ದನ್ನು ಕಲ್ತಿದೆ. ಅದಾದ ನಂತರ ಚಮಚೆಯ ರೀತಿಯಲ್ಲಿ ಇರ್ತಕ್ಕಂಥ ತೆಳ್ಳನೆಯ ಮತ್ತು ಉದ್ದನೆಯ ವಸ್ತುಗಳನ್ನು ಹಿಡಿಯಲಿಕ್ಕೆ ಕೂಡ ಕಲಿತು. ನೆಕ್ಸ್ಟ್ ಒಂದು ಹೊಸ ಸನ್ನಿವೇಶ ಎದುರಾಯಿತು ಮಗುವಿಗೆ. ಆ ಹೊಸ ಸನ್ನಿವೇಶ ಏನು ಅಂತಂದರೆ ಬಾಲನ್ನು ಹಿಡಿಯುವಂಥದ್ದು. ಈ ಬಾಲನ್ನು ಹಿಡಿಯುವಂಥ ಸಂದರ್ಭದಲ್ಲಿ ಮಗು ಏನು ಮಾಡಬೇಕಾಗತ್ತೆ ಅಂದರೆ ಮೊದಲು ತನ್ನ ಏನು ಕಲ್ತಿತ್ತಲ್ಲ ಆ ವರ್ತನೆಯನ್ನು ಬದಲಾವಣೆ ಮಾಡ್ಕೋಬೇಕು.
ಚಮಚೆ ಹಿಡಿಯುವಂಥ ಸಂದರ್ಭದಲ್ಲಿ ಏನು ಕಲ್ತಿತ್ತಲ್ಲ ಆ ವರ್ತನೆಯನ್ನು ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಅಂದರೆ ತನ್ನ ಕೈಯನ್ನು ಹೆಚ್ಚು ಅಗಲ ಮಾಡಿ ಬಾಲನ್ನು ಹಿಡಿಬೇಕಾಗತ್ತೆ. ಹೀಗೆ ಜ್ಞಾನಾತ್ಮಕ ಹಾಗೂ ವರ್ತನಾ ಬೆಳವಣಿಗೆಯಲ್ಲಿ ಈ ಎರಡೂ ಪ್ರಕ್ರಿಯೆಗಳು ಒಂದಾದ ನಂತರ ಒಂದರಂತೆ ಏನಾಗ್ತವೆ ಅಂದರೆ ನಿರಂತರವಾಗಿ ಚಕ್ರದ ರೂಪದಲ್ಲಿ ಕಂಡು ಬರ್ತವೆ. ಮನೋಗತ ಮಾಡಿಕೊಳ್ಳುವಿಕೆ, ಸ್ಥಳಾವಕಾಶ ಒದಗಿಸುವಿಕೆ, ಮನೋಗತ ಮಾಡಿಕೊಳ್ಳುವಿಕೆ, ಸ್ಥಳಾವಕಾಶ ಒದಗಿಸುವಿಕೆ. ಅಂದರೆ ಮಗು ಇಲ್ಲಿ ಏನು ಮಾಡುತ್ತೆ ಅಂದರೆ ನಿರಂತರವಾಗಿ ಹೊಸದನ್ನು ಕಲಿತಾನೆ ಬರ್ತಾ ಇರುತ್ತೆ. ಹೌದಾ, ಮೊದಲು ಚಮಚೆ ಹಿಡಿಯುವುದನ್ನು ಕಲಿತು, ಅದಾದ ನಂತರ ಅದೇ ರೀತಿಯ ವಸ್ತುಗಳನ್ನು ಹಿಡಿಯುವಂಥದ್ದನ್ನು ಕಲಿತು, ಅದಾದ ನಂತರ ಅದಕ್ಕೆ ಒಂದು ಹೊಸ ಸನ್ನಿವೇಶ ಎದುರಾಯಿತು, ಬಾಲ್ ಹಿಡಿಯುವಂಥದ್ದು. ಬಾಲ್ ಹಿಡಿಯುವಾಗ ಅದು ತನ್ನ ಕೈಯನ್ನು ಅಗಲ ಮಾಡಿ ಹಿಡಿಬೇಕಾಯಿತು. ಅಂದರೆ ಮಗು ಇಲ್ಲಿ ಏನು ಮಾಡ್ತು ಅಂದರೆ ತನ್ನ ಹಳೆಯ ವರ್ತನೆಯನ್ನು ಬದಲಾವಣೆ ಮಾಡಿಕೊಂಡು ಹೊಸ ವರ್ತನೆಯನ್ನು ರೂಢಿಸಿಕೊಂಡಿತು. ಹೀಗಾಗಿ ಇಲ್ಲಿ ಮನೋಗತ ಮಾಡಿಕೊಳ್ಳುವಿಕೆ ಅನ್ನುವಂಥದ್ದು ಮತ್ತು ಸ್ಥಳಾವಕಾಶ ಒದಗಿಸುವಿಕೆ ಈ ಎರಡೂ ಕ್ರಿಯೆಗಳು ಏನಾಗ್ತವೆ ಅಂದರೆ ನಿರಂತರವಾಗಿ ಚಕ್ರದ ರೂಪದಲ್ಲಿ ಕಂಡು ಬರ್ತಾನೆ ಇರ್ತವೆ ಅಂತ ಹೇಳ್ಬೋದು. ಮನೋಗತ ಮಾಡಿಕೊಳ್ಳುವಿಕೆ ಮತ್ತು ಸ್ಥಳಾವಕಾಶ ಒದಗಿಸುವಿಕೆ ಪ್ರಕ್ರಿಯೆಗಳು ಪಿಯಾಜೆಯ 4 ಹಂತಗಳಲ್ಲಿ ಕಂಡು ಬರ್ತದೆ. ಅಂದರೆ ಪಿಯಾಜೆ ಅವರು ತಮ್ಮ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ 4 ಪ್ರಮುಖ ಹಂತಗಳನ್ನು ಹೇಳ್ತಾರೆ. 4 ಹಂತಗಳಲ್ಲಿ ಏನಾಗುತ್ತೆ ಅಂದರೆ ಈ ಮನೋಗತ ಮಾಡಿಕೊಳ್ಳುವಿಕೆ ಮತ್ತು ಸ್ಥಳಾವಕಾಶ ಅನ್ನುವಂಥದ್ದು ನಿರಂತರವಾಗಿ ಸಾಗ್ತಾನೆ ಇರ್ತವೆ. ಇನ್ನು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರಮುಖ ಹಂತಗಳನ್ನು ನೋಡ್ಕೊಂಡು ಬಿಡೋಣ ಒಂದ್ಸಾರಿ. ಸಂವೇದನಾಗತಿ ಹಂತ, ಜನನದಿಂದ 2 ವರ್ಷದ ಅವಧಿಯವರೆಗೆ ಈ ಹಂತ ಇರುತ್ತೆ. ಸಂವೇದನಾಗತಿ ಹಂತ. ಎರಡನೇದು ಕ್ರಿಯಾಪೂರ್ವ ಹಂತ, 2 ರಿಂದ 7 ವರ್ಷ. ಮೂರನೇದು ಮೂರ್ತ ಕ್ರಿಯಾ ಹಂತ, 7 ರಿಂದ 11 ವರ್ಷ. ನಾಲ್ಕನೇದು ಔಪಚಾರಿಕ ಹಂತ, 11 ವರ್ಷದ ನಂತರ. ಇವು ಜೀನ್ ಪಿಯಾಜೆ ಸೂಚಿಸಿರ್ತಕ್ಕಂಥ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದ ಹಂತಗಳು. ಇಲ್ಲಿ ನಾನು ಆವಾಗಲೇ ಹೇಳಿದ್ನಲ್ಲ, ಮನೋಗತ ಮಾಡಿಕೊಳ್ಳುವಿಕೆ ಮತ್ತು ಸ್ಥಳಾವಕಾಶ ಒದಗಿಸುವಿಕೆ ಅನ್ನುವಂಥದ್ದು ಈ 4 ಹಂತಗಳಲ್ಲಿ ಕಂಡು ಬರ್ತಾನೆ ಇರ್ತವೆ. ಮಗು ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಸಾಗಲಿಕ್ಕೆ ಈ ಮನೋಗತ ಮಾಡಿಕೊಳ್ಳುವಿಕೆ ಮತ್ತು ಸ್ಥಳಾವಕಾಶ ಅನ್ನುವಂಥದ್ದು ಏನು ಮಾಡ್ತದೆ ಅಂದರೆ ಸಹಾಯ ಮಾಡುತ್ತೆ. ಇನ್ನು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸಕ್ಕೆ ಸಂಬಂಧಿಸಿದಂತೆ ಕೆಲವು ಪ್ರಮುಖ ಪರಿಕಲ್ಪನೆಗಳು, ಪಾರಿಭಾಷಿಕ ಶಬ್ದಗಳು ಅಂತ ನಾನೇನು ಹೇಳಿದೆ, ಅವುಗಳಿಗೆ ಸಂಬಂಧಪಟ್ಟಂತೆ ಇನ್ನು ಬಹಳಷ್ಟು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಆದ್ಮೇಲೆ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತದಲ್ಲಿ ಮುಖ್ಯವಾಗಿ 4 ಪರಿಕಲ್ಪನೆಗಳನ್ನು ನಾವು ಕಾಣ್ತೀವಿ. ಅವುಗಳ ಬಗ್ಗೆ ನಾವು ಇವಾಗ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದು ಜ್ಞಾನಾತ್ಮಕ ಸಂರಚನೆಗಳು ಅಥವಾ ಸ್ಕೀಮಾ, ಆಕೃತಿಕಲ್ಪ ಅಂತ ಇದನ್ನು ನಾವು ಕರಿತೀವಿ. ಇದು ಸ್ಕೀಮಾ ಅನ್ನುವಂಥದ್ದು ಜೀನ್ ಪಿಯಾಜೆ ಬಳಸಿರ್ತಕ್ಕಂಥ ಮೊಟ್ಟ ಮೊದಲ ಪಾರಿಭಾಷಿಕ ಪರಿಕಲ್ಪನೆ. ಎರಡನೇದು ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳುವಿಕೆ. ಮೂರನೇದು ಸ್ಥಳಾವಕಾಶ ಒದಗಿಸುವಿಕೆ. ನಾಲ್ಕನೇದು ಸಮಸ್ಥಿತಿ ಹೊಂದುವಂಥದ್ದು. ಈ 4 ಪ್ರಮುಖ ಪರಿಕಲ್ಪನೆಗಳ ಬಗ್ಗೆ ಇವಾಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಜ್ಞಾನಾತ್ಮಕ ಸಂರಚನೆಗಳು, ಸ್ಕೀಮಾ ಅಥವಾ ಆಕೃತಿಕಲ್ಪ ಅಂತ ಇದನ್ನು ನಾವು ಕರಿತೀವಿ. ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸವು ಸ್ಕೀಮಾದಿಂದ ಆರಂಭ ಆಗುತ್ತೆ. ನಿಮಗೆ ನೆನಪಿರಲಿ, ಪಿಯಾಜೆ ಅವರ ಪ್ರಕಾರ ಜ್ಞಾನಾತ್ಮಕ ವಿಕಾಸ ಸ್ಕೀಮಾದಿಂದ ಆರಂಭ ಆಗುತ್ತೆ. ಅನೇಕ ಸ್ಕೀಮಾಗಳು ಸೇರಿ ಸ್ಕೀಮಾಟ್ಗಳಾಗಿ ಸಂಕೀರ್ಣತೆಯನ್ನು ಹೊಂದ್ತವೆ. ಅರ್ಥ ಆಯ್ತಲ್ಲ, ಜ್ಞಾನಾತ್ಮಕ ವಿಕಾಸ ಮೊದಲು ಸ್ಕೀಮಾದಿಂದ ಆರಂಭ ಆಗುತ್ತೆ. ಇಂಥ ಹಲವಾರು ಸ್ಕೀಮಾಗಳು ಸೇರಿ ಸ್ಕೀಮಾಟ್ಗಳಾಗುತ್ತವೆ. ಹೀಗೆ ಸ್ಕೀಮಾಟ್ಗಳು ಸಂಘಟಿತವಾದ ವ್ಯವಸ್ಥಿತ ಜೋಡಣೆಯೊಂದಿಗೆ ಒಂದು ಅರ್ಥಪೂರ್ಣ ಅನುಭವ ಕಲಿಕೆಗೆ ನಾಂದಿಯಾಗತ್ತೆ. ಹಲವಾರು ಸ್ಕೀಮಾಗಳು ಸೇರಿ ಸ್ಕೀಮಾಟ್ ಆಗುತ್ತೆ. ಈ ಸ್ಕೀಮಾಟ್ಗಳು ಸಂಘಟಿತ ವ್ಯವಸ್ಥಿತ ಜೋಡಣೆಯೊಂದಿಗೆ ಒಂದು ಅರ್ಥಪೂರ್ಣ ಅನುಭವ ಕಲಿಕೆಗೆ ನಾಂದಿಯಾಗತ್ತೆ. ಹೀಗೆ ಒಂದೇ ತರಹದ ಸ್ಕೀಮಾಟ್ಗಳು ಸೇರಿ ಮಗು ಹೊಸ ಹೊಸ ಅನುಭವಗಳನ್ನು, ಸಂವೇದನೆಗಳು ಮತ್ತು ಪ್ರತ್ಯಕ್ಷಾನುಭವಗಳ ಮೂಲಕ ಏನು ಮಾಡುತ್ತೆ ಅಂದರೆ ಕಲಿಯುತ್ತೆ. ಹೀಗೆ ಹೊಸದನ್ನು ಕಲಿಯುತ್ತಾ ಹೋದಂತೆ ಜ್ಞಾನಾತ್ಮಕ ವಿಕಾಸ ಆಗತ್ತೆ ಅನ್ನುವಂಥದ್ದು ಪಿಯಾಜೆ ಅವರ ವಾದ. ಅಂದರೆ ಇಲ್ಲಿ ಜ್ಞಾನಾತ್ಮಕ ವಿಕಾಸ ಆರಂಭ ಆಗೋದು ಸ್ಕೀಮಾದಿಂದ. ಸ್ಕೀಮಾಟ್ಗಳಾಗುತ್ತೆ. ಸ್ಕೀಮಾಟ್ಗಳಿಂದ ಹೊಸ ಅನುಭವದೊಂದಿಗೆ ಕಲಿಕೆ ಅನ್ನುವಂಥದ್ದು ಆರಂಭ ಆಗುತ್ತೆ. ಹೀಗೆ ಮಗು ಏನು ಮಾಡ್ತದೆ ಅಂದರೆ ಸಂವೇದನೆಗಳು, ಅನುಭವಗಳು ಮತ್ತು ಪ್ರತ್ಯಕ್ಷ ಅನುಭವಗಳ ಮೂಲಕ ಕಲಿಯುತ್ತೆ ಅಂತ ಪಿಯಾಜೆ ಹೇಳ್ತಾರೆ. ಹೀಗೆ ಹೊಸದನ್ನು ಕಲಿಯುತ್ತಾ ಹೋದಂತೆ ಜ್ಞಾನಾತ್ಮಕ ವಿಕಾಸ ಆಗತ್ತೆ ಅಂತ ಪಿಯಾಜೆ ಅವರ ವಾದ. ಹೀಗಾಗಿ ಜ್ಞಾನಾತ್ಮಕ ವಿಕಾಸದ ಮೂಲ ಘಟಕ ಯಾವುದು ಅಂದರೆ ಸ್ಕೀಮಾ ಮತ್ತು ಸ್ಕೀಮಾಟ್ಗಳ ಜೋಡಣೆ. ಇದು ನಿಮಗೆ ನೆನಪಿರಬೇಕು. ಜ್ಞಾನಾತ್ಮಕ ವಿಕಾಸದ ಮೂಲ ಘಟಕ ಯಾವುದು ಅಂದರೆ ಸ್ಕೀಮಾ ಮತ್ತು ಸ್ಕೀಮಾಗಳ ಜೋಡಣೆ. ಇಂತಹ ಮಾನಸಿಕ ಪ್ರಕ್ರಿಯೆಯನ್ನು ಜ್ಞಾನಾತ್ಮಕ ಸಂರಚನೆ ಅಂತ ಕೂಡ ಕರೀತಾರೆ. ಯಾಕಂದ್ರೆ ಇಲ್ಲಿ ಹಲವಾರು ಸ್ಕೀಮಾಗಳು ಸೇರಿ ಸ್ಕೀಮಾಟ್ಗಳಾಗತ್ತೆ, ಅಲ್ಲೊಂದು ಸಂರಚನೆ ಅನ್ನುವಂಥದ್ದು ಆಗುತ್ತೆ. ಹೀಗಾಗಿ ಇಂತಹ ಮಾನಸಿಕ ಪ್ರಕ್ರಿಯೆಗಳನ್ನು ಪಿಯಾಜೆ ಜ್ಞಾನಾತ್ಮಕ ಸಂರಚನೆ ಅಂತ ಕರೀತಾರೆ. ಇನ್ನು ಸ್ಕೀಮಾ ಅಂದರೆ ಏನು? ಸ್ಕೀಮಾ ಅನ್ನುವಂಥದ್ದು ಯಾವುದೇ ಮಗು ಅಥವಾ ವ್ಯಕ್ತಿಯ ಪರಿಸರದ ಆರಂಭಿಕ ಅನುಭವವಾಗಿದ್ದು
ಇಂದ್ರಿಯಗಳಿಂದ ಬಂದಂಥ ಹೊಸ ಹೊಸ ಅಂಶಗಳನ್ನು ಅರ್ಥೈಸಿಕೊಂಡು ಬಿಂಬಗಳ ಅಥವಾ ಸಂಕೇತಗಳ ಮೂಲಕ ಮೆದುಳಿನಲ್ಲಿ ಮುದ್ರಿಸಿಕೊಳ್ಳುವಂಥ ಒಂದು ಹೊಸ ಅಂಶವನ್ನು ಸ್ಕೀಮಾ ಎಂದು, ಅನೇಕ ಅಂಶಗಳನ್ನು ಸ್ಕೀಮಾಟ್ ಎಂದು ಕರೆಯಲಾಗುತ್ತೆ. ಸ್ಕೀಮಾ ಅಂದರೆ ಯಾವುದೇ ಒಂದು ಮಗು ಅಥವಾ ವ್ಯಕ್ತಿಯ ಪರಿಸರದ ಆರಂಭಿಕ ಅನುಭವ ಆಗಿದ್ದು, ಈ ಅನುಭವ ಅನ್ನುವಂಥದ್ದು ಯಾವ ರೀತಿ ಬರ್ತದೆ ಅಂದರೆ ಇಂದ್ರಿಯಗಳಿಂದ ಬರುವಂಥದ್ದು. ಈ ಇಂದ್ರಿಯಗಳಿಂದ ಬಂದಿರತಕ್ಕಂಥ ಹೊಸ ಹೊಸ ಅಂಶಗಳನ್ನು ಅರ್ಥ ಮಾಡಿಕೊಂಡು ಬಿಂಬಗಳ ಅಥವಾ ಸಂಕೇತಗಳ ಮೂಲಕ ಆ ಅನುಭವಗಳನ್ನು ಮೆದುಳಿನಲ್ಲಿ ಮುದ್ರಿಸಿಕೊಳ್ಳುವ ಒಂದು ಹೊಸ ಅಂಶವನ್ನು ಸ್ಕೀಮಾ ಅಂತ ಕರೀತಾರೆ. ಇಂತಹ ಅನೇಕ ಸ್ಕೀಮಾಗಳನ್ನು ಸ್ಕೀಮಾಟ್ ಅಂತ ಕರೆಯಲಾಗುತ್ತೆ. ಇದು ಸ್ಕೀಮಾ ಬಗ್ಗೆ ಅರ್ಥ ಆಯ್ತಲ್ಲ. ಸ್ಕೀಮಾ ಅಂದರೆ ಪರಿಸರದ ಆರಂಭಿಕ ಅನುಭವ ಆಗಿದ್ದು, ಇಂದ್ರಿಯಗಳಿಂದ ಬಂದಿರತಕ್ಕಂಥ ಹೊಸ ಅನುಭವಗಳನ್ನು, ಹೊಸ ಅಂಶಗಳನ್ನು ಬಿಂಬಗಳ ಮೂಲಕ ಅಥವಾ ಸಂಕೇತಗಳ ಮೂಲಕ ಮೆದುಳಿನಲ್ಲಿ ಮುದ್ರಿಸಿಕೊಳ್ತಕ್ಕಂಥ ಒಂದು ಹೊಸ ಅಂಶವನ್ನು ನಾವು ಸ್ಕೀಮಾ ಅಂತ ಕರಿತೀವಿ. ಹಾಗೆ ಇಂಥ ಅನೇಕ ಅಂಶಗಳನ್ನ ಸ್ಕೀಮಾಟ್ ಅಂತ ಕರಿತೀವಿ. ಇನ್ನು ಸ್ಕೀಮಾ ಅಂದರೆ ಇದು 2015ರ TET ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಇದು ಸ್ಕೀಮಾ ಎಂದರೆ ಏನು ಅಂತ ಅಲ್ಲಿ ಪ್ರಶ್ನೆ ಬಂದಿತ್ತು. ಅದರಲ್ಲಿ ಆಯ್ಕೆಗಳಲ್ಲಿ ಮಕ್ಕಳು ತಮ್ಮ ಪರಿಸರದಲ್ಲಿರುವ ವಸ್ತುಗಳನ್ನು ಅರ್ಥೈಸಿಕೊಳ್ಳಲು ಉಪಯೋಗಿಸುವ ಜ್ಞಾನಾತ್ಮಕ ರಚನೆಗಳು. ಅರ್ಥ ಆಯ್ತಲ್ಲ. ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ತಕ್ಕಂಥ ಒಂದು ಜ್ಞಾನಾತ್ಮಕ ರಚನೆಯನ್ನೇ ನಾವು ಸ್ಕೀಮಾ ಅಂತ ಕರಿತೀವಿ. ಇದು 2015ರ TET ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಪ್ರಶ್ನೆ. ಉದಾಹರಣೆಗೆ, ಪ್ರಾರಂಭದಲ್ಲಿ ಮಗುವು ಮನೆಯಲ್ಲಿ ಮಾತ್ರ ನೀರನ್ನು ನೋಡಿರ್ತದೆ. ಸ್ಕೀಮಾಗೆ ಉದಾಹರಣೆ ಕೊಡ್ತಾ ಇದ್ದೀನಿ ನಾನೀಗ. ಸ್ಕೀಮಾಗೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ ಮಗು ಪರಿಸರದಿಂದ ಬಂದಿರತಕ್ಕಂಥ ವಸ್ತುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಉಪಯೋಗಿಸ್ತಕ್ಕಂಥ ಜ್ಞಾನಾತ್ಮಕ ರಚನೆಗಳನ್ನು ನಾವು ಸ್ಕೀಮಾ ಅಂತ ಕರಿತೀವಿ. ಹೀಗಾಗಿ ಇಲ್ಲಿ ನಾನು ಸ್ಕೀಮಾಗೆ ಉದಾಹರಣೆ ಹೇಳ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಮಗು ಮನೆಯಲ್ಲಿ ಮಾತ್ರ ನೀರನ್ನು ನೋಡಿರ್ತದೆ. ಅನಂತರ ಕೆರೆಯಲ್ಲಿ, ಬಾವಿಯಲ್ಲಿ, ಮಳೆ ಬಂದಾಗ, ನದಿಯಲ್ಲಿ ನೀರು ನೋಡಿದಾಗ ನೀರು ಬೇರೆ ಬೇರೆ ಕಡೆಯೂ ದೊರೆಯುತ್ತದೆ ಎಂಬ ಕಲ್ಪನೆ ಮಗುವಿನಲ್ಲಿ ಮೂಡುತ್ತದೆ. ಎರಡನೇದು, ಮಗು ಪ್ರಾರಂಭದಲ್ಲಿ ಬಿಳಿ ಬಣ್ಣ ಹೊಂದಿರುವಂಥ ಸಕ್ಕರೆ, ಗ್ಲೂಕೋಸನ್ನು ಸಿಹಿ ಎಂದು ಭಾವಿಸಿರ್ತದೆ. ನಂತರ ಉಪ್ಪು ಹಾಗೂ ಸೋಡಾ ಪುಡಿಯನ್ನು ತಿನ್ನಲು ಕೊಟ್ಟಾಗ ರುಚಿ ಬದಲಾವಣೆಯನ್ನು ಆ ಮಗು ಗುರುತಿಸುತ್ತೆ. ಅನಂತರ ಬಿಳಿ ಬಣ್ಣದ ಪದಾರ್ಥಗಳೆಲ್ಲವೂ ಸಿಹಿ ಅಲ್ಲ ಅನ್ನುವಂಥದ್ದನ್ನು ಮಗು ಅರ್ಥ ಮಾಡ್ಕೊಳ್ಳುತ್ತೆ. ಅಂದರೆ ಪರಿಸರದ ಮೂಲಕ ಪರಿಸರದಲ್ಲಿರ್ತಕ್ಕಂಥ ವಸ್ತುಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಮಗು ಏನು ಜ್ಞಾನಾತ್ಮಕ ರಚನೆಗಳನ್ನು ಬಳಕೆ ಮಾಡ್ತದೆಯೋ ಅವುಗಳನ್ನೇ ನಾವು ಸ್ಕೀಮಾ ಅಂತ ಕರಿತೀವಿ. ಅಂದರೆ ಮೊದಲು ಆರಂಭದಲ್ಲಿ ಮಗು ಮನೆಯಲ್ಲಿ ಮಾತ್ರ ನೀರನ್ನು ನೋಡಿರ್ತದೆ. ಅನಂತರ ಕೆರೆಯಲ್ಲಿ, ಬಾವಿಯಲ್ಲಿ ಎಲ್ಲ ಕಡೆ ನೀರು ನೋಡಿದಾಗ ನೀರು ಬೇರೆ ಕಡೆಯೂ ಸಿಗುತ್ತದೆ ಅನ್ನುವಂಥದ್ದು ಮಗುವಿಗೆ ಅರ್ಥ ಆಗುತ್ತೆ. ಅದೇ ರೀತಿ ಆರಂಭದಲ್ಲಿ ಮಗು ಬಿಳಿ ಬಣ್ಣವನ್ನು ಹೊಂದಿರತಕ್ಕಂಥ ಸಕ್ಕರೆ, ಗ್ಲೂಕೋಸನ್ನು ಸಿಹಿ ಅಂತ ಭಾವಿಸಿರ್ತದೆ. ನಂತರ ಯಾವಾಗ ಅದಕ್ಕೆ ಉಪ್ಪು ಮತ್ತು ಸೋಡಾ, ಬಿಳಿಯಾಗಿರ್ತಕ್ಕಂಥ ಉಪ್ಪು ಮತ್ತು ಸೋಡಾವನ್ನು ತಿನ್ನಲಿಕ್ಕೆ ಕೊಟ್ಟಾಗ ಅದು ರುಚಿ ಬದಲಾವಣೆಯನ್ನು ಗುರುತಿಸುತ್ತೆ. ಅನಂತರ ಆ ಮಗುವಿಗೆ ಏನು ಅರ್ಥ ಆಗುತ್ತೆ ಅಂದರೆ ಬಿಳಿ ಬಣ್ಣದ ಪದಾರ್ಥಗಳೆಲ್ಲವೂ ಸಿಹಿ ಅಲ್ಲ ಅನ್ನುವಂಥದ್ದು ಅರ್ಥ ಆಗುತ್ತೆ. ಮಗು ಮನೆಯಲ್ಲಿರ್ತಕ್ಕಂಥ ವಸ್ತುಗಳಾದ TV ನೋಡಿದಾಗ ಒಂದು ಸ್ಕೀಮಾ, ರೇಡಿಯೋ ನೋಡಿದಾಗ ಒಂದು ಸ್ಕೀಮಾ, ಹೀಗೆ ಪ್ರತಿಯೊಂದು ವಸ್ತು, ವ್ಯಕ್ತಿಗಳನ್ನು ನೋಡಿದಾಗ ಅವುಗಳ ಬಿಂಬಗಳು ಮೆದುಳಿನಲ್ಲಿ ಮೂಡ್ತಾನೆ ಹೋಗ್ತವೆ. ಸ್ಕೀಮಾ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಿದಾಗ ಮಗುವಿನಲ್ಲಿ ಏನಾಗ್ತದೆ, ಪ್ರತಿಯೊಂದು ವಸ್ತುವನ್ನ, ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿದಾಗಲೂ ಕೂಡ ಆ ಮಗುವಿನ ಮೆದುಳಿನಲ್ಲಿ ಏನಾಗ್ತದೆ ಅಂದರೆ ಬಿಂಬಗಳು ಮೂಡ್ತಾ ಹೋಗ್ತವೆ. ಹೀಗೆ ಅನೇಕ ವಸ್ತುಗಳು ಈಗಾಗಲೇ ಸಂಕೇತಿಸಿರುವ ಬಿಂಬಗಳ ಜೊತೆಯಲ್ಲಿ ಹೊಸ ಹೊಸ ಬಿಂಬಗಳು ಸೇರಿ ಸ್ಕೀಮಾಟ್ಗಳಾಗ್ತವೆ. ಸ್ಕೀಮಾಟ್ಗಳು ಜಾಸ್ತಿ ಆದಷ್ಟು ಮಗುವಿನ ಜ್ಞಾನಾತ್ಮಕ ವಿಕಾಸ ವಿಕಸಿಸುತ್ತದೆ ಅಂತ ಹೇಳ್ತಾರೆ ಪಿಯಾಜೆ ಅವರು. ಅಂದರೆ ಹಲವಾರು ವಸ್ತುಗಳನ್ನು ಮಗು ಪ್ರತಿನಿತ್ಯ ಏನು ಮಾಡ್ತದೆ, ನೋಡ್ತಾನೆ ಬರ್ತದೆ. ಪ್ರತಿಯೊಂದು ವಸ್ತುವನ್ನು ನಾವು ಒಂದೊಂದು ಸ್ಕೀಮಾ ಅಂತ ನೋಡೋದಾದರೆ ಹಲವಾರು ವಸ್ತುಗಳು ಸೇರಿ ಸ್ಕೀಮಾಟ್ಗಳಾಗಿ, ಯಾವಾಗ ಸ್ಕೀಮಾಟ್ಗಳು ಜಾಸ್ತಿ ಆಗ್ತವೆ ಆವಾಗ ಮಗುವಿನ ಜ್ಞಾನಾತ್ಮಕ ವಿಕಾಸ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ಅಂತ ಪಿಯಾಜೆ ಅವರು ಹೇಳ್ತಾರೆ. ಇದು ಸ್ಕೀಮಾಗೆ ಸಂಬಂಧಪಟ್ಟಂತೆ. ಇನ್ನು ಸ್ವಾಂಗೀಕರಣ ಅಥವಾ ಮನೋಗತ ಮಾಡಿಕೊಳ್ಳುವಿಕೆ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಡೋಣ. ಬಾಹ್ಯ ಜಗತ್ತಿನಿಂದ ಬರ್ತಕ್ಕಂಥ ಮಾಹಿತಿಯನ್ನು ಸಂಸ್ಕಾರ ಮಾಡಿ ಅರ್ಥೈಸಿಕೊಳ್ಳುವುದನ್ನು ಮನೋಗತ ಮಾಡಿಕೊಳ್ಳುವಿಕೆ ಅಂತ ನಾವು ಕರಿತೀವಿ. ಬಾಹ್ಯ ಜಗತ್ತಿನಿಂದ ಬರುವಂಥ ಮಾಹಿತಿಯನ್ನು ಸಂಸ್ಕರಿಸಿ ಅರ್ಥೈಸಿಕೊಳ್ಳುವಂಥದ್ದನ್ನು ಮನೋಗತ ಮಾಡಿಕೊಳ್ಳುವಿಕೆ ಅಂತ ಕರಿತೀವಿ. ಅಥವಾ ಬಾಹ್ಯ ಜಗತ್ತಿನಿಂದ ಬಂದ ಸುದ್ದಿಯನ್ನು ವಿಶ್ಲೇಷಣೆ ಮಾಡಿ ಸಂಕೇತೀಕರಿಸಿ ಹಾಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಜ್ಞಾನ ಸಂರಚನೆಯ ಯುಕ್ತ ಭಾಗದಲ್ಲಿ ಸೇರಿಸುವಂಥ ಪ್ರಕ್ರಿಯೆಯನ್ನೇ ನಾವು ಮನೋಗತ ಮಾಡಿಕೊಳ್ಳುವಿಕೆ ಅಂತ ಕರಿತೀವಿ. ಉದಾಹರಣೆಯನ್ನು ನೋಡೋಣ. ಮಗು ಬಿಳಿ ಬಣ್ಣದ ಹಿಟ್ಟುಗಳಾಗಿರ್ತಕ್ಕಂಥ ಜೋಳದ ಹಿಟ್ಟು, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಇತ್ಯಾದಿಗಳನ್ನು ನೋಡಿ ರೊಟ್ಟಿ ಮಾಡಲು ಬೇರೆ ಬೇರೆ ಹಿಟ್ಟುಗಳು ಇರುವುದಾಗಿ ಅರ್ಥ ಮಾಡ್ಕೊಳ್ತದೆ. ಅಂದರೆ ಬಾಹ್ಯ ಜಗತ್ತಿನಿಂದ ಬಂದಿರತಕ್ಕಂಥ ಮಾಹಿತಿಯನ್ನು ಸಂಸ್ಕಾರ ಮಾಡ್ಕೊಳ್ತದೆ ಮಗು. ಸಂಸ್ಕಾರ ಮಾಡಿ ಅವುಗಳನ್ನ ಯಾವುದಕ್ಕೆ ಬಳಕೆ ಮಾಡ್ಕೊಳ್ತದೆ ಅನ್ನುವಂಥದ್ದನ್ನು ಮಗು ತಾನೇ ಅರ್ಥ ಮಾಡ್ಕೊಳ್ತದೆ. ಅದನ್ನೇ ಮನೋಗತ ಮಾಡಿಕೊಳ್ಳುವಿಕೆ ಅಂತ ನಾವು ಕರಿತೀವಿ. ಹೌದಾ? ಅಂದರೆ ಬಾಹ್ಯ ಜಗತ್ತಿನಿಂದ ಬಂದಿರತಕ್ಕಂಥ ಸುದ್ದಿಯನ್ನು ವಿಶ್ಲೇಷಣೆ ಮಾಡಿ ಸಂಕೇತೀಕರಿಸಿ
ಹಾಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಜ್ಞಾನ ಸಂರಚನೆ ಯುಕ್ತ ಭಾಗದಲ್ಲಿ ಸೇರಿಸುವಂತ ಪ್ರಕ್ರಿಯೆಯನ್ನ ನಾವು ಮನೋಗತ ಮಾಡಿಕೊಳ್ಳುವಿಕೆ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನು ಕೂಡ ನಾವು ನೋಡಿದ್ವಿ. ಇನ್ನು ಮೂರನೇದು ಸ್ಥಳಾವಕಾಶ ಒದಗಿಸುವಿಕೆ. ಹಾಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಜ್ಞಾನ ಸಂರಚನೆಯಲ್ಲಿ ಒಳಬಂದ ಹೊಸ ಸುದ್ದಿಯನ್ನ ಸಂಯೋಜಿಸಲು ಆಗದೇ ಇದ್ದರೆ ಮಗು ತನ್ನ ಜ್ಞಾನದ ಸಂರಚನೆಯಲ್ಲಿ ಇರುವ ಸ್ಥಳಾವಕಾಶಗಳನ್ನ ಪುನರ್ ಸಂಘಟಿಸುವುದರ ಮೂಲಕ ಹೊಸ ಸುದ್ದಿಯನ್ನ ಸೇರಿಸಿಕೊಳ್ಳುವಂಥದ್ದನ್ನ ಸ್ಥಳಾವಕಾಶ ಒದಗಿಸುವಿಕೆ ಅಂತ ಕರಿತೀವಿ. ಅರ್ಥೈಸಿಕೊಂಡ ಮಾಹಿತಿಯನ್ನ ಈಗಾಗಲೇ ಕಲಿತಿರುವ ಸಾದೃಶ್ಯ ಅಥವಾ ಸಂಬಂಧ ಇರುವ ವಿಷಯ ದಾಖಲಾದ ಸ್ಥಳದ ಪಕ್ಕದ ಸ್ಥಳದಲ್ಲಿ ಹೊಸ ಸುದ್ದಿಗೆ ಅವಕಾಶವನ್ನ ಒದಗಿಸುವಂಥದ್ದನ್ನ ನಾವು ಸ್ಥಳಾವಕಾಶ ಒದಗಿಸುವಿಕೆ ಅಂತ ಕರೀತೀವಿ. ಅಂದ್ರೆ ಮಗುವಿನಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವ ಜ್ಞಾನ ಸಂರಚನೆಯಲ್ಲಿ ಒಳಬಂದ ಹೊಸ ಸುದ್ದಿಯನ್ನ ಸಂಯೋಜನೆ ಮಾಡಲಿಕ್ಕೆ ಆಗದೇ ಇದ್ರೆ, ಅಂದ್ರೆ ಮಗು ಈಗಾಗಲೇ ಒಂದು ವಿಷಯವನ್ನ ಕಲ್ತಿದೆ, ಅದಾದ ನಂತರ ಇನ್ನೊಂದು ಹೊಸ ವಿಷಯ ಆ ಮಗುವಿಗೆ ಕಲಿಸ್ಲಿಕ್ಕೆ ಬಂದಾಗ ಈಗಾಗಲೇ ಮಗುವಿನಲ್ಲಿ ಅಸ್ತಿತ್ವದಲ್ಲಿರ್ತಕ್ಕಂಥ ಜ್ಞಾನ ಬಂದಿರತಕ್ಕಂಥ ಹೊಸ ಸುದ್ದಿಯೊಂದಿಗೆ ಅದನ್ನ ಸಂಯೋಜನೆ ಮಾಡಲಿಕ್ಕೆ ಆಗದೇ ಇದ್ದಾಗ ಜ್ಞಾನದ ಸಂರಚನೆಯಲ್ಲಿರ್ತಕ್ಕಂಥ ಸ್ಥಳಾವಕಾಶಗಳನ್ನ ಪುನರ್ ಸಂಘಟನೆ ಮಾಡುವ ಮೂಲಕ ಹೊಸ ಸುದ್ದಿಯನ್ನ ಸೇರಿಸಿಕೊಳ್ಳಿಕ್ಕೆ ಸ್ವಲ್ಪ ಅವಕಾಶವನ್ನು ಮಾಡಿಕೊಡ್ತದೆ. ಇದನ್ನೇ ನಾವು ಸ್ಥಳಾವಕಾಶ ಒದಗಿಸುವಿಕೆ ಅಂತ ಕರಿತೀವಿ. ಒಂದು ಸಣ್ಣ ಉದಾಹರಣೆ ನೋಡೋಣ. ಬಸ್ನಲ್ಲಿ ಹತ್ತಾ ಇರ್ತೀವಿ. ಬಸ್ನಲ್ಲಿ ಹತ್ತುವಾಗ ಬಸ್ ಬಹಳಷ್ಟು ರಶ್ ಇರುತ್ತೆ. ಬಸ್ನವ್ನು ಏನ್ ಮಾಡ್ತಿರ್ತಾನೆ ಅಂದ್ರೆ ಹಾಗೆ ಸ್ವಲ್ಪ ಮುಂದೆ ಹೋಗ್ತಿರ್ತಾನೆ. ಆ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ಜನ ಹೊರಗಡೆ ಇರ್ತಾರೆ. ಆವಾಗ ಜನ ಏನ್ ಮಾಡ್ತಾರೆ ಅಂದ್ರೆ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಬಸ್ ಫುಲ್ ರಶ್ ಆಗಿದೆ. ಬಸ್ ಫುಲ್ ರಶ್ ಆಗಿದ್ರು ಕೂಡ ಜನ ಮುಂದೆ ಹೋಗ್ಬೇಕಲ್ಲ, ಆಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಳಗಡೆ ಇರ್ತಕ್ಕಂಥ ಜನ ಏನ್ ಮಾಡ್ತಾರೆ ಸ್ವಲ್ಪ ಅಲ್ಲಲ್ಲಿ ಏನಾಗ್ತಾರೆ ಅಂದ್ರೆ ಒಳಗಡೆ ಸರಿತಾರೆ. ಆಗ ಇವ್ರಿಗೆ ಏನಾಗುತ್ತೆ ಅಂದ್ರೆ ಅವಕಾಶ ಸಿಗುತ್ತೆ, ಇವರು ಬಸ್ ಅನ್ನ ಹತ್ಕೋತಾರೆ. ಬಸ್ ಈಗಾಗಲೇ ಫುಲ್ ಆಗಿದೆ, ಆದ್ರೂ ಕೂಡ ಹೊರಗಿನವರಿಗೆ ನಾವು ಏನ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ಅವಕಾಶವನ್ನ ಕೊಟ್ವಿ. ಅದೇ ರೀತಿ ಮಗುವಿನಲ್ಲೂ ಕೂಡ ಏನಾಗಿರುತ್ತೆ ಅಂದ್ರೆ ಆಲ್ರೆಡಿ ಜ್ಞಾನಾತ್ಮಕ ಸಂರಚನೆಯಲ್ಲಿ ಒಳಬಂದಿರ್ತಕ್ಕಂಥ ಹೊಸ ಸುದ್ದಿಗೆ ಅವಕಾಶ ಇರೋದಿಲ್ಲ. ಅಲ್ಲಿ ಮಗುವಿನಲ್ಲಿ ಆಲ್ರೆಡಿ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಅಂಶಗಳು, ಸ್ಕೀಮಾಟ್ಗಳು ಮಗುವಿನಲ್ಲಿ ಇವೆ. ಆದಾಗ್ಯೂ ಕೂಡ ಹೊರಗಡೆಯಿಂದ ಬಂದಿರತಕ್ಕಂಥ ಹೊಸ ಸುದ್ದಿಯನ್ನು ಸೇರಿಸ್ಕೊಳ್ಳಿಕ್ಕೆ ಸ್ವಲ್ಪ ಅವಕಾಶವನ್ನು ಕೊಡ್ತದೆಯಲ್ಲ, ಅದನ್ನೇ ನಾವು ಸ್ಥಳಾವಕಾಶ ಒದಗಿಸುವಿಕೆ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಉದಾಹರಣೆಯನ್ನು ನಾವು ನೋಡ್ತಾ ಬರೋಣ. ಕೆಲವು ಜಿಲ್ಲೆಗಳ ಹೆಸರನ್ನು ಕಲ್ತಿದ್ರೆ ಹೊಸ ಜಿಲ್ಲೆಯ ಹೆಸರು ಕಲಿಯುವಾಗ ಮೊದಲು ಕಲಿತ ಜಿಲ್ಲೆಗಳ ಪಕ್ಕದಲ್ಲಿಯೇ ದಾಖಲಿಸಿಕೊಳ್ಳುವಂಥದ್ದು. ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾನು ಅವಾಗಲೇ ಒಂದು ನಿಮಗೆ ಜನರಲ್ ಉದಾಹರಣೆ ಕೊಟ್ಟೆ, ಬಸ್ಸಿಗೆ ಸಂಬಂಧಪಟ್ಟಂತೆ. ಇಲ್ಲಿ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಉದಾಹರಣೆಯನ್ನು ನೋಡೋಣ. ಅಂದ್ರೆ ಮಗು ಆಲ್ರೆಡಿ ಏನ್ ಮಾಡಿದೆ ಅಂದ್ರೆ ಜಿಲ್ಲೆಗಳ ಹೆಸರನ್ನ ಕಲ್ತಿದೆ. ಇನ್ನೊಂದು ಹೊಸ ಜಿಲ್ಲೆ ಆಯ್ತು. ಇವಾಗ ಯಾವ್ದೋ ರೀಸೆಂಟ್ ಆಗಿ ಯಾವ್ದೋ ಒಂದು ಹೊಸ ಜಿಲ್ಲೆ ಆಯ್ತು ಅಂದ್ರೆ ಈಗಾಗಲೇ ಕಲ್ತಿರ್ತಕ್ಕಂಥ ಜಿಲ್ಲೆಗಳ ಪಕ್ಕದಲ್ಲಿ ಹೊಸ ಜಿಲ್ಲೆಯನ್ನು ಕೂಡ ಏನ್ ಮಾಡ್ತದೆ ಅಂದ್ರೆ ಮಗು ಸೇರಿಸ್ತದೆ. ಅಂದ್ರೆ ಆಲ್ರೆಡಿ ಆ ಜಿಲ್ಲೆಗಳ ಹೆಸರನ್ನ ಮಗು ಕಲ್ತಿದೆ. ಆದಾಗ್ಯೂ ಕೂಡ ಹೊಸದಾಗಿರ್ತಕ್ಕಂಥ ಒಂದು ಜಿಲ್ಲೆ ಬಂತು ಅಂದ್ರೆ ಅದನ್ನು ಕೂಡ ಅಲ್ಲಿ ಮಗು ಏನ್ ಮಾಡ್ತದೆ ಅಂದ್ರೆ ಅವುಗಳ ಪಕ್ಕದಲ್ಲಿ ಏನ್ ಮಾಡ್ತದೆ ಅಂದ್ರೆ ಆ ಹೊಸ ಜಿಲ್ಲೆಯ ಹೆಸರನ್ನು ಕೂಡ ಅದು ದಾಖಲೆ ಮಾಡ್ಕೊಳ್ತದೆ. ಹೀಗಾಗಿ ಸ್ಥಳಾವಕಾಶ ಒದಗಿಸುವಿಕೆ ಅಂತಂದ್ರೆ ಆಲ್ರೆಡಿ ಮಗುವಿನಲ್ಲಿ ಒಂದು ಜ್ಞಾನ ಇದೆ. ಈಗ ಆ ಜ್ಞಾನದ ಪಕ್ಕದಲ್ಲೇ ಹೊಸದಾಗಿ ಬಂದಿರತಕ್ಕಂಥ ಜ್ಞಾನವನ್ನ ಸಂಸ್ಕಾರ ಮಾಡಿ ಶೇಖರಿಸಿ ಇಟ್ಕೊಳ್ತಕ್ಕಂಥದ್ದನ್ನ, ಅಥವಾ ಆ ಹೊಸ ಜ್ಞಾನಕ್ಕೆ ಅಥವಾ ಹೊಸ ಅಂಶಕ್ಕೆ ಅವಕಾಶವನ್ನು ಒದಗಿಸಿಕೊಡುವಂಥದ್ದನ್ನ, ಅಥವಾ ಆ ಹೊಸ ಸುದ್ದಿಯನ್ನು ಸೇರಿಸಿಕೊಳ್ಳುವಂಥದ್ದನ್ನ ನಾವು ಸ್ಥಳಾವಕಾಶ ಒದಗಿಸುವಿಕೆ ಅಂತ ಕರಿತೀವಿ. ಇನ್ನು ಸಮಸ್ಥಿತಿ ಹೊಂದುವಂಥದ್ದು, ಇದು 4ನೇ ಪಾರಿಭಾಷಿಕ ಪದ. ಪ್ರತಿಯೊಂದು ಜೀವಿಯೂ ಸಹ ಈಗಾಗಲೇ ತನ್ನ ಮನದಲ್ಲಿರ್ತಕ್ಕಂಥ ಹಳೆಯ ಸ್ಕೀಮಾಗಳು ಮತ್ತು ಹೊಸ ಸ್ಕೀಮಾಗಳ ನಡುವೆ ಸಂಬಂಧ ಕಲ್ಪಿಸುವಾಗ ಜೀವಿಯಲ್ಲಿ ಅಸಮತೋಲಿತ ಸ್ಥಿತಿ ಅಥವಾ ಅಸಮಸ್ಥಿತಿ ಅನ್ನುವಂಥದ್ದು ನಿರ್ಮಾಣ ಆಗತ್ತೆ. ಹಳೆಯದು ಮತ್ತು ಹೊಸದು ಸೇರೋದು ಅಂತಂದ್ರೆ ಸ್ವಲ್ಪ ಕಷ್ಟನೇ ನೋಡಿ. ಹಳೆಯದು ಮತ್ತೆ ಹೊಸದು. ಈಗಿನ ಜನರೇಷನ್ ಜನ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ತಮ್ಮ ಸ್ನೇಹಿತರ ಜೊತೆಗೇನೆ ಸ್ನೇಹವನ್ನ ಮಾಡಿರ್ತಾರೆ. ಹಳೆಯ ಜನರ ಜೊತೆ ಏನ್ ಮಾಡೋದಿಲ್ಲ ಅಂದ್ರೆ ಬೆರೀಲಿಕ್ಕೆ ಹೋಗೋದಿಲ್ಲ ಅವರು. ಹೌದಾ? ವಯಸ್ಸಾದವ್ರ ಜೊತೆ ನಾವು ಹರಟೆ ಹೊಡಿತೀವ, ಅಥವಾ ಏಜ್ ಆದವ್ರ ಜೊತೆ ನಾವು ಹೋಗಿ ಜಾಸ್ತಿ ಮಾತಾಡ್ತಾ ಕೂತ್ಕೋತೀವ, ನಮ್ಮ ಮನದ ಇಂಗಿತಗಳನ್ನ ಅವ್ರ ಮುಂದೆ ಹೇಳ್ತೀವ? ಇಲ್ಲ. ನಮ್ಮ ಜನರೇಷನ್ದವ್ರು, ನಾವು ಜನರೇಷನ್ ಗ್ಯಾಪ್ ಅಂತ ಕರಿತೀವಿ ನೋಡಿ. ಹಳೆ ಕಾಲದ ಜನರಿಗೆ ಏನಾಗ್ತಿರ್ಲಿಲ್ಲ ಅಂದ್ರೆ ಮೊಬೈಲ್ ಬಳಕೆ ಮಾಡೋದು ಗೊತ್ತೇ ಇರಲಿಲ್ಲ. ಈಗಲೂ ಕೂಡ ಅವ್ರಿಗೆ ಕೆಲವೊಬ್ರಿಗೆ ಬರೋದಿಲ್ಲ. LKG ಮಗು ಇವಾಗ ಏನ್ ಮಾಡುತ್ತೆ ಅಂದ್ರೆ ಸ್ಮಾರ್ಟ್ ಫೋನ್ ಓಪನ್ ಮಾಡಿ ಅದೇನ್ ಮಾಡುತ್ತೆ ಅಂದ್ರೆ ಅದರಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನ, ಗೇಮ್ ಆಡೋದಾಗ್ಲಿ ಎಲ್ಲ ಕೆಲಸಗಳನ್ನ ಅದು ಮಾಡ್ತದೆ. ಆದ್ರೆ ಹಳೆ ಕಾಲದಲ್ಲಿ ಹಾಗಿತ್ತ? ಇಲ್ಲ. ಹಳೆಯದು ಮತ್ತು ಹೊಸದು ಸೇರೋದು ಅಂತಂದ್ರೆ ಸ್ವಲ್ಪ ಅಲ್ಲಿ ಏನಾಗ್ತದೆ ಅಂದ್ರೆ ಅಸಮತೋಲಿತ ಸ್ಥಿತಿ ಅನ್ನುವಂಥದ್ದು ಉಂಟಾಗುತ್ತೆ. ಸಾಮಾನ್ಯವಾಗಿ ಯಾವುದೇ ತಗೊಳ್ರಿ, ಹೊಸದು ಮತ್ತು ಹಳೆದನ್ನು ಸೇರಿಸುವಂತ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಿ ಆಗತ್ತೆ. ಅಂದ್ರೆ ಜೀವಿಯ ಮನದಲ್ಲಿ ಈಗಾಗಲೇ ಇರ್ತಕ್ಕಂಥ ಹಳೆಯ ಸ್ಕೀಮಾಗಳು ಮತ್ತೆ ಹೊಸ ಸ್ಕೀಮಾಗಳ ನಡುವೆ ಸಂಬಂಧ ಕಲ್ಪಿಸುವಂತಹ ಸಂದರ್ಭದಲ್ಲಿ ಜೀವಿಯಲ್ಲಿ ಅಸಮತೋಲಿತ ಸ್ಥಿತಿ, ಅಸಮಸ್ಥಿತಿ ಅನ್ನುವಂಥದ್ದು ನಿರ್ಮಾಣ ಆಗತ್ತೆ. ಈ ಅಸಮತೋಲಿತ ಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಸ್ಕೀಮಾದಲ್ಲಿ ವರ್ತನೆಯಲ್ಲಿ ಪರಿವರ್ತನೆಯನ್ನು ಮಾಡಿಕೊಂಡು ಸಮಸ್ಥಿತಿಯನ್ನು ಹೊಂದುತ್ತೆ.
ಯಾವಾಗ ಇವೆರಡು ಹೊಂದಾಣಿಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ, ಹಳೆಯದು ಮತ್ತು ಹೊಸದು ಹೊಂದಾಣಿಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಸಮಸ್ಥಿತಿ ಉಂಟಾಗತ್ತೆ. ಆ ಅಸಮಸ್ಥಿತಿಯಿಂದ ಹೊರಗೆ ಬರಲಿಕ್ಕೆ ಸ್ಕೀಮಾದ ವರ್ತನೆಯಲ್ಲಿ ಏನು ಮಾಡ್ಕೊಳ್ತವೆ ಅಂದರೆ ಪರಿವರ್ತನೆ ಮಾಡಿಕೊಂಡು ಸಮಸ್ಥಿತಿಯನ್ನು ಹೊಂದ್ತವೆ. ಜೀವಿ ಅಸಮತೋಲಿತ ಸ್ಥಿತಿಯಿಂದ ಹೊಸ ಜ್ಞಾನಾತ್ಮಕ ಸಂರಚನೆ ಹೊಂದಲು ಅಭಿಪ್ರೇರಿತಗೊಳ್ಳುತ್ತದೆ. ಈ ಪ್ರಕ್ರಿಯೆ ಏನು ಅಂತಂದ್ರೆ ಕಲಿಕೆ. ಅರ್ಥ ಆಯ್ತಲ್ಲ? ಇದಿಷ್ಟು ಜೀನ್ ಪಿಯಾಜೆ ಅವರು ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಬಳಸಿರ್ತಕ್ಕಂಥ ಪ್ರಮುಖ 4 ಪಾರಿಭಾಷಿಕ ಪದಗಳು. ಈ 4 ಪಾರಿಭಾಷಿಕ ಪದಗಳ ಬಗ್ಗೆ ನಿಮಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಉದಾಹರಣೆ ಸಮೇತನೇ ನಾನು ನಿಮಗೆ ಹೇಳಿರೋದ್ರಿಂದಾಗಿ ಇದೇನು ಅಷ್ಟು ಗೊಂದಲಕ್ಕೆ ಎಡೆ ಮಾಡಿ ಕೊಡೋದಿಲ್ಲ. ಇನ್ನು ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಬರ್ತಕ್ಕಂಥ ಹಂತಗಳ ಬಗ್ಗೆ ಜೀನ್ ಪಿಯಾಜೆ ಅವರಿಗೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಈ ಜೀನ್ ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋನ ನಾನು ಮಾಡಿದ್ದೇನೆ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿಯೂ ಕೂಡ ನಿಮಗೆ ಆ ವಿಡಿಯೋ ಸಿಗುತ್ತೆ. ದಯವಿಟ್ಟು ತಾವು ಆ ವಿಡಿಯೋ ಕೂಡ ನೋಡ್ಕೋಬಹುದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ನಂಬರ್ 22. ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತೆ ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎನಿಸುವ ಬಿಂದು. ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತೆ ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಎನಿಸುವ ಬಿಂದು ಸಮತಲ, ಆಸಕ್ತಿಯ ಕೊರತೆ, ಬೇಸರ, ಕಷ್ಟಕರ ಹಂತ. ಇಲ್ಲಿ 4 ಆಯ್ಕೆಗಳು ಬಂದಿದೆ. ಪ್ರಶ್ನೆ ಕೂಡ ಇದೆ. ಕಲಿಕೆಯು ನಿಧಾನಗತಿಯಲ್ಲಿ ಸಾಗತ್ತೆ, ಅಂತಿಮವಾಗಿ ನಿಂತು ಹೋಗುತ್ತೆ, ಮತ್ತೆ ಅದು ಮುಂದುವರಿಯುವ ಸಾಧ್ಯತೆಯೇ ಇಲ್ಲ ಅನಿಸ್ತಕ್ಕಂಥ ಬಿಂದು ಯಾವುದು? ಸಮತಲ ಬಿಂದುವೋ, ಆಸಕ್ತಿಯ ಕೊರತೆಯೋ, ಬೇಸರವೋ, ಕಷ್ಟಕರವೋ? ಆದ್ಮೇಲೆ ಇದಕ್ಕೆ ಸರಿಯಾದ ಉತ್ತರ ನಿಮಗೆ ಗೊತ್ತಿತ್ತು ಅಂದರೆ ಪ್ರಶ್ನೆ ನಂಬರ್ 22 ಹಾಕಿ ನಿಮ್ಮ ಉತ್ತರವನ್ನ ದಯವಿಟ್ಟು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಕಾಮೆಂಟ್ ಮಾಡಬೇಕು. ಬರೀ ನಾನು ಹೇಳೋದಷ್ಟೇ ಅಲ್ಲ, ಹೇಳುವಂಥ ಸಂದರ್ಭದಲ್ಲಿ, ನಾನು ಪಾಠ ಮಾಡುವಂಥ ಸಂದರ್ಭದಲ್ಲಿ ನೀವು ಕೂಡ ಏನು ಆಗ್ತಾ ಇರಬೇಕು ಅಂದರೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರಬೇಕು. ಇದರಿಂದ ನಮಗೇನಾಗುತ್ತೆ ಅಂದರೆ ಇವರು ಇದ್ದಾರೆ, ಯಾರೋ ಕ್ಲಾಸ್ ಕೇಳ್ತಿದ್ದಾರೆ ಅನ್ನುವಂಥ ಭಾವನೆ ನನಗೆ ಬರುತ್ತೆ. ದಯವಿಟ್ಟು ನಾನು ಯಾವಾಗ ಪ್ರಶ್ನೆಗಳನ್ನು ಕೇಳ್ತೀನಿ ಅಥವಾ ಯಾವಾಗ ಪ್ರಶ್ನೆ ಬರುತ್ತೆ ಆ ಪ್ರಶ್ನೆಗೆ ಉತ್ತರ ನಿಮಗೆ ಗೊತ್ತಿತ್ತು ಅಂದರೆ ದಯವಿಟ್ಟು ಉತ್ತರವನ್ನ ಕಾಮೆಂಟ್ ಮಾಡಿ. ಬನ್ನಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ಆದ್ಮೇಲೆ ಇದಕ್ಕೆ ಸರಿಯಾದ ಉತ್ತರ ಸಮತಲ ಬಿಂದು. ಕಲಿಕೆ ನಿಧಾನಗತಿಯಲ್ಲಿ ಸಾಗತ್ತೆ, ಅಂತಿಮವಾಗಿ ನಿಂತು ಹೋಗುತ್ತೆ, ಮತ್ತೆ ಅದು ಮುಂದುವರಿಯುವ ಸಾಧ್ಯತೆಯೇ ಇಲ್ಲ ಅನ್ನಿಸ್ತಕ್ಕಂಥ ಬಿಂದು ಯಾವುದು ಅಂದರೆ ಸಮತಲ ಬಿಂದು. ಆಸಕ್ತಿಯ ಕೊರತೆ ಆಗಲ್ಲ, ಬೇಸರ ಆಗಲ್ಲ, ಕಷ್ಟಕರ ಹಂತವೂ ಕೂಡ ಅಲ್ಲ. ಇಲ್ಲಿ ಸಮತಲ ಬಿಂದು. ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಬಂದಿದೆ ಅಂದರೆ ಕಲಿಕೆಗೆ ಸಂಬಂಧಪಟ್ಟಂತೆ ಬಂದಿದೆ. ಈ ಕಲಿಕೆಯಲ್ಲಿ ಪ್ರಮುಖವಾಗಿ ಕಲಿಕಾ ವಕ್ರಗಳು ಅಂತ ಏನು ಬರ್ತವೆ, ಆ ಕಲಿಕಾ ವಕ್ರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಇದೆ. ಇವಾಗ ನಾವು ಈ ಕಲಿಕಾ ವಕ್ರವನ್ನ ನೋಡ್ತಾ ಹೋಗೋಣ. ಕಲಿಕಾ ವಕ್ರ, ಕಲಿಕೆಯ ದರವನ್ನ ನಕ್ಷೆಯ ಮೂಲಕ ನಿರೂಪಣೆ ಮಾಡುವಂಥದ್ದನ್ನೇ ನಾವು ಕಲಿಕಾ ವಕ್ರ ಅಂತ ಕರಿತೀವಿ. ಅಂದ್ರೆ ಒಂದು ಮ್ಯಾಪ್ ಮೂಲಕ ಕಲಿಕೆಯ ದರ ಎಷ್ಟಾಗಿದೆ ಅನ್ನುವಂಥದ್ದನ್ನು ಸೂಚಿಸುವಂಥದ್ದನ್ನೇ ನಾವು ಕಲಿಕಾ ವಕ್ರ ಅಂತ ಕರಿತೀವಿ. ಕಲಿಕಾ ವಕ್ರದಲ್ಲಿ ಮುಖ್ಯವಾಗಿ 4 ಪ್ರಕಾರಗಳು ಬರ್ತವೆ. ಅದರಲ್ಲಿ ಮೊದಲನೇದು ಋಣಾತ್ಮಕ ಕಲಿಕಾ ವಕ್ರ. ಋಣಾತ್ಮಕ ಅಂದ್ರೆ ನೆಗೆಟಿವ್ ಕಲಿಕಾ ವಕ್ರ. ಋಣಾತ್ಮಕ ಕಲಿಕಾ ವಕ್ರ ಅಂದ್ರೆ ಹೆಸರೇ ಸೂಚಿಸುತ್ತೆ, ಅದು ಆರಂಭದಲ್ಲಿ ಕಲಿಕೆಯ ಪ್ರಮಾಣ ಏನಿರ್ತದೆ ಅಂದ್ರೆ ಹೆಚ್ಚಿರ್ತದೆ. ಆರಂಭದಲ್ಲಿ ಕಲಿಕೆಯ ಪ್ರಮಾಣ ಹೆಚ್ಚಿದ್ದು ಕ್ರಮೇಣ ಕಲಿಕೆಯ ಪ್ರಮಾಣ ಕಡಿಮೆ ಆಗುವಂಥದ್ದನ್ನ ನಾವು ನಕ್ಷೆಯ ಮೂಲಕ ನಿರೂಪಿಸಿದ್ವಿ ಅಂದ್ರೆ ಅದನ್ನೇ ಋಣಾತ್ಮಕ ಕಲಿಕಾ ವಕ್ರ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮ್ಯಾಪ್ ಕೂಡ ಇದೆ. ಇಲ್ಲಿ ನೋಡಿ, ಆರಂಭದಲ್ಲಿ ಏನಾಗಿದೆ ಅಂದ್ರೆ ಕಲಿಕೆ ಜಾಸ್ತಿ ಇದೆ. ಆರಂಭದಲ್ಲಿ y ಬಿಂದುವಿನಿಂದ ಏನಾಗಿದೆ ಅಂದ್ರೆ ಕಲಿಕೆ ಆರಂಭ ಆಗಿದೆ. ಆರಂಭ ಆಗಿರ್ತಕ್ಕಂಥ ಕಲಿಕೆ ಏನಾಗಿದೆ ಅಂದ್ರೆ ನಿಧಾನವಾಗಿ ಕಡಿಮೆ ಆಗಿದೆ. ಕ್ರಮೇಣವಾಗಿ ಕಲಿಕೆಯ ಪ್ರಮಾಣ ಕಡಿಮೆ ಆಗಿದೆ. ಇದನ್ನ ನಾವು ಏನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಮ್ಯಾಪ್ ಮೂಲಕ ತೋರಿಸಿದ್ವಿ. ಇಲ್ಲಿ ಮ್ಯಾಪ್ ಮೂಲಕ ಇದನ್ನು ತೋರಿಸಿದ್ವಲ್ಲ, ಇದನ್ನೇ ಋಣಾತ್ಮಕ ಕಲಿಕಾ ವಕ್ರ ಅಂತ ನಾವು ಕರಿತೀವಿ. ಇನ್ನು ಕಲಿಕಾ ವಕ್ರದಲ್ಲಿರ್ತಕ್ಕಂಥ ಮುಂದಿನ ಪ್ರಕಾರ ಧನಾತ್ಮಕ ಕಲಿಕಾ ವಕ್ರ. ಇದು ಹೆಸರೇ ಸೂಚಿಸುತ್ತೆ. ಧನಾತ್ಮಕ ಕಲಿಕಾ ವಕ್ರ ಅಂದ್ರೆ ಕಲಿಕೆ ಆರಂಭದಲ್ಲಿ ಕಡಿಮೆ ಇರ್ತದೆ. ಋಣಾತ್ಮಕದಲ್ಲಿ ಏನಾಗಿತ್ತು, ಆರಂಭದಲ್ಲಿ ಹೆಚ್ಚಿತ್ತು, ಆದರೆ ಬರಬರ್ತಾ ಅಲ್ಲಿ ಕಡಿಮೆ ಆಯಿತು. ಆದರೆ ಧನಾತ್ಮಕ ಕಲಿಕಾ ವಕ್ರದಲ್ಲಿ ಏನಾಗುತ್ತೆ ಅಂದ್ರೆ ಕಲಿಕೆ ಆರಂಭದಲ್ಲಿ ಕಡಿಮೆ ಇರುತ್ತೆ, ಕ್ರಮೇಣ ಕಾಲ ಕಳೆದಂತೆ ಏನಾಗುತ್ತೆ ಅಂದ್ರೆ ಕಲಿಕೆಯ ದರ ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನ ಸೂಚಿಸುವಂತ ವಕ್ರವೇ ಧನಾತ್ಮಕ ಕಲಿಕಾ ವಕ್ರ. ಇಲ್ಲಿ ಮ್ಯಾಪ್ ಬಂತು ನೋಡಿ, y ಇಂದ ಏನಾಗಿದೆ ಅಂದ್ರೆ ಆರಂಭದಲ್ಲಿ ಕಲಿಕೆಯ ಪ್ರಮಾಣ ಕಡಿಮೆ ಇದೆ. ಆರಂಭದಲ್ಲಿ ಕಲಿಕೆಯ ಪ್ರಮಾಣ ಕಡಿಮೆ ಇದೆ, ಕಾಲ ಕಳೆದಂತೆ ಏನಾಗಿದೆ ಅಂದ್ರೆ ಕಲಿಕೆಯ ದರ
ಜಾಸ್ತಿ ಆಗಿದೆ. ಕಲಿಕೆಯ ದರ ಏನಾಗಿದೆ ಅಂದರೆ ಬರೋಬರ್ತಾ ಜಾಸ್ತಿ ಆಗಿದೆ. ಇದನ್ನ ನಾವು ಧನಾತ್ಮಕ ಕಲಿಕಾ ವಕ್ರ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇನ್ನು ಮೂರನೇದು ಮಿಶ್ರ ಕಲಿಕಾ ವಕ್ರ. ಹೆಸರೇ ಸೂಚಿಸುತ್ತೆ ಮಿಶ್ರ ಕಲಿಕಾ ವಕ್ರ ಅಂತಂದ್ರೆ ಇಲ್ಲಿ ಕಲಿಕೆ ಅನ್ನುವಂಥದ್ದು ಎಸ್ ಆಕಾರದಲ್ಲಿ ಇರುತ್ತೆ. ಕಲಿಕೆ ಅನ್ನುವಂಥದ್ದು ಎಸ್ ಆಕಾರದಲ್ಲಿರುತ್ತೆ. ಅಂದ್ರೆ ಕಾಲದೊಂದಿಗೆ ಕಲಿಕೆ ಹೆಚ್ಚು ಕಡಿಮೆ ಆಗುತ್ತಾ ಸಾಗ್ತಾ ಹೋಗುವಂಥದ್ದನ್ನ ನಿರೂಪಿಸುವಂಥ ವಕ್ರವನ್ನ ನಾವು ಮಿಶ್ರ ಕಲಿಕಾ ವಕ್ರ ಅಂತ ಕರಿತೀವಿ. ಇಲ್ಲಿ ನೋಡಿ, ವೈ ಬಿಂದುವಿನಿಂದ ಕಲಿಕೆಯ ಪ್ರಮಾಣ ಆರಂಭ ಆಗಿದೆ. ಸಮಯ ಕಳೆದಂತೆ ಏನಾಗಿದೆ ಅಂದ್ರೆ ಎಸ್ ಆಕಾರದಲ್ಲಿ ಇದು ಕಲಿಕೆ ಆಗಿದೆ. ಎಸ್ ಆಕಾರದಲ್ಲಿ ಅಂದ್ರೆ ಕಾಲಕ್ರಮೇಣ ಕಳೆದಂತೆ ಒಮ್ಮೆ ಜಾಸ್ತಿ ಆಗಿದೆ, ಒಮ್ಮೆ ಕಡಿಮೆ ಆಗಿದೆ, ಒಮ್ಮೆ ಜಾಸ್ತಿ ಆಗಿದೆ, ಒಮ್ಮೆ ಕಡಿಮೆ ಆಗಿದೆ. ಈ ರೀತಿ ಇರ್ತಕ್ಕಂತಹ ಕಲಿಕಾ ವಕ್ರವನ್ನ ನಾವು ಮಿಶ್ರ ಕಲಿಕಾ ವಕ್ರ ಅಂತ ಕರಿತೀವಿ. ಇನ್ನು ಈ ಕಲಿಕಾ ವಕ್ರಕ್ಕೆ ಸಂಬಂಧಪಟ್ಟಂತೆ ಕೊನೆಯದಾಗಿರ್ತಕ್ಕಂಥ ಕಲಿಕಾ ವಕ್ರ ಯಾವುದು ಅಂದ್ರೆ ಶೂನ್ಯ ಕಲಿಕಾ ವಕ್ರ. ಈ ಶೂನ್ಯ ಕಲಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಕಲಿಕೆಯು ಒಂದು ನಿರ್ದಿಷ್ಟ ಸಮಯದವರೆಗೆ ಮುಂದುವರೆದು ನಂತರ ಸ್ಥಗಿತಗೊಳ್ಳುವಂಥದ್ದನ್ನ ನಕ್ಷೆಯ ಮೂಲಕ ನಾವು ನಿರೂಪಣೆ ಮಾಡಿದ್ವಿ ಅಂದ್ರೆ ಶೂನ್ಯ ಕಲಿಕಾ ವಕ್ರ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ನೋಡಿ, ವೈ ಬಿಂದುವಿನಿಂದ ಆರಂಭವಾಗಿರ್ತಕ್ಕಂಥ ಕಲಿಕೆ ಒಂದು ನಿರ್ದಿಷ್ಟ ವಯಸ್ಸಿನವರೆಗೆ ನಡೆದಿದೆ. ನಿರ್ದಿಷ್ಟ ವಯಸ್ಸಿನವರೆಗೆ ನಡೆದು ಮುಂದೆ ಏನಾಗಿದೆ ಅಂದ್ರೆ ಅದು ಮುಂದುವರೆದಿಲ್ಲ, ಸ್ಥಗಿತಗೊಂಡಿದೆ. ಇದನ್ನೇ ನಾವು ಏನಂತ ಕರಿತೀವಿ ಅಂದ್ರೆ ಶೂನ್ಯ ಕಲಿಕಾ ವಕ್ರ ಅಂತ ಕರಿತೀವಿ. ಇಲ್ಲಿ ಹಿಂದೆ ಬಂದಿರತಕ್ಕಂಥ ಪ್ರಶ್ನೆಯೂ ಕೂಡ ಇದೆ. ಶೂನ್ಯ ಕಲಿಕಾ ವಕ್ರದ ಬಗ್ಗೆ ಪ್ರಶ್ನೆ ಬಂದಿದೆ. ಇಲ್ಲಿ ಪ್ರಶ್ನೆ ಏನಿತ್ತು ಅಂದ್ರೆ ಕಲಿಕೆಯು ನಿಧಾನಗತಿಯಲ್ಲಿ ಸಾಗಿ ಅಂತಿಮವಾಗಿ ನಿಂತು ಹೋಗುವ ಮತ್ತೆ ಅದು ಮುಂದುವರಿಯುವ ಸಾಧ್ಯತೆ ಇಲ್ಲ ಅನಿಸ್ತಕ್ಕಂಥ ಬಿಂದು ಯಾವುದು? ಇಲ್ಲಿ ಕಲಿಕೆ ಏನಾಗೋದಿಲ್ಲ ಅಂತಂದ್ರೆ ನಿಧಾನಗತಿಯಲ್ಲಿ ಸಾಗುತ್ತೆ, ಅಂತಿಮವಾಗಿ ನಿಂತು ಹೋಗ್ತದೆ, ಮತ್ತೆ ಅದು ಮುಂದುವರಿಯೋದೇ ಇಲ್ಲ. ಇಲ್ಲಿ ಬಂದು ಏನಾಗಿದೆ ಅಂದ್ರೆ ಕಲಿಕೆ ಅನ್ನುವಂಥದ್ದು ನಿಂತು ಬಿಟ್ಟಿದೆ, ಮುಂದುವರೆದಿಲ್ಲ. ಹೀಗಾಗಿ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸಮತಲ ಬಿಂದು ಅಂತ ಕರಿತೀವಿ. ಇದಿಷ್ಟು ಕಲಿಕಾ ವಕ್ರಕ್ಕೆ ಸಂಬಂಧಪಟ್ಟಂತೆ. ಪ್ರತಿ ಬಾರಿಯ ಪರೀಕ್ಷೆಯಲ್ಲೂ ಕೂಡ ಕಲಿಕಾ ವಕ್ರದ ಬಗ್ಗೆ ಒಂದು ಪ್ರಶ್ನೆ ಬಂದಿರುತ್ತೆ. ದಯವಿಟ್ಟು ಅದನ್ನು ತಾವು ಗಮನದಲ್ಲಿ ಇಟ್ಕೋಬೇಕು. ಕಲಿಕಾ ವಕ್ರಕ್ಕೆ ಸಂಬಂಧಪಟ್ಟಂತೆ ಋಣಾತ್ಮಕ ಕಲಿಕಾ ವಕ್ರ, ಧನಾತ್ಮಕ ಕಲಿಕಾ ವಕ್ರ, ಮಿಶ್ರ ಕಲಿಕಾ ವಕ್ರ ಮತ್ತು ಶೂನ್ಯ ಕಲಿಕಾ ವಕ್ರ. ಮಿಶ್ರ ಕಲಿಕಾ ವಕ್ರ ಅನ್ನುವಂಥದ್ದು ಎಸ್ ಆಕಾರದಲ್ಲಿ ಇರ್ತದೆ. ಅಂದ್ರೆ ಕಾಲಕ್ರಮೇಣ ಕಳೆದಂತೆ ಏನಾಗ್ತದೆ ಅಂದ್ರೆ ಕಲಿಕೆ ಒಮ್ಮೆ ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ. ಈ ರೀತಿ ಸಾಗುವಂಥದ್ದನ್ನ ಎಸ್ ಆಕಾರದಲ್ಲಿ ಒಮ್ಮೆ ಜಾಸ್ತಿ ಆಗ್ತದೆ, ಒಮ್ಮೆ ಕಡಿಮೆ ಆಗ್ತದೆ. ಈ ರೀತಿ ಇರ್ತಕ್ಕಂಥ ಕಲಿಕೆಯನ್ನು ನಾವು ಮಿಶ್ರ ಕಲಿಕಾ ವಕ್ರ ಅಂತ ಕರಿತೀವಿ. ಇನ್ನು ಶೂನ್ಯ ಕಲಿಕಾ ವಕ್ರ ಒಂದು ನಿರ್ದಿಷ್ಟ ಸಮಯದ ತನಕ ಕಲಿಕೆ ನಡೆಯುತ್ತೆ, ನಂತರ ನಿಂತು ಹೋಗ್ಬಿಡುತ್ತೆ. ಅದನ್ನು ನಾವು ಶೂನ್ಯ ಕಲಿಕಾ ವಕ್ರ ಅಂತ ಕರಿತೀವಿ. ಇನ್ನು ಈ ಕಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕಲಿಕಾ ವರ್ಗಾವಣೆಯ ಬಗ್ಗೆ ಕೂಡ ನಾವು ಪ್ರಮುಖವಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಕಲಿಕಾ ವರ್ಗಾವಣೆ ಒಂದು ಸನ್ನಿವೇಶದಲ್ಲಿ ಪಡೆದಿರ್ತಕ್ಕಂಥ ಜ್ಞಾನ, ತರಬೇತಿ ಹಾಗೂ ಅಭ್ಯಾಸಗಳನ್ನ ಇನ್ನೊಂದು ಕ್ಷೇತ್ರದಲ್ಲಿ ಅನ್ವಯ ಮಾಡಿಕೊಳ್ಳುವಂಥದ್ದನ್ನ ನಾವು ಕಲಿಕೆಯ ವರ್ಗಾವಣೆ ಅಂತ ಕರಿತೀವಿ. ಕಲಿಕಾ ವರ್ಗಾವಣೆಯಲ್ಲಿ ಮುಖ್ಯವಾಗಿ 3 ವಿಧಗಳು ಬರ್ತವೆ. ಮೊದಲನೇದು ಧನಾತ್ಮಕ ಕಲಿಕಾ ವರ್ಗಾವಣೆ. ಹೆಸರೇ ಸೂಚಿಸುತ್ತೆ. ಕಲಿಕಾ ವರ್ಗಾವಣೆ ಅಂದ್ರೆ ಅರ್ಥ ಆಯ್ತಲ್ಲ ನಿಮಗೆ? ಹಿಂದೆ ಒಂದು ಯಾವುದೋ ಸನ್ನಿವೇಶದಲ್ಲಿ ನೀವು ಏನೋ ಒಂದು ವಿಚಾರವನ್ನು ಕಲ್ತಿರ್ತೀರಿ, ಆ ಕಲಿಕೆ ಮುಂದಿನ ಇನ್ನೊಂದು ಕ್ಷೇತ್ರದಲ್ಲಿ ಅನ್ವಯ ಮಾಡ್ಕೊಳ್ಳುವಂಥದ್ದನ್ನ ನಾವು ಕಲಿಕಾ ವರ್ಗಾವಣೆ ಅಂತ ಕರಿತೀವಿ. ಉದಾಹರಣೆಗೆ ಸೈಕಲ್ ಹೊಡೆಯುವಂಥದ್ದನ್ನ ಕಲ್ತಿರುವಂಥ ವ್ಯಕ್ತಿ ಸೈಕಲ್ ಮೋಟರನ್ನು ಈಸಿಯಾಗಿ ಹೊಡೆಯಬಹುದು. ಹೌದಾ? ಅದು ಕಲಿಕೆಯ ವರ್ಗಾವಣೆ. ಹಿಂದೆ ಸೈಕಲ್ ಹೊಡೆಯೋದನ್ನು ಕಲ್ತಿದ್ದ, ಮುಂದೆ ಸೈಕಲ್ ಮೋಟರ್ ಹೊಡೆಯುವಂಥ ಸಂದರ್ಭದಲ್ಲಿ ಅದು ಅನುಕೂಲ ಆಯಿತು. ಇದನ್ನೇ ನಾವು ಅಂದ್ರೆ ಒಂದು ಸನ್ನಿವೇಶದಲ್ಲಿ ಪಡ್ಕೊಂಡಿರ್ತಕ್ಕಂಥ ಜ್ಞಾನವನ್ನ, ತರಬೇತಿಯನ್ನ ಹಾಗೂ ಅಭ್ಯಾಸಗಳನ್ನ ಇನ್ನೊಂದು ಕ್ಷೇತ್ರದಲ್ಲಿ ಬಳಕೆ ಮಾಡಿಕೊಳ್ಳುವಂಥದ್ದನ್ನ ಕಲಿಕೆಯ ವರ್ಗಾವಣೆ ಅಂತ ಕರಿತೀವಿ. ಈ ಕಲಿಕಾ ವರ್ಗಾವಣೆಯಲ್ಲಿ ಮುಖ್ಯವಾಗಿ 3 ವಿಧಗಳು ಬರ್ತವೆ. ಮೊದಲನೇದು ಧನಾತ್ಮಕ ಕಲಿಕಾ ವರ್ಗಾವಣೆ. ಹಾಗಾದ್ರೆ ಧನಾತ್ಮಕ ಕಲಿಕಾ ವರ್ಗಾವಣೆ ಅಂದ್ರೆ ಏನು? ಹೆಸರೇ ಸೂಚಿಸುತ್ತೆ. ಹಿಂದೆ ಕಲಿತಿರುವಂಥದ್ದು ಮುಂದಿನ ಕಲಿಕೆಗೆ ಸಹಾಯಕ ಆದ್ರೆ, ಅನುಕೂಲ ಆದ್ರೆ, ಹಿಂದೆ ಕಲಿತಿರುವಂಥದ್ದು ಮುಂದಿನ ಕಲಿಕೆಗೆ ಅನುಕೂಲ ಆದ್ರೆ, ಸಹಾಯಕವಾದ್ರೆ ಅದನ್ನ ನಾವು ಧನಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರಿತೀವಿ. ಎರಡನೇದು ಋಣಾತ್ಮಕ ಕಲಿಕಾ ವರ್ಗಾವಣೆ. ಹಿಂದಿನ ಕಲಿಕೆ ಮುಂದಿನ ಕಲಿಕೆಗೆ ಅಡ್ಡಿಯಾಗುವಂಥದ್ದನ್ನ ನಾವು ಋಣಾತ್ಮಕ ಕಲಿಕಾ ವರ್ಗಾವಣೆ ಅಂತ ಕರಿತೀವಿ. ಮೂರನೇದು ಶೂನ್ಯ ಕಲಿಕಾ ವರ್ಗಾವಣೆ. ಹಿಂದಿನ ಕಲಿಕೆಯು ಮುಂದಿನ ಕಲಿಕೆಯ ಮೇಲೆ ಯಾವುದೇ ಪರಿಣಾಮ ಉಂಟು ಮಾಡದೇ ಇದ್ರೆ ಅದನ್ನ ಶೂನ್ಯ ಕಲಿಕಾ ವರ್ಗಾವಣೆ ಅಂತ ಕರಿತೀವಿ. ಹೌದಾ? ಇದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಕಲಿಕಾ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಡೀಟೇಲ್ ಆಗಿರ್ತಕ್ಕಂಥ ಒಂದು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ಇದೆ. ಬಹಳಷ್ಟು ಉದಾಹರಣೆ ಸಮೇತ ನಾನು ನಿಮಗೆ ಈ ಕಲಿಕಾ ವರ್ಗಾವಣೆ ಬಗ್ಗೆ ಬಹಳಷ್ಟು ಡೀಟೇಲ್ ಕೊಟ್ಟಿದ್ದೀನಿ. ಇಲ್ಲಿ ನಾನು ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಅಲ್ಲಿ ನಾವು ಕೇವಲ ಶೂನ್ಯ ಕಲಿಕಾ ವಕ್ರದ ಬಗ್ಗೆ ಮಾತ್ರ ಪ್ರಶ್ನೆ ಬಂದಿರೋದ್ರಿಂದಾಗಿ ಇದನ್ನ ಅಡಿಷನಲ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು.
ನಮ್ಮ ವಿಡಿಯೋ ತರಗತಿಯ ವಿಶೇಷತೆ ಏನು ಅಂತಂದರೆ, ಒಂದು ಪ್ರಶ್ನೆ ಬಂತು ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಏನಿದೆ, ಎಕ್ಸಾಮ್ಗೆ ಯಾವುದೆಲ್ಲ ಮಹತ್ವದ್ದಿದೆ ಅದನ್ನೆಲ್ಲ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ. ಹೀಗಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಸ್ನೇಹಿತರ ಜೊತೆಗೂ ಕೂಡ ನಮ್ಮ ವಿಡಿಯೋನ ಶೇರ್ ಮಾಡಿ. ಇನ್ನು ಕಲಿಕಾ ಶ್ರೇಣಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಬರೋಣ. ಕಲಿಕಾ ಶ್ರೇಣಿಗೆ ಸಂಬಂಧಪಟ್ಟಂತೆ ಕೂಡ ಹಲವಾರು ಬಾರಿ ಪ್ರಶ್ನೆ ಬಂದಿದೆ. ರಾಬರ್ಟ್ ಗ್ಯಾಗ್ನೆ ಎಂಬ ಮನೋವಿಜ್ಞಾನಿ ಕಲಿಕಾ ಶ್ರೇಣಿಯ ಬಗ್ಗೆ ವಿವರಣೆ ನೀಡ್ತಾನೆ. ರಾಬರ್ಟ್ ಗ್ಯಾಗ್ನೆ 1965ರಲ್ಲಿ ತಮ್ಮ ಕಂಡೀಷನ್ಸ್ ಆಫ್ ಲರ್ನಿಂಗ್ ಅನ್ನುವಂಥ ಪುಸ್ತಕದಲ್ಲಿ ಸಂಚಯಿತ ಕಲಿಕಾ ಮಾದರಿ ಅನ್ನುವಂಥ ಕಲಿಕಾ ಶ್ರೇಣಿಯನ್ನ ಆರಂಭದಲ್ಲಿ 8 ಹಂತದ ಕಲಿಕೆಯನ್ನು ಗುರುತಿಸ್ತಾರೆ. ನಂತರ ಈ 8 ಹಂತಗಳನ್ನು ಪರಿಷ್ಕರಣೆ ಮಾಡಿ 4 ಹಂತಗಳನ್ನು ಕಲಿಕಾ ಶ್ರೇಣಿಯಲ್ಲಿ ಗುರುತಿಸ್ತಾರೆ. ಈ 4 ಪ್ರಮುಖ ಕಲಿಕಾ ಶ್ರೇಣಿಯ ಹಂತಗಳ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ತಾವು ಆ ವಿಡಿಯೋ ಕೂಡ ನೋಡ್ಕೋಬಹುದು. ಇದಿಷ್ಟು ಪ್ರಶ್ನೆ 2ಕ್ಕೆ ಸಂಬಂಧಪಟ್ಟಂತೆ ಅಂದರೆ 22ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದಷ್ಟು ಮಾಹಿತಿ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಪ್ರಶ್ನೆ ನಂಬರ್ 23. ಈ ಹಂತವನ್ನ ಕೂಟಯುಗ ಎಂದು ಕರೆಯುವರು. ಈ ಹಂತವನ್ನ ಕೂಟಯುಗ ಎಂದು ಕರೆಯುವರು. 4 ಆಯ್ಕೆಗಳು ಬಂದಿದೆ. ಶಾಲಾ ಪೂರ್ವ ಹಂತ, ಉತ್ತರ ಬಾಲ್ಯ ಹಂತ, ಅನ್ವೇಷಣಾ ಹಂತ, ಪ್ರಶ್ನಿಸುವ ಹಂತ. ಆದ್ಮೇಲೆ ಯಾವ ಹಂತವನ್ನ ಕೂಟಯುಗ ಅಂತ ಕರೀತಾರೆ, ಯಾವ ಹಂತವನ್ನ ಗ್ಯಾಂಗ್ ಏಜ್ ಅಂತ ಕರೀತಾರೆ? ನಿಮಗೆ ಗೊತ್ತಿತ್ತು ಅಂದ್ರೆ ಪ್ರಶ್ನೆ ನಂಬರ್ 23 ಹಾಕಿ, ಕಾಮೆಂಟ್ನಲ್ಲಿ 23 ಅಂತ ಹಾಕಿ. ಇದರಲ್ಲಿ ಯಾವುದು ಸರಿಯಾದ ಉತ್ತರ ಇದೆ ದಯವಿಟ್ಟು ಕಾಮೆಂಟ್ ಮಾಡಿ. ಕೂಟಯುಗ ಅಂತ ಯಾವುದನ್ನ ಕರೀತಾರೆ? ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಡೀಟೇಲ್ ನಾನು ನಿಮಗೆ ಹೇಳ್ತೀನಿ. ನಿಮಗೆ 23ನೇ ಪ್ರಶ್ನೆಗೆ ಉತ್ತರ ಗೊತ್ತಿತ್ತು ಅಂದ್ರೆ ದಯವಿಟ್ಟು ಉತ್ತರವನ್ನ ಕಾಮೆಂಟ್ ಮಾಡಿ. ಶಾಲಾ ಪೂರ್ವ ಹಂತ, ಉತ್ತರ ಬಾಲ್ಯ ಹಂತ, ಅನ್ವೇಷಣಾ ಹಂತ, ಪ್ರಶ್ನಿಸುವ ಹಂತ. ಹೌದಾ? ಈ 4 ಆಯ್ಕೆಗಳಲ್ಲಿ 3 ಆಯ್ಕೆಗಳು ಒಂದು ಹಂತಕ್ಕೆ ಸೀಮಿತಗೊಂಡಿದ್ರೆ ಇನ್ನೊಂದು ಆಯ್ಕೆ ಏನಿದೆ ಅದು ಬೇರೆ ವಿಕಾಸದ ಹಂತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಯ್ಕೆ ಇದೆ. ಎಸ್, ಬನ್ನಿ ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ಆತ್ಮೀಯರೇ, ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2, ಉತ್ತರ ಬಾಲ್ಯ ಹಂತ. ಈ ಉತ್ತರ ಬಾಲ್ಯ ಹಂತವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಕೂಟಯುಗ ಅಂತ ಕರಿತೀವಿ, ಗ್ಯಾಂಗ್ ಏಜ್ ಅಂತ ಕರಿತೀವಿ, ಶಾಲಾ ಹಂತ ಅಂತ ಈ ಉತ್ತರ ಬಾಲ್ಯವನ್ನ ನಾವು ಕರಿತೀವಿ. ಹೌದಾ? ಹಾಗಾದ್ರೆ ಈ ಶಾಲಾ ಪೂರ್ವ ಹಂತ, ಅನ್ವೇಷಣಾ ಹಂತ ಮತ್ತು ಪ್ರಶ್ನಿಸುವ ಹಂತ ಈ 3 ಆಯ್ಕೆಗಳು ಯಾವ ಹಂತಕ್ಕೆ ಸಂಬಂಧಪಡ್ತವೆ ಅಂದ್ರೆ ಪೂರ್ವ ಬಾಲ್ಯಾವಸ್ಥೆಗೆ ಸಂಬಂಧಪಡ್ತವೆ. ನಾವು ಪೂರ್ವ ಬಾಲ್ಯಾವಸ್ಥೆನ ಶಾಲಾ ಪೂರ್ವ ಹಂತ ಅಂತ ಕರಿತೀವಿ, ಅನ್ವೇಷಣಾ ಹಂತ ಅಂತ ಕರಿತೀವಿ, ಪ್ರಶ್ನಿಸುವ ಹಂತ ಅಂತ ಕರಿತೀವಿ. ಈ ರೀತಿ ಈ ಪೂರ್ವ ಬಾಲ್ಯಾವಸ್ಥೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಈ 3 ಆಯ್ಕೆಗಳಿಂದ ಗುರುತಿಸಿದ್ರೆ ಇಲ್ಲಿ ಡಿಫರೆಂಟ್ ಆಗಿರ್ತಕ್ಕಂಥದ್ದು ಉತ್ತರ ಬಾಲ್ಯ ಹಂತ. ಈ ಉತ್ತರ ಬಾಲ್ಯ ಹಂತವನ್ನ ಕೂಟಯುಗ, ಗ್ಯಾಂಗ್ ಏಜ್ ಅಂತ ನಾವು ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಬರೋಣ. ಆತ್ಮೀಯರೇ, ಶ್ರೀಮತಿ ಎಲಿಜಬೆತ್ ಹರ್ಲಾಕ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳನ್ನ ಸೂಚಿಸ್ತಾರೆ. ಶ್ರೀಮತಿ ಎಲಿಜಬೆತ್ ಹರ್ಲಾಕ್ ಅವರು ಬೆಳವಣಿಗೆ ಮತ್ತು ವಿಕಾಸದ ಹಂತಗಳನ್ನ ಸೂಚಿಸ್ತಾರೆ. ಪ್ರಮುಖವಾಗಿ 9 ಹಂತಗಳ ಬಗ್ಗೆ ಎಲಿಜಬೆತ್ ಹರ್ಲಾಕ್ ಅವರು ವಿವರಣೆಯನ್ನ ಕೊಡ್ತಾರೆ. ಅದರಲ್ಲಿ ಬಂದಿರತಕ್ಕಂಥದ್ದು ಮೊದಲ ಹಂತ ಪ್ರಸವ ಪೂರ್ವ ಹಂತ. ಇದು ಗರ್ಭದಿಂದ ಜನಿಸುವ ತನಕ, ಗರ್ಭ ಯಾವಾಗ ರಚನೆ ಆಗತ್ತೆ ಅಲ್ಲಿಂದ ಮಗು ಜನಿಸುವ ತನಕ ಇರ್ತಕ್ಕಂಥ ಹಂತವನ್ನ ನಾವು ಪ್ರಸವ ಪೂರ್ವ ಹಂತ ಅಂತ ಕರಿತೀವಿ. ಅದಾದ ನಂತರ ಶೈಶವ ಹಂತ, ಜನನದಿಂದ 2 ವಾರಗಳ ಅವಧಿ, ಮಗು ಜನಿಸಿದ 2 ವಾರಗಳ ಅವಧಿಯನ್ನ ನಾವು ಶೈಶವ ಹಂತ ಅಂತ ಕರಿತೀವಿ. ಅದಾದ ನಂತರ ಬರ್ತಕ್ಕಂಥ 3ನೇ ಹಂತ ಹಸುಳೆತನ. ಇದು 2 ವಾರಗಳಿಂದ 2 ವರ್ಷದ ಒಳಗೆ ಇರ್ತಕ್ಕಂಥ ಅವಧಿ. ಇದು ಹಸುಳೆತನ ಅಂತ 2 ವಾರಗಳಿಂದ 2 ವರ್ಷದೊಳಗೆ ಇರ್ತಕ್ಕಂಥ ಅವಧಿಯನ್ನು ಕರಿತೀವಿ. ಪೂರ್ವ ಬಾಲ್ಯ 2ನೇ ವರ್ಷದ ಕೊನೆಯಿಂದ 6 ವರ್ಷಗಳವರೆಗೆ ಇರ್ತಕ್ಕಂಥ ಅವಧಿಯನ್ನ ನಾವು ಪೂರ್ವ ಬಾಲ್ಯ ಅಂತ ಕರಿತೀವಿ. 5ನೇದು ಉತ್ತರ ಬಾಲ್ಯ, 6ರಿಂದ 12ನೇ ವರ್ಷದವರೆಗಿನ ಅವಧಿಯನ್ನ ನಾವು ಉತ್ತರ ಬಾಲ್ಯ ಅಂತ ಕರಿತೀವಿ. 6ನೇದು ಕಿಶೋರಾವಸ್ಥೆ, 12ರಿಂದ 18ನೇ ವರ್ಷದವರೆಗಿನ ಅವಧಿಯನ್ನ ಕಿಶೋರಾವಸ್ಥೆ ಅಂತ ಕರಿತೀವಿ. 7ನೇದು ವಯಸ್ಕತನ, 14ರಿಂದ 40 ವರ್ಷದ ಅವಧಿಯವರೆಗಿನ ಹಂತವನ್ನ ನಾವು ವಯಸ್ಕತನ ಅಂತ ಕರಿತೀವಿ. 8ನೇದು ಮಧ್ಯ ವಯಸ್ಸು, 40ರಿಂದ 60 ವರ್ಷವನ್ನ ನಾವು ಮಧ್ಯ ವಯಸ್ಸು ಅಂತ ಕರಿತೀವಿ. 9ನೇದು ವೃದ್ಧಾಪ್ಯ, 60 ವರ್ಷಗಳ ನಂತರದ ಅವಧಿಯನ್ನ ನಾವು ವೃದ್ಧಾಪ್ಯ ಅಂತ ಕರಿತೀವಿ. ಎಲಿಜಬೆತ್ ಹರ್ಲಾಕ್ ನೀಡಿರ್ತಕ್ಕಂಥ ಬೆಳವಣಿಗೆ ಮತ್ತು ವಿಕಾಸದ ಹಂತಗಳಿವು. ಒಟ್ಟು 9 ಹಂತಗಳ ಬಗ್ಗೆ ಹೇಳ್ತಾರೆ. ಈ 9 ಹಂತಗಳಲ್ಲಿ
ಈ ಪ್ರಶ್ನೆಯಲ್ಲಿ ಯಾವ 2 ಹಂತಗಳಿದೆ ಅಂದರೆ ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯ. ಈ 2 ಹಂತಗಳ ಬಗ್ಗೆ ಮಾತ್ರ ಇದೆ. ಹೀಗಾಗಿ ಈ 2 ಹಂತಗಳ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಆದ್ಮೇಲೆ ಆಲ್ರೆಡಿ ನಾವು ಹೇಳಿದಂತೆ ಉತ್ತರ ಬಾಲ್ಯಾವಸ್ಥೆಯನ್ನ ಕೂಟಗಳ ಯುಗ, ಗ್ಯಾಂಗ್ ಏಜ್ ಅಂತ ಕರಿತೀವಿ. ಶ್ರೀಮತಿ ಎಲಿಜಬೆತ್ ಹರ್ಲಾಕ್ ರವರು ಮಗುವಿನ ಸಾಮಾಜಿಕ ವಿಕಾಸದ ಕುರಿತು ವ್ಯಾಪಕ ಅಧ್ಯಯನವನ್ನ ನಡೆಸಿದ್ದಾರೆ. ಉತ್ತರ ಬಾಲ್ಯಾವಸ್ಥೆಯಲ್ಲಿ ವೀರ ವ್ಯಕ್ತಿಯ ಆರಾಧನೆ ಅನ್ನುವಂಥದ್ದು ಕಂಡುಬರುತ್ತೆ. ಇದು ಕೂಡ ನಿಮಗೆ ನೆನಪಿರಬೇಕು. ಪ್ರಶ್ನೆ ಹೆಂಗೂ ಬರ್ಬೋದಲ್ಲ, ವೀರ ವ್ಯಕ್ತಿಯ ಆರಾಧನೆ ಯಾವ ಹಂತದಲ್ಲಿ ಕಂಡುಬರುತ್ತೆ? ಉತ್ತರ ಬಾಲ್ಯಾವಸ್ಥೆಯಲ್ಲಿ ವೀರ ವ್ಯಕ್ತಿಯ ಆರಾಧನೆ ಅನ್ನುವಂಥದ್ದು ಕಂಡುಬರುತ್ತೆ. ಬಾಲ್ಯಾವಸ್ಥೆಯಲ್ಲಿ ಬುದ್ಧಿಶಕ್ತಿಯ ಬೆಳವಣಿಗೆಯ ವೇಗ ಅತ್ಯಧಿಕ ಆಗಿರುತ್ತೆ. ಈ ಬಗ್ಗೆ ಕೂಡ ಒಂದು ಬಾರಿ ಪ್ರಶ್ನೆ ಬಂದಿತ್ತು. ಯಾವ ಹಂತದಲ್ಲಿ ಮಗುವಿನ ಬುದ್ಧಿಶಕ್ತಿಯ ಬೆಳವಣಿಗೆಯ ವೇಗ ಅತ್ಯಧಿಕವಾಗಿರುತ್ತದೆ? ಯಾವ ಹಂತದಲ್ಲಿ ಬುದ್ಧಿಶಕ್ತಿಯ ಬೆಳವಣಿಗೆಯ ವೇಗ ಜಾಸ್ತಿ ಇರ್ತದೆ ಅಂದ್ರೆ ಬಾಲ್ಯಾವಸ್ಥೆಯ ಹಂತದಲ್ಲಿ ಬುದ್ಧಿಶಕ್ತಿಯ ಬೆಳವಣಿಗೆಯ ವೇಗ ಅತ್ಯಧಿಕ ಆಗಿರುತ್ತೆ. ಬಾಲ್ಯಾವಸ್ಥೆ. ಇನ್ನು ಕಿಶೋರಾವಸ್ಥೆಯನ್ನ ವ್ಯಕ್ತಿಯ ಸಂಕ್ರಮಣ ಕಾಲ ಅಥವಾ ಪರ್ವಕಾಲ ಅಂತ ಪರಿಭಾವಿಸಲಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂಥದ್ದು. ವ್ಯಕ್ತಿಯ ಸಂಕ್ರಮಣ ಕಾಲ ಯಾವುದು, ಪರ್ವಕಾಲ ಯಾವುದು ಅಂತ ಪ್ರಶ್ನೆ ಬಂದು ಕಿಶೋರಾವಸ್ಥೆ, ಉತ್ತರ ಬಾಲ್ಯ, ಪೂರ್ವ ಬಾಲ್ಯ, ವಯಸ್ಕತನ ಹೀಗೆ ಆಪ್ಷನ್ ಬಂದಾಗ ನೀವು ಕಿಶೋರಾವಸ್ಥೆಯನ್ನ ಟಿಕ್ ಮಾಡಬೇಕಾಗತ್ತೆ. ಎಸ್, ಅದಾದ ನಂತರ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಈ 3ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯ. ಯಾಕಂದ್ರೆ ಆ 4 ಆಯ್ಕೆಗಳಲ್ಲಿ 3 ಆಯ್ಕೆಗಳು ಪೂರ್ವ ಬಾಲ್ಯಕ್ಕೆ ಸಂಬಂಧಪಟ್ಟಂತೆ ಇದ್ರೆ 1 ಆಯ್ಕೆ ಮಾತ್ರ ಉತ್ತರ ಬಾಲ್ಯಕ್ಕೆ ಸಂಬಂಧಪಟ್ಟಂತೆ ಇತ್ತು. ಹೀಗಾಗಿ ನಾವು ಏನ್ ಮಾಡೋಣ ಅಂದ್ರೆ ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯದ ಬಗ್ಗೆ ಬಹಳಷ್ಟು ಡೀಟೇಲ್ ಆಗಿ ಇಲ್ಲಿ ತಿಳ್ಕೊಳ್ತಾ ಬರೋಣ. ಆದ್ಮೇಲೆ ಪೂರ್ವ ಬಾಲ್ಯವನ್ನ ಶಾಲಾ ಪೂರ್ವ ಹಂತ ಅಂತ ನಾವು ಕರಿತೀವಿ. ಯಾಕಂದ್ರೆ 2 ರಿಂದ 6 ವರ್ಷದ ಮಗು ಶಾಲೆಗೆ ಇನ್ನೂ ಪ್ರವೇಶ ಪಡೆದಿರೋದಿಲ್ಲ. ಹೀಗಾಗಿ ಇದನ್ನ ನಾವು ಶಾಲಾ ಪೂರ್ವ ಹಂತ ಅಂತ ಕರಿತೀವಿ. ಅದಾದ ನಂತರ ಕೂಟ ಪೂರ್ವ ಯುಗ ಅಂತ ಕೂಡ ಇದನ್ನ ನಾವು ಕರಿತೀವಿ. ಯಾಕಂದ್ರೆ ಉತ್ತರ ಬಾಲ್ಯವನ್ನ ನಾವು ಕೂಟಗಳ ಯುಗ ಅಂತ ಕರಿತೀವಿ. ಯಾಕಂದ್ರೆ ಅದು ಶಾಲೆಗೆ ಹೋಗುತ್ತೆ, ಅಲ್ಲಿ ಸ್ನೇಹಿತರ ಜೊತೆ ಆಟ ಆಡುತ್ತೆ, ತನ್ನದೇ ಆಗಿರ್ತಕ್ಕಂಥ ಒಂದು ಕೂಟವನ್ನ, ಒಂದು ಗುಂಪನ್ನ, ಒಂದು ಗ್ಯಾಂಗ್ ಅನ್ನ ರೆಡಿ ಮಾಡ್ಕೊಳ್ತದೆ. ಹೀಗಾಗಿ ಈ ಪೂರ್ವ ಬಾಲ್ಯದಲ್ಲಿ ಏನಾಗೋದಿಲ್ಲ ಅಂದ್ರೆ ಮಗು ಶಾಲೆಗೇನೆ ಹೋಗಿರೋದಿಲ್ಲ. ಹೀಗಾಗಿ ಅದರಲ್ಲಿ ಕೂಟ ಅನ್ನುವಂಥದ್ದು, ಗುಂಪು ಅನ್ನುವಂಥದ್ದು ಇರೋದೇ ಇಲ್ಲ. ಹೀಗಾಗಿ ಪೂರ್ವ ಬಾಲ್ಯಾವಸ್ಥೆಯನ್ನ ನಾವು ಕೂಟ ಪೂರ್ವ ಯುಗ ಅಂತ ಕರೆದ್ರೆ ಉತ್ತರ ಬಾಲ್ಯಾವಸ್ಥೆಯನ್ನ ಕೂಟಗಳ ಯುಗ, ಗ್ಯಾಂಗ್ ಏಜ್ ಅಂತ ಕರಿತೀವಿ. ಹಾಗೆ ಈ ಪೂರ್ವ ಬಾಲ್ಯಾವಸ್ಥೆಯನ್ನ ಅನ್ವೇಷಣಾ ಹಂತ ಅಂತ ಕರಿತೀವಿ. ಮಗು ಇಲ್ಲಿ ಏನ್ ಮಾಡ್ತದೆ ಅಂದ್ರೆ ಹೊಸದಾಗಿರ್ತಕ್ಕಂಥ ವಸ್ತುಗಳು ಆ ಹಂತದಲ್ಲಿ, ಅಂದ್ರೆ 2 ರಿಂದ 6 ವರ್ಷದ ಮಗುವಿನ ಮುಂದೆ ಹೊಸದಾಗಿರ್ತಕ್ಕಂಥ ವಸ್ತುಗಳು ಏನೇ ಬಂದರೂ ಕೂಡ ಅದನ್ನ ಮುರಿಯುವಂಥದ್ದಾಗಿರ್ಬೋದು, ಅದನ್ನ ಹರಿಯುವಂಥದ್ದಾಗಿರ್ಬೋದು, ಅದನ್ನ ಕೆಡಿಸುವಂಥದ್ದಾಗಿರ್ಬೋದು, ಒಟ್ನಲ್ಲಿ ಆ ಮಗು ಏನ್ ಮಾಡುತ್ತೆ ಅಂದ್ರೆ ಅನ್ವೇಷಣೆ ಮಾಡುವಂತ ಹಂತ ಇರ್ತದೆ. ಅದು 2 ರಿಂದ 6 ವರ್ಷದ ಅವಧಿಯವರೆಗಿನ ಹಂತವನ್ನ ನಾವು ಅನ್ವೇಷಣಾ ಹಂತ ಅಂತ ಕೂಡ ಕರಿತೀವಿ. ಅಂದ್ರೆ ಮಗುವಿಗೆ ಹೊಸದಾಗಿರ್ತಕ್ಕಂಥ ಪರಿಕಲ್ಪನೆಗಳು ಏನಾಗ್ತಾ ಹೋಗ್ತವೆ ಅಂದ್ರೆ ಪ್ರತಿನಿತ್ಯ ಎದುರಾಗ್ತಾನೆ ಹೋಗ್ತವೆ. ಹೀಗಾಗಿ ಪೂರ್ವ ಬಾಲ್ಯವನ್ನ ನಾವು ಅನ್ವೇಷಣಾ ಹಂತ ಅಂತ ಕೂಡ ಕರಿತೀವಿ. ಅದಾದ ನಂತರ ಪ್ರಶ್ನಿಸುವ ಹಂತ. ಯಾಕೆ, ಏನು, ಹೇಗೆ, ಮಗುವಿನ ಮುಂದೆ ಒಂದು ಏನಾದರೂ ಹೊಸದಾಗಿರ್ತಕ್ಕಂಥ ವಸ್ತು ಬಂತು ಅಂದ್ರೆ ತಂದೆ ತಾಯಿನ ಮಗು ಕೇಳುತ್ತೆ, ಅದೇನು, ಇದೇನು, ಅದ್ಯಾಕೆ ಹಾಗೆ, ಇದ್ಯಾಕೆ ಹೀಗೆ. ಹೀಗೆ ಮಗು ಏನ್ ಮಾಡ್ತದೆ ಅಂದ್ರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಎಲ್ಲವನ್ನೂ ಪ್ರಶ್ನಿಸುವಂತ ಕಾಲ ಅದು. ಹೀಗಾಗಿ ಪ್ರಶ್ನಿಸುವ ಹಂತ ಅಂತ ಈ ಪೂರ್ವ ಬಾಲ್ಯವನ್ನ ಕರೆಯಲಾಗತ್ತೆ. ಅದಾದ ನಂತರ ಅನುಕರಣೆಯ ಹಂತ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 3 ವರ್ಷದ ಬುದ್ಧಿ 100 ವರ್ಷದ ತನಕ ಅಂತ ಹೇಳ್ತಾರೆ ನೋಡಿ. 3 ವರ್ಷದ ಬುದ್ಧಿ 100 ವರ್ಷದ ತನಕ. ಇಲ್ಲಿ ಮಗು ಏನ್ ಮಾಡ್ತದೆ ಅಂದ್ರೆ ಅನುಕರಣೆಯ ಮೂಲಕ ಎಲ್ಲವನ್ನ ಕಲಿಯುತ್ತದೆ. ಮನೆಯಲ್ಲಿ ತಂದೆ ತಾಯಿ ಯಾವ ರೀತಿ ಮಾತಾಡ್ತಾರೆ ಅದೇ ರೀತಿಯ ಭಾಷೆಯನ್ನು ಮಗು ಕಲಿಯುತ್ತೆ. ಹೀಗಾಗಿ ದಯವಿಟ್ಟು ಈ ಮನೋವಿಜ್ಞಾನವನ್ನು ಓದುವಂತ ಸಂದರ್ಭದಲ್ಲಿ ಸುಮ್ಮನೆ ಇದು ಪರೀಕ್ಷೆಗಾಗಿ ಮಾತ್ರ ಓದುವಂತ ಅವಶ್ಯಕತೆ ಮತ್ತು ಅನಿವಾರ್ಯತೆ ದಯವಿಟ್ಟು ನಮಗ್ ಬೇಡ. ಅರ್ಥ ಆಗ್ತಿದೆಯಲ್ಲ? ಮಕ್ಕಳನ್ನ ನಾವು ಯಾವ ರೀತಿ ತರಬೇತುಗೊಳಿಸಬೇಕು ಅನ್ನುವಂಥದ್ದನ್ನ ಈ ಮನೋವಿಜ್ಞಾನ ನಮಗೆ ತಿಳಿಸಿಕೊಡ್ತದೆ. ಇಲ್ಲಿ ನೀವು ಕೂಡ ಒಬ್ಬ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಶಿಲ್ಪಿ, ಹೌದಾ? ಕಲ್ಲಾಗಿರ್ತಕ್ಕಂಥ ಆ ಶಿಶು ಹಸಿ ರಾಡಿ ತರ ಇರುತ್ತೆ ಆ ಮಗುವಿಗೆ ನೀವು ಯಾವ ರೀತಿ ಆಕಾರ ಕೊಡ್ತೀರಿ, ನೀವು ಯಾವ ರೀತಿ ಅದನ್ನ ತಿದ್ದುತ್ತೀರಿ, ಆ ರೀತಿ ಆಗತ್ತೆ. ಇಲ್ಲಿ ನೀವು ಕೇವಲ ಶಿಕ್ಷಕರಾಗಿ ತಿದ್ದೋದಷ್ಟೇ ಅಲ್ಲ, ನೀವು ಕೂಡ ಪಾಲಕರಾಗ್ತೀರಿ, ಪೋಷಕರಾಗ್ತೀರಿ. ಆ ಸಂದರ್ಭದಲ್ಲಿ ನಿಮ್ಗೆ ಏನಿರಬೇಕು ಅಂದ್ರೆ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗು ಏನ್ ಮಾಡ್ತದೆ ಅಂದ್ರೆ ಅನುಕರಣೆಯನ್ನ ಮಾಡ್ತದೆ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ನಾವೇನು ಅನಕ್ಷರಸ್ಥರಲ್ಲ, ನಮಗೆ ಗೊತ್ತಾಗುತ್ತೆ. ಅದರಲ್ಲೂ ವಿಶೇಷವಾಗಿ ನಾವು ಶಿಶು ಮನೋವಿಜ್ಞಾನವನ್ನು ಓದಿದವರು. ಹೀಗಾಗಿ ಯಾವ ವಿಕಾಸದ ಹಂತದಲ್ಲಿ ಮಗು ಏನೆಲ್ಲ ಮಾಡ್ತದೆ ಅನ್ನುವಂಥದ್ದು ನಮಗೆ ಅರ್ಥ ಆಗುತ್ತೆ. ಹೀಗಾಗಿ ಈ ಪೂರ್ವ ಬಾಲ್ಯಾವಸ್ಥೆಯಲ್ಲಿ ಮಗು ಏನ್ ಮಾಡ್ತಾ ಇರುತ್ತೆ ಅಂದ್ರೆ ಅನುಕರಣೆಯನ್ನ ಮಾಡ್ತಾ ಇರುತ್ತದು.
ಯಾರಾದರೂ ಏನಾದರೂ ಮಾಡಿದ್ರು, ಯಾರಾದರೂ ಬೈದರು ಅಂದರೆ ಅದೇ ರೀತಿ ಬೈಯುತ್ತೆ. ಮನೆಯಲ್ಲಿ ಯಾರು ಹೇಗೆ ಮಾತಾಡ್ತಾ ಇರ್ತಾರೆ ಅದೆಲ್ಲವನ್ನ ಮಗು ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿ ಅದೇ ರೀತಿ ಅನುಕರಣೆ ಮಾಡುತ್ತೆ. ಮಗು ಏನಾದರೂ ತಪ್ಪು ಭಾಷೆಗಳನ್ನು ಮಾತಾಡಿದಾಗ ಅಥವಾ ಬೈಗುಳಗಳನ್ನು ಬೈದಾಗ ನಾವೇನು ಮಾಡಬೇಕು ಅಂದರೆ ಆ ಮಗುವನ್ನು ತಿದ್ದುವಂಥ ಪ್ರಯತ್ನವನ್ನು ಅಲ್ಲಿಯೇ ಮಾಡಬೇಕು. ಮೊದಲಿಗೆ ನಾವೇನು ಮಾಡಬಾರ್ದು ಅಂದರೆ ಮಗುವಿನ ಮುಂದೆ ಯಾವುದೇ ಕೆಟ್ಟ ಶಬ್ದಗಳನ್ನು ಬಳಸಬಾರ್ದು. ಹೌದಾ? ಯಾಕಂದರೆ ಅದು ಮಗು ಏನು ಮಾಡ್ತಾ ಇರುತ್ತೆ ಅಂದರೆ ಅನುಕರಣೆ ಮಾಡ್ತಾ ಇರುತ್ತೆ. ನಮ್ಮ ತಂದೆ ಹೀಗೆ ಅಂತಾನೆ, ನಮ್ಮ ತಾಯಿ ಹೀಗೆ ಅಂತಾಳೆ, ನಾನು ಹಾಗೆ ಅನ್ಬೇಕು ಅನ್ನುವಂಥದ್ದು ಮಗುವಿನಲ್ಲಿ ಇರುತ್ತೆ. ಹೀಗಾಗಿ ಅನುಕರಣೆಯ ಹಂತ ಪೂರ್ವ ಬಾಲ್ಯಾವಸ್ಥೆ ಆಗಿರೋದ್ರಿಂದಾಗಿ ಯಾವುದೇ ರೀತಿಯ ಕೆಟ್ಟ ಭಾಷೆಗಳನ್ನು ಬಳಸುವಂಥದ್ದಾಗಿರ್ಬೋದು ಅಥವಾ ಯಾವುದೇ ರೀತಿಯ ಕೆಟ್ಟ ಕಾರ್ಯಗಳನ್ನು ಮಗುವಿನ ಮುಂದೆ ಆ ಸಂದರ್ಭದಲ್ಲಿ ಮಾಡಬಾರ್ದು. ಇನ್ನು ಈ ಪೂರ್ವ ಬಾಲ್ಯವನ್ನು ಸೃಜನಾತ್ಮಕ ಹಂತ ಅಂತ ಕೂಡ ಕರೀತಾರೆ. ಸೃಜನಾತ್ಮಕ ಹಂತ. ಮಗು ಇಲ್ಲಿ ಹೊಸದಾಗಿರ್ತಕ್ಕಂಥದ್ದನ್ನ ದಿನನಿತ್ಯ ನೋಡೋದ್ರಿಂದಾಗಿ ಹೊಸ ಹೊಸ ಅಂಶಗಳು ಆ ಮಗುವಿಗೆ ಅರ್ಥ ಆಗ್ತಾ ಹೋಗ್ತವೆ. ಜೊತೆಗೆ ಆ ಮಗು ಕೂಡ ಹೊಸದನ್ನ ಪ್ರಯತ್ನಿಸುವಂತ ಪ್ರಯತ್ನ ಮಾಡ್ತಾನೆ ಇರುತ್ತೆ. ಹೀಗಾಗಿ ಇದನ್ನ ನಾವು ಪೂರ್ವ ಬಾಲ್ಯಾವಸ್ಥೆಯನ್ನ ಸೃಜನಾತ್ಮಕ ಹಂತ ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ಉತ್ತರ ಬಾಲ್ಯ 6ರಿಂದ 12 ವರ್ಷದ ಅವಧಿ. 6ರಿಂದ 12ನೇ ವರ್ಷದ ಅವಧಿಯಲ್ಲಿ ಮಗು ಶಾಲೆಗೆ ಹೋಗುತ್ತೆ. ಶಾಲೆಗೆ ಹೋದಾಗ ಇದನ್ನು ನಾವು ಪ್ರಾಥಮಿಕ ಶಾಲಾ ಹಂತ ಅಂತ ಕರಿತೀವಿ. ಕೂಟಯುಗ, ಗ್ಯಾಂಗ್ ಏಜ್ ಅಂತ ಕೂಡ ಕರಿತೀವಿ. ಯಾಕಂದ್ರೆ ಶಾಲೆಗೆ ಹೋಗಿರ್ತಕ್ಕಂಥ ಮಗು ಎಷ್ಟು ದಿನ ಕೇವಲ ತಂದೆ ತಾಯಿ ಮನೆಯಲ್ಲಿರ್ತಕ್ಕಂಥ ಅಣ್ಣ ತಮ್ಮ ಅಕ್ಕ ತಂಗಿಯನ್ನ ನೋಡಿರುತ್ತೆ. ಯಾವಾಗ 6 ವರ್ಷ ಆಗುತ್ತೆ ಮಗುವನ್ನ ನಾವು ಶಾಲೆಗೆ ಕಳಿಸ್ತೀವಿ. ಶಾಲೆಗೆ ಹೋದಾಗ ತನ್ನದೇ ಆಗಿರ್ತಕ್ಕಂಥ ಸಮಾನ ವಯಸ್ಕರ ಗೆಳೆಯರ ಗುಂಪನ್ನ ರಚನೆ ಮಾಡಿಕೊಳ್ಳುತ್ತೆ. ಹೀಗಾಗಿ ಇಲ್ಲಿ ಕೂಟಯುಗ ಅಂತ ನಾವು ಇದನ್ನ ಕರಿತೀವಿ. ಅದಾದ ನಂತರ ಅನುಸರಣೆಯ ಹಂತ ಇದು. ಹೌದಾ? ಅನುಸರಣೆಯ ಹಂತ. ಮೊದಲನೇ ತರಗತಿಗೆ ಹೋಗಿದೆ ಮಗು ಅಂತಂದ್ರೆ ಅಲ್ಲಿ ಈಗಾಗಲೇ ಇರ್ತಕ್ಕಂಥವ್ರು ಏನು ಕೆಲಸ ಮಾಡ್ತಾ ಇರ್ತಾರೆ ಅದೇ ಕೆಲಸವನ್ನ ಆ ಮಗು ಕೂಡ ಮಾಡುವಂತ ಪ್ರಯತ್ನ ಮಾಡ್ತದೆ. ಅನುಸರಣೆ, ಈಗಾಗಲೇ ಮಾಡಿರ್ತಾರಲ್ಲ ಅದೇ ರೀತಿ ಮಾಡುವಂತ ಪ್ರಯತ್ನವನ್ನ ಮಗು ಮಾಡುತ್ತೆ. ಹೀಗಾಗಿ ಇದನ್ನ ಅನುಸರಣೆಯ ಹಂತ ಅಂತ ಕರಿತೀವಿ. ಜಗಳಿಗಂಟಿತನದ ಹಂತ ಅಂತ ಕೂಡ ಈ ಉತ್ತರ ಬಾಲ್ಯವನ್ನ ಕರಿತೀವಿ. ಯಾಕೆ ಅಂದ್ರೆ ಮಗು ಸ್ವಾರ್ಥ ಸ್ವಭಾವವನ್ನ ಸಂಪೂರ್ಣವಾಗಿ ಬಿಟ್ಟಿರೋದಿಲ್ಲ. ಹೀಗಾಗಿ ಕೆಲವು ವಸ್ತುಗಳು ನನಗೇ ಬೇಕು, ಎಲ್ಲರ ಜೊತೆ ಜಗಳ ಮಾಡುವಂಥದ್ದಾಗಿರ್ಬೋದು, ಮನೆಯಲ್ಲಿ ತಂದೆ ತಾಯಿ ತೋರಿಸ್ತಕ್ಕಂಥ ಪ್ರೀತಿಯಲ್ಲಿ ಶಾಲೆಯಲ್ಲಿ ಏನಾದರೂ ಕೊರತೆ ಆದಾಗ ಅಥವಾ ಹೊರಗಡೆ ಸಮಾಜದಲ್ಲಿ ಏನಾದರೂ ಕೊರತೆ ಆದಾಗ ಮಗು ಆಟೋಮೆಟಿಕ್ ಆಗಿನೇ ಜಗಳ ಮಾಡುವಂಥ ಪ್ರಸಂಗಗಳು ಕೂಡ ಕಂಡು ಬರ್ತವೆ. ಹೀಗಾಗಿ ಉತ್ತರ ಬಾಲ್ಯವನ್ನ ಜಗಳ ಗಂಟಿತನದ ಹಂತ ಅಂತ ಕೂಡ ಕರೆಯಲಾಗತ್ತೆ. ಇನ್ನು ಸೃಜನಶೀಲ ಹಂತ ಅಂತ ಕೂಡ ಇದನ್ನು ಕೂಡ ಕರೆಯಲಾಗತ್ತೆ. ಯಾಕಂದ್ರೆ ಇಲ್ಲೂ ಕೂಡ ಮಗು ಹೊಸದಾಗಿರ್ತಕ್ಕಂಥದ್ದನ್ನ ಕಲಿಯುವಂತ ಪ್ರಯತ್ನ ಮಾಡುತ್ತೆ. ಹೀಗಾಗಿ ಇದನ್ನ ಸೃಜನಶೀಲ ಹಂತ ಅಂತ ಕೂಡ ಕರೆಯಲಾಗತ್ತೆ. ಇದಿಷ್ಟು ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯಕ್ಕೆ ಸಂಬಂಧಪಟ್ಟಂತೆ ಎಲಿಜಬೆತ್ ಹರ್ಲಾಕ್ ಅವರು ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ 9 ಹಂತಗಳನ್ನ ಸೂಚಿಸ್ತಾರೆ. ಅದರಲ್ಲಿ ಪೂರ್ವ ಬಾಲ್ಯವನ್ನ ನಾವು ಶಾಲಾ ಪೂರ್ವ ಹಂತ, ಕೂಟ ಪೂರ್ವ ಯುಗ, ಅನ್ವೇಷಣ ಹಂತ, ಪ್ರಶ್ನಿಸುವ ಹಂತ, ಅನುಕರಣೆಯ ಹಂತ ಮತ್ತು ಸೃಜನಾತ್ಮಕ ಹಂತ ಅಂತ ಕರೆದರೆ, ಉತ್ತರ ಬಾಲ್ಯವನ್ನ ಪ್ರಾಥಮಿಕ ಶಾಲಾ ಹಂತ, ಕೂಟ ಯುಗ, ಅನುಸರಣೆಯ ಹಂತ, ಜಗಳಗಂಟಿತನದ ಹಂತ, ಸೃಜನಶೀಲ ಹಂತ ಅಂತ ಕರಿತೀವಿ. ಇದಿಷ್ಟು ಬೆಳವಣಿಗೆ ಮತ್ತು ವಿಕಾಸದ ಹಂತಗಳಲ್ಲಿ ಬರ್ತಕ್ಕಂಥ ಪೂರ್ವ ಬಾಲ್ಯ ಮತ್ತು ಉತ್ತರ ಬಾಲ್ಯದ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ನಂಬರ್ 24. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಕೈಗೊಳ್ಳಬೇಕಾದ ಕ್ರಮ. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಕೈಗೊಳ್ಳಬೇಕಾದ ಕ್ರಮ ಯಾವುದು ಅಂತ ಪ್ರಶ್ನೆ ಬಂದಿದೆ. ಪ್ರಶ್ನೆ ನಂಬರ್ 24. ಆಯ್ಕೆ 1, ಆಗಾಗ ಪ್ರವಾಸ ಕೈಗೊಳ್ಳುವುದು. ಪ್ರಶ್ನೆ ಅರ್ಥ ಆಯಿತು ಅಂತ ನಾನು ಭಾವಿಸ್ತೀನಿ. ಒಬ್ಬ ಶಿಕ್ಷಕನು ತನ್ನ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಯಾವ ಕ್ರಮವನ್ನು ಕೈಗೊಳ್ಳಬೇಕು? ಆಯ್ಕೆ 1, ಆಗಾಗ ಪ್ರವಾಸ ಕೈಗೊಳ್ಳುವುದು, ವಿದ್ಯಾರ್ಥಿಗಳನ್ನು ಉನ್ನತ ಅಂಕ ಗಳಿಸುವಂತೆ ಪ್ರೋತ್ಸಾಹಿಸುವುದು, ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟುವುದು, ಆಯ್ಕೆ 4, ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡುವುದು. ಪ್ರಶ್ನೆ ಏನಿದೆ ಅಂತ ನೀಟಾಗಿ ಒಮ್ಮೆ ನಿಮಗೆ ಅರ್ಥ ಆಗಿತ್ತು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರವನ್ನು ಈಸಿಯಾಗಿ ಕೊಡಬಹುದು. ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ನಂಬರ್ 24ಕ್ಕೆ ನಿಮಗೆ ಸರಿಯಾದ ಉತ್ತರ ಗೊತ್ತಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಒಂದು 2 ಸೆಕೆಂಡ್ ವೇಟ್ ಮಾಡ್ತೀನಿ. ಪ್ರಶ್ನೆ ನಂಬರ್ 24ಕ್ಕೆ ಸರಿಯಾದ ಉತ್ತರ ಯಾವುದು? ಆಯ್ಕೆ 1, ಆಗಾಗ ಪ್ರವಾಸ ಕೈಗೊಳ್ಳುವುದು, ಆಯ್ಕೆ 2, ವಿದ್ಯಾರ್ಥಿಗಳನ್ನು ಉನ್ನತ ಅಂಕ ಗಳಿಸುವಂತೆ ಪ್ರೋತ್ಸಾಹಿಸುವುದು, ಆಯ್ಕೆ 3, ಅನಾರೋಗ್ಯಕರ ಸ್ಪರ್ಧೆಗಳನ್ನು ತಡೆಗಟ್ಟುವುದು, ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡುವುದು. ಆದ್ಮೇಲೆ ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ. ನಿಮಗೆ ಗೊತ್ತಿತ್ತು ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆದ್ಮೇಲೆ ಮೊದಲಿಗೆ ತಿಳ್ಕೊಳ್ಳಿ, ಇದೊಂದು ಅಪ್ಲೈಡ್ ಕ್ವೆಶನ್ ಇದೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಶಿಕ್ಷಕರು ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಇದೆ. ಏನು ಮಾಡ್ಬೇಕು ಹೇಳ್ರಿ ಶಿಕ್ಷಕರಾದವ್ರು ಇಲ್ಲಿ? ಆಗಾಗ ಪ್ರವಾಸ ಕೈಗೊಳ್ಬೇಕಾ?
ವಿದ್ಯಾರ್ಥಿಗಳನ್ನ ಉನ್ನತ ಅಂಕ ಗಳಿಸುವಂತೆ ಪ್ರೋತ್ಸಾಹಿಸಬೇಕಾ? ಅನಾರೋಗ್ಯಕರ ಸ್ಪರ್ಧೆಗಳನ್ನ ತಡೆಗಟ್ಟಬೇಕಾ? ಆಯ್ಕೆ 4, ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕು. ಯಾವುದು? ಆದ್ಮೇಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅನಾರೋಗ್ಯಕರ ಸ್ಪರ್ಧೆಗಳನ್ನ ತಡೆಗಟ್ಟೋದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು. ಆಗಾಗ ಪ್ರವಾಸ ಕೈಗೊಳ್ಳೋದ್ರಿಂದ ಮಕ್ಕಳ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ಪ್ರವಾಸ ಕೈಗೊಳ್ಳೋದ್ರಿಂದ ಮಗು ಸಾಮಾಜೀಕರಣಗೊಳ್ತದೆ. ವಿದ್ಯಾರ್ಥಿಗಳನ್ನ ಉನ್ನತ ಅಂಕ ಗಳಿಸುವಂತೆ ಪ್ರೋತ್ಸಾಹಿಸೋದು ಇದೇನ್ ಮಾಡುತ್ತೆ ಅಂದ್ರೆ ಮಕ್ಕಳಿಗೆ ಮೆಂಟಲಿ ಹೆರಾಸ್ಮೆಂಟ್ ಮಾಡುತ್ತೆ. ನೀನು ಜಾಸ್ತಿ ಮಾರ್ಕ್ಸ್ ತಗೋಬೇಕು ಅಂದಾಗ ಮಗುವಿಗೆ ಒಂದು ಮಾನಸಿಕ ಕಿರಿಕಿರಿ ಅನ್ನುವಂಥದ್ದು ಉಂಟಾಗತ್ತೆ. ಈ ಕೆಲಸವನ್ನು ದಯವಿಟ್ಟು ಮಾಡಬಾರದು. ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವಂತೆ ಮಾಡೋದು. ಸಹಪಠ್ಯ ಚಟುವಟಿಕೆಗಳು ಕೂಡ ಪಠ್ಯ ಚಟುವಟಿಕೆಯ ಒಂದು ಭಾಗ. ಅದರಲ್ಲಿ ಭಾಗವಹಿಸಬಹುದು. ಇದು ಸಿಮಿಲಿಯರ್ ಆಗತ್ತೆ, ಆದರೆ ಸರಿಯಾಗಿರ್ತಕ್ಕಂಥ ಉತ್ತರ ಇದು ಅಲ್ಲ. ಅನಾರೋಗ್ಯಕರ ಸ್ಪರ್ಧೆಗಳನ್ನ ತಡೆಗಟ್ಟುವುದು. ಅನಾರೋಗ್ಯಕರ ಸ್ಪರ್ಧೆಗಳು ಅಂತಂದ್ರೆ ಯಾವ್ದು ಹೇಳ್ರಿ? ನಾನಿಲ್ಲಿ ಮೇಲೆ ಹೇಳಿದ್ನೆಲ್ಲ ವಿದ್ಯಾರ್ಥಿಗಳನ್ನ ಉನ್ನತ ಅಂಕ ಗಳಿಸುವಂತೆ ಪ್ರೋತ್ಸಾಹಿಸೋದು. ನಿರಂತರವಾಗಿ ನೀನು ಬರಿ ನೀನು ಓದು ಅಂತ ಅನಾರೋಗ್ಯಕರ ಸ್ಪರ್ಧೆಗಳು ಅಂತ ಏನು ಬರ್ತವೆ ಅವುಗಳನ್ನ ಮಾಡುವಂಥದ್ದನ್ನ ಬಿಟ್ಬಿಟ್ವಿ ಅಂದ್ರೆ ಅದು ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯವನ್ನ ಕಾಪಾಡುತ್ತೆ. ಮಕ್ಕಳಿಗೆ ನಾವೇನ್ ಮಾಡಬೇಕು ಅಂದ್ರೆ ಪ್ರೋತ್ಸಾಹ ತುಂಬಬೇಕು. ಪಾಠ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳ ಮನೋಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ನಾವು ಇವಾಗ 20 ನಿಮಿಷದ ಪಾಠ ಮಾಡ್ತಾ ಇದ್ದೀವಿ ಅಂದ್ರೆ ಆ 20 ನಿಮಿಷವೂ ಕೂಡ ಮಕ್ಕಳ ಅವಧಾನ ಪಾಠದ ಕಡೆ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಮಕ್ಕಳಿಗೆ ಕಥೆಗಳನ್ನು ಹೇಳುವಂಥದ್ದಾಗಿರ್ಬೋದು ಅಥವಾ ನೀತಿ ಪಾಠಗಳನ್ನು ಹೇಳುವಂಥದ್ದಾಗಿರ್ಬೋದು. ಇಂಥದ್ದನ್ನ ಮಾಡಿದಾಗ ಮಕ್ಕಳಲ್ಲಿ ಏನಾಗುತ್ತೆ ಅಂದ್ರೆ ಮಾನಸಿಕ ಆರೋಗ್ಯ ಜಾಸ್ತಿ ಆಗುತ್ತೆ. ಅವರಿಗೆ ಮಾನಸಿಕ ಒತ್ತಡ ಅನ್ನುವಂಥದ್ದು ಜಾಸ್ತಿ ಆಗೋದಿಲ್ಲ. ನಿಮ್ಮ ಪಾಠವನ್ನ ಅವರು ಬಹಳಷ್ಟು ಆಸಕ್ತಿಯಿಂದ ಕೇಳ್ತಾರೆ. ಪಾಠ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಏನ್ ಮಾಡಬಾರ್ದು ಅಂದ್ರೆ ಖಾಲಿ ಕಿರಿಕಿರಿ ಮಾಡಬಾರ್ದು. ನೀನ್ ಈ ಕಡೆ ನೋಡು, ಸರಿಯಾಗಿ ಕೂತ್ಕೋ, ಹಾಗೆ ಹೀಗೆ ಅಂತ ಅವರಿಗೆ ಜಾಸ್ತಿ ಏನ್ ಮಾಡಬಾರ್ದು ಅಂದ್ರೆ ಪ್ರೆಷರ್ ಹಾಕಬಾರ್ದು, ಒತ್ತಡವನ್ನ ಹಾಕಬಾರ್ದು. ಮಕ್ಕಳಿಗೆ ಏನ್ ಮಾಡಬಾರ್ದು ಅಂದ್ರೆ ಜಾಸ್ತಿ ಪ್ರೆಷರ್ ಹಾಕಬಾರ್ದು. ಅನಾರೋಗ್ಯಕರ ಸ್ಪರ್ಧೆಗಳನ್ನ ಮೊದಲು ತಡೆಗಟ್ಟಬೇಕು. ಅನಾರೋಗ್ಯಕರ ಸ್ಪರ್ಧೆ ಅಂತಂದ್ರೆ ಮಕ್ಕಳಿಗೆ ಮಾನಸಿಕ ಒತ್ತಡ ಹಾಕುವಂಥದ್ದಾಗಿರ್ಬೋದು. ಬರೀರಿ ಓದ್ರಿ ಅಂತ ನಿರಂತರವಾಗಿ ಅವರಿಗೆ ಪ್ರೆಷರ್ ಹಾಕುವಂಥದ್ದನ್ನ ಮಾಡಿದ್ವಿ ಅಂದ್ರೆ ಮಕ್ಕಳ ಮಾನಸಿಕ ಆರೋಗ್ಯ ನಿಜವಾಗ್ಲೂ ಹದಗೆಟ್ಟು ಹೋಗುತ್ತೆ. ಹೀಗಾಗಿ ಮಕ್ಕಳ ಮಾನಸಿಕ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ನಾವು ಮಾಡುವಂಥ ಪಾಠ ಅವರಿಗೆ ಅರ್ಥನೇ ಆಗೋದಿಲ್ಲ. ಹೀಗಾಗಿ ಶಿಕ್ಷಕರಾದವ್ರು ಏನ್ ಮಾಡಬೇಕು ಅಂದ್ರೆ ಅನಾರೋಗ್ಯಕರ ಸ್ಪರ್ಧೆಗಳನ್ನ ತಡೆಗಟ್ಟಿ ಮಕ್ಕಳಲ್ಲಿ ಏನ್ ಮಾಡಬೇಕು ಅಂದ್ರೆ ಹುರುಪು ತುಂಬುವಂಥ ಕೆಲಸವನ್ನ ಮಾಡಬೇಕು. ಮಕ್ಕಳಿಗೆ ಏನ್ ಬೇಕಾಗಿದೆ ಅದನ್ನ ಕೊಡುವಂಥ ಪ್ರಯತ್ನ ಮಾಡಿದ್ರು ಅಂದ್ರೆ ಶಿಕ್ಷಕರಲ್ಲಿ ಯಶಸ್ವಿ ಆದಂತೆ ಸರಿ. ಇದು ಅಪ್ಲೈಡ್ ಕ್ವೆಶನ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಜಾಸ್ತಿ ಹೇಳುವಂಥ ಅವಶ್ಯಕತೆ ಇಲ್ಲ. ಇನ್ನು ನೇರವಾಗಿ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಪ್ರಶ್ನೆ ನಂಬರ್ 25. ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬೇಕಾಗಿದೆ. ಆದ್ರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದನ್ನು ಬಿಟ್ಟು ಅಳಲು ಪ್ರಾರಂಭಿಸುತ್ತಾಳೆ. ಇದು ಸೂಚಿಸುವುದೇನೆಂದರೆ? ಆಯ್ಕೆ 1 ಪಲಾಯನ, ಆಯ್ಕೆ 2 ಹೊಂದಾಣಿಕೆ, ಆಯ್ಕೆ 3 ಪ್ರತಿಗಮನ, ಆಯ್ಕೆ 4 ನಕಾರಾತ್ಮಕತೆ. ಪ್ರಶ್ನೆ ನಿಮಗೆ ಅರ್ಥ ಆಯ್ತು ಅಂತ ಹೇಳಿ ನಾನು ಭಾವಿಸ್ತೀನಿ. ಒಂದು ಹುಡುಗಿ ಇದ್ದಾಳೆ, ಆ ಹುಡುಗಿಗೆ ಒಂದು ಸಮಸ್ಯೆ ಆಗಿದೆ. ಹೌದಾ? ಒಂದು ಹುಡುಗಿ, ಆ ಹುಡುಗಿಗೆ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆಗೆ ಆಕೆ ಪರಿಹಾರವನ್ನು ಕಂಡುಕೊಳ್ಬೇಕು. ಆದ್ರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥದ್ದನ್ನ ಬಿಟ್ಟು ಸಣ್ಣ ಮಕ್ಕಳ ತರ ಅಳಲಿಕ್ಕೆ ಆರಂಭ ಮಾಡ್ತಾಳೆ. ಇದು ಏನನ್ನ ಸೂಚಿಸುತ್ತೆ? ಪಲಾಯನವೋ, ಹೊಂದಾಣಿಕೆಯೋ, ಪ್ರತಿಗಮನವೋ, ನಕಾರಾತ್ಮಕತೆಯೋ? ಆದ್ಮೇಲೆ ಈ ಪ್ರಶ್ನೆ ರಕ್ಷಣಾ ತಂತ್ರಗಳಿಗೆ ಸಂಬಂಧಪಟ್ಟಂತೆ ಬಂದಿರುವಂಥದ್ದು. ಹೌದಾ? ಡಿಫೆನ್ಸ್ ಮೆಕ್ಯಾನಿಸಮ್ ಅಂತ ಏನ್ ನಾವು ಕರಿತೀವಿ, ರಕ್ಷಣಾ ತಂತ್ರ ಅಂತ. ಈ ರಕ್ಷಣಾ ತಂತ್ರದ ಕುರಿತಾಗಿ ಬಂದಿರತಕ್ಕಂಥ ಪ್ರಶ್ನೆ ಇದು. ಸ್ನೇಹಿತರೆ, ಈ ರಕ್ಷಣಾ ತಂತ್ರಗಳಿಗೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋದಲ್ಲಿ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಬಹಳಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ. ಇವತ್ತಿನ ಕ್ಲಾಸ್ನಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರದ ಬಗ್ಗೆ ಮಾತ್ರ ನಾನು ನಿಮಗೆ ಮಾತಾಡ್ತಾ ಹೋಗ್ತೀನಿ. ಅಲ್ಲದೆ ಈ ರಕ್ಷಣಾ ತಂತ್ರದ ಕುರಿತು ನಮ್ದು ಒಂದು ಹಳೆಯ ವಿಡಿಯೋ ಕೂಡ ಇದೆ. ಬಹಳಷ್ಟು ಉದಾಹರಣೆಗಳ ಮೂಲಕ ನಾನು ಅದನ್ನು ನಿಮಗೆ ಹೇಳ್ತಾ ಹೋಗಿದ್ದೀನಿ. ಹೀಗಾಗಿ ತಾವು ಆ ವಿಡಿಯೋ ಕೂಡ ನೋಡ್ಕೋಬಹುದು. ಇಲ್ಲಿ ಪ್ರಶ್ನೆ ನಂಬರ್ 25 ಏನಿದೆ ಅಂದ್ರೆ ಒಂದು ಹುಡುಗಿ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಆದರೆ ಆಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥದ್ದನ್ನು ಬಿಟ್ಟು ಅಳಲಿಕ್ಕೆ ಆರಂಭ ಮಾಡ್ತಾಳೆ. ಇದು ಸೂಚಿಸುವುದು ಏನು? ಈ ಪ್ರಶ್ನೆ ನಂಬರ್ 25ಕ್ಕೆ ನಿಮಗೆ ಸರಿಯಾದ ಉತ್ತರ ಗೊತ್ತಿತ್ತು ಅಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಮಗೆ ಗೊತ್ತಿತ್ತು ಅಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಬನ್ನಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಆದ್ಮೇಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರತಿಗಮನ. ಪ್ರತಿಗಮನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಅಂದ್ರೆ ಒಂದು ಹುಡುಗಿ ಒಂದು ಸಮಸ್ಯೆ ಎದುರಾಗಿದೆ. ಆ ಸಮಸ್ಯೆಗೆ
ಪರಿಹಾರ ಕಂಡುಕೊಳ್ಳುವ ಬದಲಾಗಿ ಆಕೆ ಚಿಕ್ಕ ಮಕ್ಕಳ ರೀತಿ ಅಳುವಂಥದ್ದನ್ನ ಮಾಡ್ತಾಳೆ. ಇದನ್ನ ಸೂಚಿಸುವುದು ಯಾವುದು ಅಂದ್ರೆ ಪ್ರತಿಗಮನ. ಅಂದ್ರೆ ಒಂದು ಸಮಸ್ಯೆ ಎದುರಾದಾಗ ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಣ್ಣ ಮಕ್ಕಳ ರೀತಿ ವರ್ತನೆ ಮಾಡುವಂಥದ್ದನ್ನ ನಾವು ಪ್ರತಿಗಮನ ಅಂತ ಕರಿತೀವಿ. ಹೌದಾ? ಸಣ್ಣ ಮಕ್ಕಳ ರೀತಿ ವರ್ತನೆ ಮಾಡುವಂಥದ್ದನ್ನ ನಾವು ಪ್ರತಿಗಮನ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರಣೆಯನ್ನು ನೋಡ್ತಾ ಹೋಗೋಣ. ಆತ್ಮೀಯರ, ರಕ್ಷಣಾ ತಂತ್ರಗಳು ವ್ಯಕ್ತಿಯು ತನ್ನ ಅಭಿಪ್ರೇರಣೆಯನ್ನ ತೃಪ್ತಿಪಡಿಸಿಕೊಳ್ಳಲಿಕ್ಕೆ ಮತ್ತು ತನ್ನ ಆಂತರಿಕ ಬಿಕ್ಕಟ್ಟನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಇರತಕ್ಕಂಥ ಅಭ್ಯಾಸಗಳೇ ರಕ್ಷಣಾ ತಂತ್ರಗಳು. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಒಂದಲ್ಲ ಒಂದು ಹಂತದಲ್ಲಿ ಈ ರಕ್ಷಣಾ ತಂತ್ರಗಳನ್ನ ಬಳಸಿರ್ತಾರೆ. ಹಾಗಾದ್ರೆ ಈ ರಕ್ಷಣಾ ತಂತ್ರಗಳಲ್ಲಿ ಮುಖ್ಯವಾಗಿ 3 ವಿಧ ಬರ್ತವೆ. ಒಂದು ಆಕ್ರಮಣ ಆಧಾರಿತ ರಕ್ಷಣಾ ತಂತ್ರ, ಪಲಾಯನ ಆಧಾರಿತ ರಕ್ಷಣಾ ತಂತ್ರ, ಒಪ್ಪಂದ ಆಧಾರಿತ ರಕ್ಷಣಾ ತಂತ್ರ. ಇವುಗಳ ಬಗ್ಗೆ ನಾನು ಹಿಂದಿನ ತರಗತಿಯಲ್ಲಿ ಬಹಳಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ. ಇವಾಗೇನು ಅಷ್ಟು ಹೇಳೋದಿಲ್ಲ. ನೇರವಾಗಿ ಇವತ್ತಿನ ಆಯ್ಕೆಗೆ ಸಂಬಂಧಪಟ್ಟಂತೆ ಮಾತ್ರ ನಾನು ಮಾತಾಡ್ತಾ ಹೋಗ್ತೀನಿ. ಆಕ್ರಮಣ ಆಧಾರಿತ ರಕ್ಷಣಾ ತಂತ್ರಗಳಲ್ಲಿ ಬಲಿಪಶುವಾಗುವಿಕೆ, ಸ್ವತಂತ್ರವಾಗಿ ತೇಲುತ್ತಿರುವ ಕೋಪ, ಆತ್ಮನಿಂದೆ, ಹುಚ್ಚು ಆವೇಶ ಇವೆಲ್ಲ ಬರ್ತವೆ. ಅದಾದ ನಂತರ ಪಲಾಯನ ಆಧಾರಿತ ರಕ್ಷಣಾ ತಂತ್ರಗಳಲ್ಲಿ ಅದುಮಿಡುವಿಕೆ, ಅನೈಚ್ಛಿಕ ದಮನ, ಹಗಲುಗನಸು ಅಥವಾ ಭ್ರಮೆ. ಇಲ್ಲಿ ಮುಂದಿನ ಪಲಾಯನ ಆಧಾರಿತ ರಕ್ಷಣಾ ತಂತ್ರಗಳು ಬರ್ತಕ್ಕಂಥದ್ದು ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತಿನ ಪ್ರಶ್ನೆಯಲ್ಲಿ ಏನು ಬಂದಿದೆ ಅಂದ್ರೆ ಈ ಹಿಮ್ಮರಳುವಿಕೆಯ ಬಗ್ಗೆ ಪ್ರಶ್ನೆ ಇದೆ ಅಥವಾ ಪ್ರತಿಗಮನದ ಬಗ್ಗೆ ಪ್ರಶ್ನೆ ಇದೆ. ಹಾಗಾದ್ರೆ ಪ್ರತಿಗಮನ ಅಂದ್ರೆ ಏನು? ವ್ಯಕ್ತಿಯೊಬ್ಬ ಬಾಲ್ಯದ ವರ್ತನೆಯನ್ನು ತೋರುವ ಮೂಲಕ ತನ್ನ ಉದ್ವೇಗಗಳನ್ನ ಕಡಿಮೆ ಮಾಡಿಕೊಳ್ಳುವ ವಿಧಾನವನ್ನ ನಾವು ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ ಅಂತ ಕರಿತೀವಿ. ಇಲ್ಲಿ ಪ್ರಶ್ನೆ ಬಂದಿರೋದು ಕೂಡ ಅದೇ. ಒಂದು ಹುಡುಗಿಗೆ ಒಂದು ಸಮಸ್ಯೆ ಇದೆ, ಆ ಸಮಸ್ಯೆಯಿಂದ ಹೊರಗೆ ಬರಬೇಕಾಕೆ, ಆದ್ರೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥದ್ದನ್ನು ಬಿಟ್ಟು ಆಕೆ ಸಣ್ಣ ಮಕ್ಕಳ ರೀತಿ ಬಾಲ್ಯದ ವರ್ತನೆಯನ್ನ ತೋರಿಸ್ತಾ ಏನ್ ಮಾಡ್ತಾಳೆ ಅಂದ್ರೆ ತನ್ನ ಉದ್ವೇಗಗಳನ್ನ ಕಡಿಮೆ ಮಾಡ್ಕೊಳ್ತಾಳೆ. ಇದನ್ನ ನಾವು ಹಿಮ್ಮರಳುವಿಕೆ ಅಂದ್ರೆ ದೊಡ್ಡವರು ಇರ್ತಾರೆ ಆದ್ರೂ ಕೂಡ ಸಣ್ಣ ಮಕ್ಕಳ ರೀತಿ ವರ್ತನೆ ಮಾಡಿ ಅಳುವಂಥದ್ದಾಗಿರ್ಬೋದು, ನಾಚಿಕೆ ಪಟ್ಕೊಳ್ಳುವಂಥದ್ದಾಗಿರ್ಬೋದು, ಈ ರೀತಿ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಉದ್ವೇಗಗಳನ್ನ ಕಡಿಮೆ ಮಾಡ್ಕೊಳ್ತಾರೆ. ಇದನ್ನ ನಾವು ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ. ನಿಮಗೆ ನೆನಪಿರಬೇಕು, ಈ ರಕ್ಷಣಾ ತಂತ್ರಗಳ ಬಗ್ಗೆ ಪ್ರತಿ ಬಾರಿ TET ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಅಂತೂ ಕಡ್ಡಾಯವಾಗಿ ಇದ್ದೇ ಇರುತ್ತೆ. ಹೀಗಾಗಿ ಈ ರಕ್ಷಣಾ ತಂತ್ರಗಳ ಬಗ್ಗೆ ದಯವಿಟ್ಟು ತಾವು ಒಂದ್ಸಾರಿ ಕ್ಲೀನ್ ಆಗಿ ಏನ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ಕೇಳಿರ್ಬೇಕಾಗತ್ತೆ. ಎಸ್, ನಾವು ಪ್ರತಿಗಮನದ ಬಗ್ಗೆ ತಿಳ್ಕೊಂಡ್ವಿ. ಹೀಗಾಗಿ ಮುಂದೆ ಇರ್ತಕ್ಕಂಥ ಈ ತಂತ್ರಗಳನ್ನ ನಾವು ಆಲ್ರೆಡಿ ಹೇಳಿರೋದ್ರಿಂದಾಗಿ ಇದನ್ನು ನಾನು ಸ್ಕಿಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಸ್, ಇನ್ನು ಪ್ರಶ್ನೆ ನಂಬರ್ 26 ನೋಡೋಣ. ಪ್ರೇರಣೆಯ ಪರಿಕಲ್ಪನೆಯನ್ನ ಸೂಕ್ತವಾಗಿ ಹೀಗೆ ವ್ಯಾಖ್ಯಾನಿಸಲಾಗಿದೆ. ಆಯ್ಕೆ 1, ಹೆಚ್ಚು ವಸ್ತುಗಳನ್ನ ನೆನಪಿನಲ್ಲಿಟ್ಟುಕೊಳ್ಳುವ ಸಾಮರ್ಥ್ಯ, ಹೆಚ್ಚು ಅಂಕಗಳನ್ನ ಗಳಿಸುವ ಸಾಮರ್ಥ್ಯ, ಮಾನ್ಯತೆ ಗಳಿಸುವ ಸಾಮರ್ಥ್ಯ, ಅವನ ಅಥವಾ ಅವಳ ಗುರಿ ಸಾಧಿಸುವ ಸಾಮರ್ಥ್ಯ. ಅಂದ್ರೆ ಇಲ್ಲಿ ಅಭಿಪ್ರೇರಣೆಯ ಪರಿಕಲ್ಪನೆಯ ಬಗ್ಗೆ ಕೇಳಿದ್ದಾರೆ. ಅಭಿಪ್ರೇರಣೆಯನ್ನ ಸೂಕ್ತವಾಗಿ ಹೀಗೆ ವ್ಯಾಖ್ಯಾನಿಸಬಹುದು ಅಂತ ಕೇಳ್ತಾರೆ. ಅಂದ್ರೆ ಅಭಿಪ್ರೇರಣೆಯ ವ್ಯಾಖ್ಯಾನ ಏನು ಅಂತ ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ 4 ಆಯ್ಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಈ 26ನೇ ಪ್ರಶ್ನೆಗೆ ನಿಮ್ಗೆ ಸರಿಯಾದ ಉತ್ತರ ಗೊತ್ತಿತ್ತು ಅಂದ್ರೆ ಕಾಮೆಂಟ್ ಮೂಲಕ ತಾವು ತಮ್ಮ ಉತ್ತರವನ್ನ ನಮಗೆ ತಿಳಿಸಬಹುದು. ಅಭಿಪ್ರೇರಣೆಯ ಪರಿಕಲ್ಪನೆಯನ್ನ ಸೂಕ್ತವಾಗಿ ಈ ರೀತಿ ವ್ಯಾಖ್ಯಾನಿಸಬಹುದು. ಹೆಚ್ಚು ವಸ್ತುಗಳನ್ನ ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ಸಾಮರ್ಥ್ಯ, ಹೆಚ್ಚು ಅಂಕಗಳನ್ನ ಗಳಿಸುವಂತ ಸಾಮರ್ಥ್ಯ, ಆಯ್ಕೆ 3 ಮಾನ್ಯತೆ ಗಳಿಸುವಂತ ಸಾಮರ್ಥ್ಯ, ಆಯ್ಕೆ 4 ಅವನ ಅವಳ ಗುರಿ ಸಾಧಿಸುವ ಸಾಮರ್ಥ್ಯ. ಎಸ್, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 4 ಅವನ ಅಥವಾ ಅವಳ ಗುರಿ ಸಾಧಿಸುವಂತ ಸಾಮರ್ಥ್ಯವನ್ನ ನಾವು ಅಭಿಪ್ರೇರಣೆ ಅಂತ ಕರಿತೀವಿ. ಹೆಚ್ಚು ವಸ್ತುಗಳನ್ನ ನೆನಪಿನಲ್ಲಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಯಾವುದು? ಸ್ಮೃತಿ ಅಂತ ನಾವು ಕರಿತೀವಿ. ಹೌದಾ? ಹೆಚ್ಚು ವಸ್ತುಗಳನ್ನ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಸಾಮರ್ಥ್ಯ ಅಥವಾ ಅವಶ್ಯಕತೆ ಇದ್ದಾಗ ಈಗಾಗಲೇ ನಾವು ಸ್ಮೃತಿ ಪಟಲದಲ್ಲಿ ದಾಖಲು ಮಾಡ್ಕೊಂಡಿರ್ತಕ್ಕಂಥ ಅಂಶಗಳನ್ನ ನೆನಪಿಗೆ ತಂದುಕೊಳ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಸ್ಮೃತಿ ಅಂತ ಕರಿತೀವಿ. ಇನ್ನು ಹೆಚ್ಚು ಅಂಕಗಳನ್ನ ಗಳಿಸ್ತಕ್ಕಂಥ ಸಾಮರ್ಥ್ಯ ಜ್ಞಾನಾತ್ಮಕ ಸಾಮರ್ಥ್ಯ ಆಗತ್ತೆ. ಮಾನ್ಯತೆ ಗಳಿಸುವಂತ ಸಾಮರ್ಥ್ಯ ಅಂದ್ರೆ ಶ್ರೇಷ್ಠತೆಯನ್ನ, ಹೆಸರನ್ನ ಗಳಿಸ್ತಕ್ಕಂಥ ಸಾಮರ್ಥ್ಯ. ಇನ್ನು ಅವನ ಅಥವಾ ಅವಳ ಗುರಿ ಸಾಧಿಸುವಂತ ಸಾಮರ್ಥ್ಯವನ್ನ ನಾವು ಅಭಿಪ್ರೇರಣೆ ಅಂತ ಕರಿತೀವಿ. ಹೌದಾ? ಅಭಿಪ್ರೇರಣೆಯ ವ್ಯಾಖ್ಯಾನವನ್ನ ಇವಾಗ ನಾವು ನೋಡ್ತಾ ಹೋಗೋಣ. ಆದ್ಮೇಲೆ ಜೀವಿಯನ್ನ ನಿರ್ದಿಷ್ಟ ದಾರಿಯಲ್ಲಿ ಸಾಗುವಂತೆ ಮಾಡುವ ಚಲನಶಕ್ತಿಯನ್ನ ಅಥವಾ ಆಂತರಿಕ ಮನೋಸ್ಥಿತಿಯನ್ನೇ ನಾವು ಅಭಿಪ್ರೇರಣೆಯ ಮೋಟಿವೇಶನ್ ಅಂತ ಕರಿತೀವಿ. ಈ ಅಭಿಪ್ರೇರಣೆ ಕಲಿಕೆಯ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತಕ್ಕಂಥ
ಒಂದು ಅಂಶ. ಯಾಕಂದ್ರೆ ಅಭಿಪ್ರೇರಣೆ ಇರಲಿಲ್ಲ ಅಂತಂದ್ರೆ ಆ ವ್ಯಕ್ತಿ ನಿರ್ದಿಷ್ಟ ಗುರಿಯನ್ನು ತಲುಪೋದೇ ಇಲ್ಲ. ಹೀಗಾಗಿ ಒಂದು ಜೀವಿ ನಿರ್ದಿಷ್ಟ ಗುರಿಯನ್ನು ತಲುಪುವ ದಾರಿಯಲ್ಲಿ ಸಾಗುವಂತೆ ಮಾಡ್ತಕ್ಕಂಥ ಒಂದು ಪ್ರಮುಖವಾದ ಚಲನಶಕ್ತಿಯನ್ನ ಅಥವಾ ಆಂತರಿಕ ಮನೋಸ್ಥಿತಿಯನ್ನು ನಾವು ಅಭಿಪ್ರೇರಣೆ ಅಂತ ಕರಿತೀವಿ. ಇನ್ನು ಈ ಅಭಿಪ್ರೇರಣೆಯನ್ನ ನಾವು ಇಂಗ್ಲಿಷ್ನಲ್ಲಿ ಮೋಟಿವೇಶನ್ ಅಂತ ಕರಿತೀವಿ. ಈ ಮೋಟಿವೇಶನ್ ಅನ್ನುವಂಥ ಪದ ಲ್ಯಾಟಿನ್ ಭಾಷೆಯ ಮೂವಿ ಅನ್ನುವಂಥ ಪದದಿಂದ ಬಂದಿದೆ. ಇಲ್ಲಿ ಈ ಲ್ಯಾಟಿನ್ ಭಾಷೆಯ ಮೂವಿ ಅನ್ನುವಂಥ ಪದದ ಅರ್ಥ ಏನು ಅಂತಂದ್ರೆ ಚಲಿಸುವಂತೆ ಮಾಡು ಅನ್ನುವಂಥ ಅರ್ಥವನ್ನ ಇದು ಹೊಂದಿದೆ. ಚಲಿಸುವಂತೆ ಮಾಡು ಅಂದ್ರೆ ಒಂದು ನಿರ್ದಿಷ್ಟ ಗುರಿಯತ್ತ ಚಲಿಸುವಂತೆ ಮಾಡುವಂಥ ಸಾಮರ್ಥ್ಯವನ್ನ ನಾವು ಮೋಟಿವೇಶನ್ ಅಭಿಪ್ರೇರಣೆ ಅಂತ ಕರಿತೀವಿ. ಒಂದು ಜೀವಿಯನ್ನ ನಿಶ್ಚಲ ಸ್ಥಿತಿಯಿಂದ ಸ್ಥಾನಾಂತರಗೊಳಿಸಿ, ಒಂದು ಜೀವಿಯನ್ನ ನಿಶ್ಚಲ ಅಂದ್ರೆ ನಿಂತಿರುವಂಥ ಸ್ಥಿತಿಯಿಂದ ಸ್ಥಾನಾಂತರಗೊಳಿಸಿ ಒಂದು ಗುರಿಯನ್ನ ತಲುಪುವಂತೆ ಮಾಡುವಂಥದ್ದನ್ನೇ ನಾವು ಅಭಿಪ್ರೇರಣೆ ಅಂತ ಕರಿತೀವಿ. ಅಭಿಪ್ರೇರಣೆ ಅಂದ್ರೆ ಅರ್ಥ ಆಯ್ತಲ್ಲ, ಒಂದು ಜೀವಿ ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂಥ ಜೀವಿಯನ್ನ ಸ್ಥಾನಾಂತರಗೊಳಿಸಿ ಒಂದು ಗುರಿಯನ್ನ ತಲುಪುವಂತೆ ಮಾಡುವಂಥದ್ದನ್ನೇ ನಾವು ಅಭಿಪ್ರೇರಣೆ ಅಂತ ಕರಿತೀವಿ. ಇನ್ನು ಅಭಿಪ್ರೇರಣೆಯಲ್ಲಿ ಮುಖ್ಯವಾಗಿ 2 ಪ್ರಕಾರಗಳು ಬರ್ತವೆ. ಒಂದು ಆಂತರಿಕ ಅಭಿಪ್ರೇರಣೆ, ಇನ್ನೊಂದು ಬಾಹ್ಯ ಅಭಿಪ್ರೇರಣೆ. ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ತಿಳಿದು ತನ್ನ ಗುರಿಯನ್ನ ತಲುಪುವಲ್ಲಿ ಪ್ರಯತ್ನ ಮಾಡ್ದ ಅಂದ್ರೆ ಅದು ಆಂತರಿಕ ಅಭಿಪ್ರೇರಣೆ. ಬಾಹ್ಯ ಅಭಿಪ್ರೇರಣೆ ಅಂದರೆ ಬಾಹ್ಯ ಪ್ರಚೋದಕದ ಸಹಾಯದಿಂದಾಗಿ ವ್ಯಕ್ತಿ ತನ್ನ ಗುರಿಯನ್ನ ತಲುಪುವಂತ ಪ್ರಯತ್ನ ಮಾಡ್ದ ಅಂದ್ರೆ ಅದನ್ನ ನಾವು ಬಾಹ್ಯ ಅಭಿಪ್ರೇರಣೆ ಅಂತ ಕರಿತೀವಿ. ಹೌದಾ? ಇನ್ನು ಈ ಅಭಿಪ್ರೇರಣೆಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳನ್ನ ಕೂಡ ನಾವು ಗುರುತಿಸಬಹುದು. ಈ ಅಭಿಪ್ರೇರಣೆ ಪರಿಸರದ ಪ್ರಭಾವದಿಂದಾಗಿ ಪ್ರೇರಿತಗೊಳ್ಳುತ್ತೆ. ಅಭಿಪ್ರೇರಣೆ ಏನ್ ಮಾಡುತ್ತೆ ಅಂದ್ರೆ ಅಗತ್ಯತೆಯನ್ನು ಪೂರೈಸಿಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಹಾಗೆಯೇ ದೈಹಿಕ ಮತ್ತು ಬೌದ್ಧಿಕ ಕ್ರಿಯಾ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವಂತೆ ಈ ಅಭಿಪ್ರೇರಣೆ ನಮ್ಮನ್ನ ಪ್ರೇರೇಪಣೆ ಮಾಡುತ್ತೆ. ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಂಡು ಹೊಸದನ್ನ ಅನ್ವೇಷಣೆ ಮಾಡಲಿಕ್ಕೆ ಈ ಅಭಿಪ್ರೇರಣೆ ನಮಗೆ ಪೂರಕವಾಗಿ ನಿಲ್ಲುತ್ತೆ. ಅಲ್ಲದೆ ಅಭಿಪ್ರೇರಣೆಗಳು ಸಮಾಜದಲ್ಲಿ ಸಂಘಜೀವಿಯಾಗಿ ಬದುಕಲಿಕ್ಕೆ, ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅಭಿಪ್ರೇರಣೆ ಇಲ್ಲದೇ ಇದ್ರೆ, ಈಗ ಎಲೆಕ್ಷನ್ಗೆ ನಿಲ್ತಕ್ಕಂಥದ್ದನ್ನ ನಾವು ಕಾಣ್ತೀವಲ್ಲ, ಅವರಿಗೆ ಮೋಟಿವೇಶನ್ ಏನು ಅಂದ್ರೆ ಅಧಿಕಾರದ ಹುದ್ದೆ ಅನ್ನುವಂಥದ್ದು ಒಂದು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಹೀಗಾಗಿ ಆ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ ಅಂದ್ರೆ ಜನಸಾಮಾನ್ಯರ ಹತ್ರ ಅವರಿಗೆ ಕೆಲವು ಪ್ರಮುಖ ಕೆಲಸಗಳನ್ನ ಮಾಡಿಕೊಡುವಂಥದ್ದಾಗಿರ್ಬೋದು, ಅಥವಾ ಜನಸಾಮಾನ್ಯರಿಗೆ ಏನ್ ನೀಡಿದೆ ಅವುಗಳನ್ನ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಅವ್ರ ಮೋಟಿವೇಶನ್ ಏನಾಗಿರುತ್ತೆ ಅಂದ್ರೆ, ಅವರಿಗೆ ಅಭಿಪ್ರೇರಣೆ ಏನಾಗಿರುತ್ತೆ ಅಂದ್ರೆ ಸರ್ಕಾರದಲ್ಲಿ ಅಥವಾ ಒಂದು ಸಚಿವ ಸಂಪುಟದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಹುದ್ದೆ ನನಗೆ ಸಿಗಬೇಕು ಅನ್ನುವಂಥದ್ದು ಅವರಿಗೆ ಅಭಿಪ್ರೇರಣೆ ಆಗಿರುತ್ತೆ. ಹೀಗಾಗಿ ಸಮಾಜಮುಖಿಯಾಗಿ ಅವ್ರು ಏನ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದ್ರೆ ಕೆಲಸಗಳನ್ನ ಮಾಡ್ತಾರೆ. ಒಟ್ಟಾರೆ ಅಭಿಪ್ರೇರಣೆ ಏನ್ ಮಾಡುತ್ತೆ ಅಂದ್ರೆ ಒಂದು ಜೀವಿಯನ್ನ ನಿರ್ದಿಷ್ಟ ದಾರಿಯಲ್ಲಿ ಸಾಗುವಂತೆ ಮಾಡಿ ಒಂದು ಸೂಕ್ತವಾಗಿರ್ತಕ್ಕಂಥ ಗುರಿ ಸಾಧಿಸುವಂತ ಸಾಮರ್ಥ್ಯವನ್ನ ನಾವು ಅಭಿಪ್ರೇರಣೆ ಅಂತ ಕರಿತೀವಿ. ಅಂದ್ರೆ ಒಟ್ಟಾರೆ ನಿಶ್ಚಲ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಜೀವಿಯನ್ನ ಸ್ಥಾನಾಂತರಗೊಳಿಸಿ ಒಂದು ಗುರಿಯನ್ನ ತಲುಪುವಂತೆ ಮಾಡುವಂಥದ್ದೇ ಅಭಿಪ್ರೇರಣೆ ಅನ್ನುವಂಥದ್ದು. ಅಭಿಪ್ರೇರಣೆ ಇರಲಿಲ್ಲ ಅಂತಂದ್ರೆ ಒಂದು ವಸ್ತು ಕೂಡ ಮೂವ್ ಆಗೋದಿಲ್ಲ. ಯಾವುದೇ ಒಬ್ಬ ವ್ಯಕ್ತಿಗೆ ಅಭಿಪ್ರೇರಣೆ ಇರಲಿಲ್ಲ ಅಂತಂದ್ರೆ ಆತ ಯಾವುದೇ ಕೆಲಸವನ್ನ ಮಾಡೋದಿಲ್ಲ. ಅವನಿಗೆ ಅವಶ್ಯಕತೆನೇ ಇರೋದಿಲ್ಲಲ್ಲ, ಹೀಗಾಗಿ ಅವನು ಕೆಲಸಗಳನ್ನ ಮಾಡೋದಿಲ್ಲ. ಇದು 26ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಅಭಿಪ್ರೇರಣೆ ಅನ್ನುವಂಥದ್ದು ಕಲಿಕೆಯ ಮೇಲೆ ಬಹಳಷ್ಟು ಪ್ರಭಾವ ಬೀರ್ತದೆ ಅನ್ನುವಂಥದ್ದು ಕೂಡ ನಿಮಗೆ ನೆನಪಿರಬೇಕು. ಇನ್ನು ನೇರವಾಗಿ ನಾವು 27ನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಪ್ರಶ್ನೆ ನಂಬರ್ 27, ಶಿಕ್ಷಕರು ತನ್ನ ಮಕ್ಕಳನ್ನ ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ನೇಯುವುದು, ಬುಟ್ಟಿ ಹೆಣೆಯುವುದು ಮತ್ತು ಆಟದ ಸಾಮಾನುಗಳನ್ನ ವೀಕ್ಷಿಸುತ್ತಾರೆ. ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನ ಇಲ್ಲಿ ಪರೀಕ್ಷಿಸುತ್ತಾರೆ. ಇದು ಇದಕ್ಕೆ ಉದಾಹರಣೆಯಾಗಿದೆ. ಪ್ರಶ್ನೆ ಅರ್ಥ ಆಯ್ತಲ್ಲ? ಶಿಕ್ಷಕರು ತನ್ನ ಮಕ್ಕಳನ್ನ ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಗೃಹ ಕೈಗಾರಿಕೆಯಲ್ಲಿ ಜನ ನೇಯುವುದು, ಬುಟ್ಟಿ ಹೆಣೆಯುವುದು ಮತ್ತು ಆಟದ ಸಾಮಾನುಗಳನ್ನ ವೀಕ್ಷಣೆ ಮಾಡ್ತಾರೆ. ಶಿಕ್ಷಕರು ಇದರ ಜೊತೆಗೆ ವಿದ್ಯಾರ್ಥಿಗಳ ವರ್ತನೆಯನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಯ್ಕೆ 1 ಯಾದರಚಿತ ಮೌಲ್ಯಮಾಪನ, 2 ಮೌಲ್ಯಮಾಪನ, 3 ಪರಿಮಾಣಾತ್ಮಕ, 4 ಸಂಕಲನಾತ್ಮಕ ಮೌಲ್ಯಮಾಪನ. ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಇದು ಅಪ್ಲೈಡ್ ಕ್ವೆಶನ್ ಇದೆ. ಅಂದ್ರೆ ಶಿಕ್ಷಕರು ಮಕ್ಕಳನ್ನ ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಜನರು ಮಾಡುವಂತ ಕೆಲಸವನ್ನು ತೋರಿಸ್ತಾರೆ. ಅಲ್ಲಿ ಜನ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ನೇಯುವುದು, ಬುಟ್ಟಿ ಹೆಣೆಯುವುದು, ಆಟದ ಸಾಮಾನುಗಳನ್ನ ವೀಕ್ಷಣೆ ಮಾಡ್ತಾರೆ. ಇದರ ಜೊತೆಗೆ ಶಿಕ್ಷಕರು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ವರ್ತನೆಯನ್ನ ಪರೀಕ್ಷೆ ಮಾಡ್ತಾರೆ. ಇದು ಯಾವುದಕ್ಕೆ ಉದಾಹರಣೆ? ಯಾದರಚಿತ ಮೌಲ್ಯಮಾಪನವೋ, ಪರಿಮಾಣಾತ್ಮಕವೋ, ಸಂಕಲನಾತ್ಮಕ ಮೌಲ್ಯಮಾಪನವೋ? ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅನ್ನುವಂಥದ್ದನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ನಿಮಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಆದ್ಮೇಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 3 ಪರಿಮಾಣಾತ್ಮಕ.
ಆದರೆ ಇಲ್ಲಿ ಶಿಕ್ಷಕರು ಏನು ಮಾಡಿದ್ದಾರೆ ಅಂದರೆ ಮಕ್ಕಳನ್ನ ಗೃಹ ಕೈಗಾರಿಕಾ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆ ಗೃಹ ಕೈಗಾರಿಕಾ ಸ್ಥಳದಲ್ಲಿ ಜನ ಏನು ಮಾಡ್ತಾ ಇದ್ರು ಅಂದರೆ ನೇಯುವುದು, ಬುಟ್ಟಿ ಹೆಣೆಯುವುದು ಮತ್ತು ಆಟದ ಸಾಮಾನುಗಳನ್ನು ವೀಕ್ಷಣೆ ಮಾಡ್ತಾರೆ. ಇದರಿಂದ ಶಿಕ್ಷಕರು ಏನು ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳ ವರ್ತನೆಯನ್ನು ಅಲ್ಲಿಯೇ ಆ ಕ್ಷಣದಲ್ಲಿ ಏನು ಮಾಡ್ತಾರೆ ಅಂದರೆ ಪರೀಕ್ಷೆ ಮಾಡ್ತಾರೆ. ಅಂದರೆ ಆ ಕೆಲಸಗಳನ್ನು ನೋಡಿದಾಗ ವಿದ್ಯಾರ್ಥಿಗಳು ಏನೆಲ್ಲ ವರ್ತನೆಗಳನ್ನ ತೋರಿಸಿದ್ರು, ಅಲ್ಲಿ ಆ ವಿದ್ಯಾರ್ಥಿಗಳಲ್ಲಿ ಏನೆಲ್ಲ ಪರಿಮಾಣಾತ್ಮಕವಾಗಿ ಬದಲಾವಣೆಗಳಾದವು ಅನ್ನುವಂಥದ್ದನ್ನು ಶಿಕ್ಷಕರು ಅಲ್ಲಿಯೇ ಪರೀಕ್ಷೆ ಮಾಡೋದರಿಂದ ಇದು ಪರಿಮಾಣಾತ್ಮಕ ಮೌಲ್ಯಮಾಪನ ಅಂತ ಇದನ್ನು ನಾವು ಕರಿತೀವಿ. ಮೌಲ್ಯಮಾಪನ ಅಲ್ಲ, ಯಾದೃಚ್ಛಿಕ ಮೌಲ್ಯಮಾಪನ ಅಲ್ಲ, ಸಂಕಲನಾತ್ಮಕ ಮೌಲ್ಯಮಾಪನ ಅಲ್ಲ, ಪರಿಮಾಣಾತ್ಮಕ. ಅಂದರೆ ಅದೇ ಕ್ಷಣದಲ್ಲಿಯೇ ಆ ಕ್ಷಣದಲ್ಲಿಯೇ ಏನು ಮಾಡ್ತಾರೆ ಅಂದರೆ ಶಿಕ್ಷಕರು ವಿದ್ಯಾರ್ಥಿಗಳ ವರ್ತನೆಯನ್ನು ಪರೀಕ್ಷೆ ಮಾಡ್ತಾರೆ. ಹೀಗಾಗಿ ಇದು ಒಂದು ಪರಿಮಾಣಾತ್ಮಕ, ಅದೇ ಕ್ಷಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳನ್ನ ವೀಕ್ಷಣೆ ಮಾಡುವಂಥದ್ದು. ಇದನ್ನು ನಾವು ಪರಿಮಾಣಾತ್ಮಕ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರಣೆಯನ್ನು ನೋಡ್ತಾ ಬರೋಣ ಮೌಲ್ಯಮಾಪನ ತಂತ್ರಗಳ ಬಗ್ಗೆ. ಹೌದಾ, ಇಲ್ಲಿ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಆಯ್ಕೆಗಳು ಬಂದಿರೋದ್ರಿಂದಾಗಿ ಮೌಲ್ಯಮಾಪನ ತಂತ್ರಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಇದು ನಿಮಗೆ ನೆನಪಿರಲಿ, 2 ಅಥವಾ 3 ಅಂಕಗಳ ಬಗ್ಗೆ ಪ್ರತಿ ಬಾರಿ TETಯಲ್ಲಿ ಈ ಬಗ್ಗೆ ಪ್ರಶ್ನೆಗಳು ಬರ್ತವೆ. 2 ಅಥವಾ 3 ಮಾರ್ಕ್ಸ್ಗೆ ಈ ಮೌಲ್ಯಮಾಪನ ತಂತ್ರಗಳ ಬಗ್ಗೆ ಕೇಳಿಯೇ ಇರ್ತಾರೆ. ಅದು ಭಾಷೆ 1ರಲ್ಲಿರ್ಬೋದು, ಭಾಷೆ 2ರಲ್ಲಿರ್ಬೋದು, ಸೈಕಾಲಜಿಯಲ್ಲಿರ್ಬೋದು, ಸೋಷಿಯಲ್ ಸೈನ್ಸಲ್ಲಿರ್ಬೋದು, ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ ಇರ್ಬೋದು. ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ ಅಂದರೆ ಪ್ರತಿ ಬಾರಿ TET ಪರೀಕ್ಷೆಯಲ್ಲಿ 2ರಿಂದ 3 ಪ್ರಶ್ನೆಗಳು ಕಡ್ಡಾಯವಾಗಿ ಬಂದಿರ್ತವೆ. ಇದು ನಿಮಗೆ ನೆನಪಿರಬೇಕು. ಈ ಮೌಲ್ಯಮಾಪನ ತಂತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಮಾಡೋಣ ಅಂದರೆ ಮೊದಲು ಮೌಲ್ಯಮಾಪನ ಅಂದರೆ ಏನು ಅನ್ನುವಂಥದ್ದನ್ನು ನೋಡೋಣ. ಇಲ್ಲಿ ಮೌಲ್ಯಮಾಪನ ಅಂತ ಇದೆಯಲ್ಲ, ಸಂಗತಿಯೊಂದರ ಕುರಿತು ನಿರ್ಧಾರ ತೆಗೆದುಕೊಳ್ಳಲು ಅವಕಾಶ ನೀಡುವಂಥ ಪ್ರಕ್ರಿಯೆಯನ್ನು ನಾವು ಮೌಲ್ಯಮಾಪನ ಅಂತ ಕರಿತೀವಿ. ಸಂಗತಿಯೊಂದರ ಕುರಿತು ನಿರ್ಧಾರ ತೆಗೆದುಕೊಳ್ಳಲು ಅವಕಾಶ ನೀಡುವಂಥ ಪ್ರಕ್ರಿಯೆಯನ್ನು ನಾವು ಮೌಲ್ಯಮಾಪನ ಅಂತ ಕರಿತೀವಿ. ಇಲ್ಲಿ ಯಾವುದೇ ಅವಕಾಶ ಇಲ್ಲ, ನೇರವಾಗಿ ಮಕ್ಕಳನ್ನ ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿಯೇ ಅವರ ವರ್ತನೆಯನ್ನು ವೀಕ್ಷಣೆ ಮಾಡಿದ್ದಾರೆ, ಪರೀಕ್ಷೆ ಮಾಡಿದ್ದಾರೆ. ಹೀಗಾಗಿ ಇದು ಮೌಲ್ಯಮಾಪನ ಕೂಡ ಅಲ್ಲ. ಇನ್ನು ನೆಕ್ಸ್ಟ್ ಇದರ ಮೌಲ್ಯಮಾಪನದಲ್ಲಿ ಬರ್ತಕ್ಕಂಥದ್ದು ನಿರಂತರ ಮೌಲ್ಯಮಾಪನ. ನಿರಂತರ ಮೌಲ್ಯಮಾಪನ ಅಂದರೆ ವಿದ್ಯಾರ್ಥಿಗಳ ಶಾಲೆಯಲ್ಲಿನ ಕಲಿಕಾ ಸಂದರ್ಭಗಳನ್ನು ಹಾಗೂ ಚಟುವಟಿಕೆಗಳನ್ನು ನಿರಂತರವಾಗಿ ಗಮನಿಸಿ ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಗಳನ್ನು ಪೋಷಿಸುವಂಥದ್ದೇ ನಿರಂತರ ಮೌಲ್ಯಮಾಪನ. ವಿದ್ಯಾರ್ಥಿಗಳ ಶಾಲೆಯಲ್ಲಿನ ಕಲಿಕಾ ಸಂದರ್ಭಗಳನ್ನು ಹಾಗೂ ಚಟುವಟಿಕೆಗಳನ್ನು ನಿರಂತರವಾಗಿ ಗಮನಿಸೋದು ಮಗುವಿನ ಬೆಳವಣಿಗೆ ಮತ್ತು ಅಭಿವೃದ್ಧಿಗಳನ್ನು ಪೋಷಣೆ ಮಾಡುವಂಥದ್ದನ್ನು ನಾವು ನಿರಂತರ ಮೌಲ್ಯಮಾಪನ ಅಂತ ಕರಿತೀವಿ. ಇನ್ನು ವ್ಯಾಪಕ ಮೌಲ್ಯಮಾಪನ, ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳನ್ನು ಒಳಗೊಂಡಂತೆ ಮಗುವಿನ ಎಲ್ಲ ವರ್ತನೆಗಳನ್ನು ಪರೀಕ್ಷೆ ಮಾಡುವಂಥದ್ದನ್ನು ನಾವು ವ್ಯಾಪಕ ಮೌಲ್ಯಮಾಪನ ಅಂತ ಕರಿತೀವಿ. ಅದಾದ ನಂತರ ರಚನಾತ್ಮಕ ಮೌಲ್ಯಮಾಪನ. ಬೋಧನಾ ಪ್ರಕ್ರಿಯೆ ನಡೆಯುವಾಗಲೇ ಕಲಿಕಾ ಪ್ರಕ್ರಿಯೆಗಳನ್ನು ಖಚಿತಪಡಿಸಿಕೊಳ್ಳಲಿಕ್ಕೆ ನಡೆಸ್ತಕ್ಕಂಥ ಮೌಲ್ಯಮಾಪನವನ್ನು ನಾವು ರಚನಾತ್ಮಕ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಉದಾಹರಣೆಗೆ ಘಟಕ ಪರೀಕ್ಷೆ, ಮಾಸಿಕ ಪರೀಕ್ಷೆಗಳು ಇವು ಏನು ಮಾಡ್ತವೆ ಅಂದರೆ ಬೋಧನಾ ಪ್ರಕ್ರಿಯೆ ನಡೆಯುವಾಗಲೇ ಕಲಿಕಾ ಪ್ರಕ್ರಿಯೆಯನ್ನು ಖಚಿತ ಮಾಡಿಕೊಳ್ಳಿಕ್ಕೆ ನಾವು ಮೌಲ್ಯಮಾಪನ ನಡೆಸ್ತೀವಿ. ಅದನ್ನು ನಾವು ರಚನಾತ್ಮಕ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಉದಾಹರಣೆಗೆ ಘಟಕ ಪರೀಕ್ಷೆ ಆಗಿರ್ಬೋದು, ಮಾಸಿಕ ಪರೀಕ್ಷೆ ಆಗಿರ್ಬೋದು. ಅಂದರೆ ಒಂದು ಘಟಕ ಮುಗಿದ ನಂತರ ನಾವು ಪರೀಕ್ಷೆಯನ್ನು ಮಾಡ್ತೀವಲ್ಲ, ಅದು ರಚನಾತ್ಮಕ ಮೌಲ್ಯಮಾಪನ. ಅಂದರೆ ಒಂದು 2-3 ಪಾಠಗಳನ್ನು ಬೋಧನೆ ಮಾಡಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ತಿಂಗಳಿಗೆ ಪರೀಕ್ಷೆಯನ್ನು ನಡೆಸ್ತೀವಿ ಅಂತಂದರೆ ಅದು ಮಾಸಿಕ ಪರೀಕ್ಷೆ. ಇದು ಕೂಡ ರಚನಾತ್ಮಕ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಬರುವಂಥದ್ದು. ಇನ್ನು ಸಂಕಲನಾತ್ಮಕ ಮೌಲ್ಯಮಾಪನ, ಆ 4 ಆಯ್ಕೆಗಳಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಕೂಡ ಇತ್ತು. ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ನಿರ್ದಿಷ್ಟ ಬೋಧನಾ ಕಲಿಕಾ ಪ್ರಕ್ರಿಯೆಯ ಅಂತ್ಯದಲ್ಲಿ ಕೈಗೊಳ್ತಕ್ಕಂಥ ಮೌಲ್ಯಮಾಪನವನ್ನು ನಾವು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕರಿತೀವಿ. ಉದಾಹರಣೆಗೆ ವಾರ್ಷಿಕ ಪರೀಕ್ಷೆಗಳು. ಈ ವಾರ್ಷಿಕ ಪರೀಕ್ಷೆ ಏನು ಮಾಡ್ತದೆ ಅಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಬೋಧನಾ ಕಲಿಕಾ ಪ್ರಕ್ರಿಯೆ ಮುಗಿದ ನಂತರ ವರ್ಷದ ಕೊನೆಗೆ ಏನು ಮಾಡ್ತೀವಿ ಅಂದರೆ ನಾವು ಈ ವಾರ್ಷಿಕ ಪರೀಕ್ಷೆಗಳನ್ನ ಮಾಡ್ತೀವಿ. ಹೀಗಾಗಿ ಈ ಸಂಕಲನಾತ್ಮಕ ಮೌಲ್ಯಮಾಪನಕ್ಕೆ ಉದಾಹರಣೆ ಯಾವುದು ಅಂದರೆ ವಾರ್ಷಿಕ ಪರೀಕ್ಷೆಗಳು. ಇನ್ನು ನೈದಾನಿಕ ಪರೀಕ್ಷೆ, ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೈದಾನಿಕ ಪರೀಕ್ಷೆ ಕಲಿಕಾ ಪ್ರಕ್ರಿಯೆ ಹಂತದಲ್ಲಿ ಮಗುವಿಗೆ ಸಮಸ್ಯೆಗಳು ಎದುರಾದಾಗ ಅಥವಾ ಕಲಿಕೆಯಲ್ಲಿ ಆ ಮಗು ಹಿಂದೆ ಉಳಿದಾಗ ಆ ಮಗು ಹಿಂದೆ ಉಳಿಯಲಿಕ್ಕೆ ಅಥವಾ ಆ ಮಗುವಿನ ಸಮಸ್ಯೆಗೆ ಕಾರಣವನ್ನು ತಿಳಿಯಲಿಕ್ಕೆ ನಡೆಸ್ತಕ್ಕಂಥ ಮೌಲ್ಯಮಾಪನವನ್ನು ನಾವು ನೈದಾನಿಕ ಪರೀಕ್ಷೆ ಅಂತ ಕರಿತೀವಿ. ಕಲಿಕಾ ಪ್ರಕ್ರಿಯೆ ಹಂತದಲ್ಲಿ ಮಗುವಿಗೆ ಏನಾದರೂ ಸಮಸ್ಯೆ ಎದುರಾದಾಗ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ನಡೆಸ್ತಕ್ಕಂಥ ಮೌಲ್ಯಮಾಪನವನ್ನು ನಾವು ನೈದಾನಿಕ ಪರೀಕ್ಷೆ ಅಂತ ಕರಿತೀವಿ. ಅದಾದ ನಂತರ ವಿದ್ಯಾರ್ಥಿಗಳ ಬಲ ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲಿಕ್ಕೆ ನಾವು ನೈದಾನಿಕ ಪರೀಕ್ಷೆಯನ್ನು ಬಳಕೆ ಮಾಡ್ಕೊಳ್ತೀವಿ. ಈ ಬಗ್ಗೆ ಒಂದು ಬಾರಿ ಪ್ರಶ್ನೆ ಬಂದಿತ್ತು. ವಿದ್ಯಾರ್ಥಿಗಳ ಬಲ ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲು ಬಳಸುವಂಥ ಪರೀಕ್ಷೆ ಯಾವುದು? ನೈದಾನಿಕ ಪರೀಕ್ಷೆ.
ವಿದ್ಯಾರ್ಥಿಗಳ ಬಲ ಮತ್ತು ನ್ಯೂನತೆಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸುವಂಥ ಪರೀಕ್ಷೆ ಯಾವುದು ಅಂದರೆ ಅದು ನೈದಾನಿಕ ಪರೀಕ್ಷೆ. ಸೊ ಇದಿಷ್ಟು ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ. ಇದು ಕೂಡ ಒಂದು ಅಪ್ಲೈಡ್ ಕ್ವೆಶನ್ ಆಗಿತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆಯನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದೀನಿ. ಇನ್ನು ನೇರವಾಗಿ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಪ್ರಶ್ನೆ ನಂಬರ್ 28. ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳಿರ್ತಕ್ಕಂಥ ಕಾರ್ಡ್ಗಳನ್ನು ಕೊಡಲಾಗತ್ತೆ. ಪ್ರಶ್ನೆಯನ್ನು ನಾನು ಹೇಳುವಂಥ ಸಂದರ್ಭದಲ್ಲಿ ಕೂಲಾಗಿ ಕೇಳ್ಕೋಬೇಕು, ಒಂದ್ಸಾರಿ ನೀವು ನೋಡ್ಕೋಬೇಕು. ತರಗತಿಯ ಪ್ರತಿ ಮಗುವಿಗೆ ವಿವಿಧ ಸನ್ನಿವೇಶಗಳು ಇರತಕ್ಕಂಥ ಕಾರ್ಡುಗಳನ್ನು ಕೊಡಲಾಗುತ್ತೆ. ಪ್ರತಿ ಮಗುವು ಈ ಸನ್ನಿವೇಶವನ್ನು ಕುರಿತು ಕಥೆಯನ್ನು ಹೆಣೆಯಬೇಕಾಗತ್ತೆ ಮತ್ತು ಈ ಕಥೆಯನ್ನು ಆಧರಿಸಿ ಶಿಕ್ಷಕನು ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥ ಮಾಡ್ಕೊಳ್ತಾನೆ. ಈ ತಂತ್ರ ಯಾವುದು? ಆಯ್ಕೆ 1 ಸಂದರ್ಶನ, ಆಯ್ಕೆ 2 ಪ್ರಕ್ಷೇಪಣಾ ತಂತ್ರ, ಆಯ್ಕೆ 3 ವೀಕ್ಷಣೆ, ಆಯ್ಕೆ 4 ಆಪ್ತ ಸಲಹೆ. ಪ್ರಶ್ನೆ ನಂಬರ್ 28ಕ್ಕೆ ನಿಮಗೆ ಸರಿಯಾದ ಉತ್ತರ ಗೊತ್ತಿತ್ತು ಅಂದರೆ ದಯವಿಟ್ಟು ಉತ್ತರವನ್ನು ಕಮೆಂಟ್ ಮಾಡಿ. ಅಂದರೆ ಇಲ್ಲಿ ಏನಾಯಿತು ಅಂದರೆ, ಒಂದು ತರಗತಿ, ಆ ತರಗತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವಿಗೆ ವಿವಿಧ ಸನ್ನಿವೇಶಗಳಿರ್ತಕ್ಕಂಥ ಕಾರ್ಡುಗಳನ್ನು ಕೊಡಲಾಗತ್ತೆ. ಆಗ ಪ್ರತಿಯೊಂದು ಮಗು ಆ ಸನ್ನಿವೇಶವನ್ನು ಕುರಿತು ಕಥೆಯನ್ನು ಹೆಣೆಯಬೇಕಾಗತ್ತೆ. ಈ ಕಥೆಯನ್ನು ಆಧಾರವಾಗಿ ಇಟ್ಕೊಂಡು ಶಿಕ್ಷಕರು ಆ ವಿದ್ಯಾರ್ಥಿಯ ವರ್ತನೆಯನ್ನು ಅರ್ಥ ಮಾಡ್ಕೊಳ್ತಾರೆ. ಈ ತಂತ್ರ ಯಾವುದು? ಆಯ್ಕೆ 1 ಸಂದರ್ಶನ, ಆಯ್ಕೆ 2 ಪ್ರಕ್ಷೇಪಣಾ ತಂತ್ರ, ಆಯ್ಕೆ 3 ವೀಕ್ಷಣೆ, ಆಯ್ಕೆ 4 ಆಪ್ತ ಸಲಹೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿಮಗೆ ಗೊತ್ತಿತ್ತು ಅಂದರೆ ಪ್ರಶ್ನೆ ನಂಬರ್ 28 ಹಾಕಿ ನಿಮ್ಮ ಉತ್ತರವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ನಾನು ಸ್ವಲ್ಪ ವೇಟ್ ಮಾಡ್ತೀನಿ, ಅದಾದ ನಂತರ ನನ್ನ ವಿವರಣೆಯನ್ನು ನಾನು ಮಾಡ್ತಾ ಹೋಗ್ತೀನಿ. ಆದ್ಮೇಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಿಮಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಎಸ್, ಬನ್ನಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ಆದ್ಮೇಲೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಪ್ರಕ್ಷೇಪಣಾ ತಂತ್ರ. ಇದು ವ್ಯಕ್ತಿತ್ವದ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ತಂತ್ರ. ಇದು ಅಂದ್ರೆ ಶಿಕ್ಷಕರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ವಿವಿಧ ಸನ್ನಿವೇಶಗಳಿರ್ತಕ್ಕಂಥ ಕಾರ್ಡುಗಳನ್ನು ಕೊಡ್ತಾರೆ. ಆ ಕಾರ್ಡುಗಳಲ್ಲಿ ಇರ್ತಕ್ಕಂಥ ಸನ್ನಿವೇಶವನ್ನ ಮಕ್ಕಳು ಅರ್ಥ ಮಾಡ್ಕೊಂಡು ಆ ಸನ್ನಿವೇಶಕ್ಕೆ ತಕ್ಕಂತೆ ಒಂದು ಕಥೆಯನ್ನು ಹೆಣಿಬೇಕಾಗತ್ತೆ. ಆ ಕಥೆಯನ್ನು ಕೇಳಿದ ನಂತರ ಶಿಕ್ಷಕರು ಆ ವಿದ್ಯಾರ್ಥಿಯ ವರ್ತನೆಯನ್ನ ಅರ್ಥ ಮಾಡ್ಕೊಳ್ತಾರೆ. ಈ ತಂತ್ರ ಯಾವುದು? ಈ ತಂತ್ರ ಯಾವುದು ಅಂದ್ರೆ ಪ್ರಕ್ಷೇಪಣಾ ತಂತ್ರ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರಣೆಯನ್ನ ನೋಡ್ತಾ ಬರೋಣ. ಪ್ರಕ್ಷೇಪಣಾ ವಿಧಾನ, ಪ್ರಕ್ಷೇಪಣಾ ತಂತ್ರ ಅಂತ ಕೂಡ ಇದನ್ನ ಕರೆಯಲಾಗತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಗಹನವಾಗಿ ಇರ್ತಕ್ಕಂಥ ಸುಪ್ತ ಚೇತನದ ಪ್ರೇರಣೆಗಳನ್ನ ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಈ ಪ್ರಕ್ಷೇಪಣಾ ತಂತ್ರಗಳನ್ನ ಬಳಕೆ ಮಾಡಿಕೊಳ್ಳಲಾಗತ್ತೆ. ಲಾರೆನ್ಸ್ ಫ್ರಾಂಕ್ ಅನ್ನುವಂಥ ಮನೋವಿಜ್ಞಾನಿ, ಇದು ನಿಮಗೆ ನೆನಪಿರಬೇಕು. ಲಾರೆನ್ಸ್ ಫ್ರಾಂಕ್ ಅನ್ನುವಂಥ ಮನೋವಿಜ್ಞಾನಿ 1939ರಲ್ಲಿ ಈ ವಿಧಾನವನ್ನ ವ್ಯಕ್ತಿತ್ವ ಮಾಪನ ಮಾಡುವ ಮನೋವೈಜ್ಞಾನಿಕ ಪ್ರಕ್ಷೇಪಣಾ ತಂತ್ರ ಅಂತ ಹೆಸರಿಸ್ತಾನೆ. ಯಾವ ವಿಧಾನ ವ್ಯಕ್ತಿಯ ವ್ಯಕ್ತಿತ್ವದ ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳನ್ನ ಅಧ್ಯಯನ ಮಾಡಲಿಕ್ಕೆ ಸಹಾಯ ಮಾಡುತ್ತೋ ಆ ವಿಧಾನವನ್ನ ಲಾರೆನ್ಸ್ ಫ್ರಾಂಕ್ ಅನ್ನುವಂಥ ಮನೋವಿಜ್ಞಾನಿ 1939ರಲ್ಲಿ ವ್ಯಕ್ತಿತ್ವ ಮಾಪನ ಮಾಡುವಂಥ ಮನೋವೈಜ್ಞಾನಿಕ ಪ್ರಕ್ಷೇಪಣಾ ತಂತ್ರ ಅಂತ ಇದಕ್ಕೆ ಹೆಸರಿಸ್ತಾರೆ. ಇದು ಊಹೆಗಳ ಸಂದಿಗ್ಧತೆ ಅಥವಾ ಅಸ್ಪಷ್ಟತೆಗಳನ್ನು ಪರೀಕ್ಷಿಸಿ ಮತ್ತು ವ್ಯಕ್ತಿಯ ಆಲೋಚನಾ ಪ್ರಕ್ರಿಯೆಗಳು, ಅವಶ್ಯಕತೆಗಳು, ಭಿನ್ನತೆ ಮತ್ತು ಮನೋಘರ್ಷಣೆಗಳಂತಹ ಆಂತರಿಕ ಅಂಶಗಳನ್ನು ಅಧ್ಯಯನ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಈ ಪ್ರಕ್ಷೇಪಣಾ ತಂತ್ರ ಏನು ಮಾಡುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ಊಹೆಗಳನ್ನು, ಸಂದಿಗ್ಧತೆಗಳನ್ನು ಅಥವಾ ಅಸ್ಪಷ್ಟತೆಗಳನ್ನು ಪರೀಕ್ಷೆ ಮಾಡುತ್ತೆ. ಅಂದರೆ ಇಲ್ಲಿ ಏನು ಮಾಡಲಾಯಿತು ಅಂದರೆ ಶಿಕ್ಷಕರು ಮಕ್ಕಳಿಗೆ ವಿವಿಧ ಸನ್ನಿವೇಶಗಳಿರ್ತಕ್ಕಂಥ ಕಾರ್ಡುಗಳನ್ನು ಕೊಟ್ಟರು. ಹೌದಾ? ಆ ಕಾರ್ಡುಗಳನ್ನು ಕೊಟ್ಟ ನಂತರ ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ಹೆಣಿಬೇಕು ಅಂತ ಹೇಳ್ತಾರೆ. ಅನಂತರ ಆ ಕಥೆಯನ್ನು ಕೇಳ್ತಾರೆ. ಅಲ್ಲಿ ಆ ಮಗುವಿನಲ್ಲಿ ಗಹನವಾಗಿ ಇರತಕ್ಕಂಥ ಸುಪ್ತ ಚೇತನದಲ್ಲಿ ಅಡಗಿರ್ತಕ್ಕಂಥ ಅಸ್ಪಷ್ಟತೆಗಳು, ಸಂದಿಗ್ಧತೆಗಳು, ಊಹೆಗಳು ಏನಾಗುತ್ತೆ ಅಂದರೆ ಶಿಕ್ಷಕರು ಪರೀಕ್ಷೆ ಮಾಡ್ದಂಗೆ ಆಗತ್ತೆ. ಹೌದಾ? ಅದಾದ ನಂತರ ಆ ವ್ಯಕ್ತಿಯ ಅಥವಾ ಆ ಮಗುವಿನ ಆಲೋಚನಾ ಪ್ರಕ್ರಿಯೆಗಳು ಯಾವ ರೀತಿ ಇದ್ದಾವೆ, ಆ ಮಗುವಿಗೆ ಏನು ಬೇಕು, ಆ ಮಗುವಿನಲ್ಲಿ ಇರ್ತಕ್ಕಂಥ ಭಿನ್ನತೆಗಳೇನು ಮತ್ತು ಆ ಮಗು ಯಾವೆಲ್ಲ ಮನೋಸಂಘರ್ಷಣೆಗಳಿಗೆ ಒಳಗಾಗಿದೆ ಅನ್ನುವಂಥ ಆಂತರಿಕ ಅಂಶಗಳನ್ನು ಅಧ್ಯಯನ ಮಾಡಲಿಕ್ಕೆ ಈ ಪ್ರಕ್ಷೇಪಣಾ ತಂತ್ರ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಹೀಗಾಗಿ ಇದು ಒಂದು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ತಂತ್ರ ಅಂತಾನೆ ಈ ಪ್ರಕ್ಷೇಪಣಾ ತಂತ್ರವನ್ನು ನಾವು ಕರಿತೀವಿ. ಇನ್ನು ಈ ಸಂದರ್ಶನದ ಬಗ್ಗೆ ಸ್ವಲ್ಪ ನೋಡೋಣ, ಆಮೇಲೆ ವೀಕ್ಷಣೆ, ಆಪ್ತ ಸಲಹೆ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ಬಿಡೋಣ. ಇವಾಗ ನಾವು ಪ್ರಕ್ಷೇಪಣೆಯ ಬಗ್ಗೆ ತಿಳ್ಕೊಂಡ್ವಿ. ಹೌದಾ? ಪ್ರಕ್ಷೇಪಣೆ ಅಂತಂದ್ರೆ ವ್ಯಕ್ತಿತ್ವದ ಗಹನವಾದ ಸುಪ್ತ ಚೇತನದ ಪ್ರೇರಣೆಗಳನ್ನ ಅಧ್ಯಯನ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ತಂತ್ರವೇ ಪ್ರಕ್ಷೇಪಣಾ ತಂತ್ರ.
ಇನ್ನು ಆಪ್ತ ಸಲಹೆಯ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಮ್ಯಾಕ್ ಡ್ಯೂಗಲ್ ಅವರು ತರ್ಕಬದ್ಧವಾಗಿ ಒಪ್ಪಿಕೊಳ್ಳುವಂತೆ ಕೊಡುವಂತಹ ಸೂಚನೆಯನ್ನೇ ಸಲಹೆ ಅಂತ ಕರೀತಾರೆ. ಈ ಸಲಹೆಯಲ್ಲಿ ಮುಖ್ಯವಾಗಿ ನಿರ್ದೇಶಿತ ಸಲಹೆ, ಅನಿರ್ದೇಶಿತ ಸಲಹೆ ಅನ್ನುವಂಥ ವಿಧಗಳು ಬರ್ತವೆ. ಅದರಲ್ಲಿ ಮೊದಲನೇದು ನಿರ್ದೇಶಿತ ಸಲಹೆ. ಇಲ್ಲಿ ಸಮಸ್ಯೆಗೆ ಸಲಹೆ ನೀಡುವಂಥ ವ್ಯಕ್ತಿಯ ಕೇಂದ್ರ ಬಿಂದುವಾಗಿರ್ತಾನೆ. ಇಲ್ಲಿ ಸಮಸ್ಯೆ ಮುಖ್ಯವೇ ಹೊರತು ವ್ಯಕ್ತಿಯಲ್ಲ. ಈ ನಿರ್ದೇಶಿತ ಸಲಹೆ ಬಗ್ಗೆ ಹಿಂದಿನ ತರಗತಿಯಲ್ಲೂ ಕೂಡ ನಾನು ಬಹಳಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ. ಹೀಗಾಗಿ ಇಲ್ಲೇನು ಅಷ್ಟು ಜಾಸ್ತಿ ನಾನು ಡೀಟೇಲ್ ಆಗಿ ಹೇಳ್ತಾ ಹೋಗೋದಿಲ್ಲ. ಅನಿರ್ದೇಶಿತ ಸಲಹೆ, ಇಲ್ಲಿ ಸಮಸ್ಯೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡದೆ ವ್ಯಕ್ತಿಗೆ ಪ್ರಾಧಾನ್ಯತೆಯನ್ನು ನೀಡ್ತಾರೆ ಅನ್ನುವಂಥದ್ದು. ಅದಾದ ನಂತರ ಸಂದರ್ಶನ. ಈ ಸಂದರ್ಶನದ ಬಗ್ಗೆಯೂ ಕೂಡ ನಾನು ಸಂಪೂರ್ಣ ಶಿಶು ಮನೋವಿಜ್ಞಾನದ ತರಗತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಬಹಳಷ್ಟು ಡೀಟೇಲ್ ಆಗಿ ಹೇಳಿದ್ದೀನಿ. ಯಾಕಂದರೆ ಮನೋವಿಜ್ಞಾನದ ಒಂದು ವಿಧಾನಗಳಲ್ಲಿ ಇದು ಕೂಡ ಒಂದು. ಈ ಸಂದರ್ಶನದ ಮೂಲಕವೂ ಕೂಡ ನಾವೇನು ಮಾಡ್ಬೋದು ಅಂದರೆ ಒಬ್ಬ ವ್ಯಕ್ತಿಯ ಮನೋಸ್ಥಿತಿಗಳನ್ನು ಅರ್ಥ ಮಾಡ್ಕೋಬಹುದು. ಹಾಗಾದರೆ ಸಂದರ್ಶನ ಅಂದರೆ ಏನು? ಒಂದು ಸಮಸ್ಯೆ ಅಥವಾ ವಿಷಯದ ಬಗ್ಗೆ ಅಧ್ಯಯನ ಮಾಡಲು ಅವಶ್ಯವಾದ ಮಾಹಿತಿಯನ್ನು ಸಂಗ್ರಹಿಸಲು ಸಂದರ್ಶನ ಮಾಡುವ ವ್ಯಕ್ತಿ ಸಂದರ್ಶನಕ್ಕೆ ಒಳಪಡುವ ವ್ಯಕ್ತಿಯಿಂದ ಪ್ರಶ್ನೋತ್ತರದ ಮೂಲಕ ಮುಖಾಮುಖಿ ಮಾಹಿತಿಯನ್ನು ಸಂಗ್ರಹಿಸಿ ದಾಖಲಿಸುವಂಥದ್ದನ್ನು ನಾವು ಸಂದರ್ಶನ ಅಂತ ಕರಿತೀವಿ. ಅಂದರೆ ಯಾವ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಇದೆ ಅಥವಾ ಒಬ್ಬ ವಿಷಯದ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಮಾಹಿತಿಯನ್ನು ಸಂಗ್ರಹ ಮಾಡುವಂಥ ಸಂದರ್ಭದಲ್ಲಿ ಸಂದರ್ಶನ ಮಾಡುವಂಥ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಸಂದರ್ಶನಕ್ಕೆ ಒಳಪಡುವ ವ್ಯಕ್ತಿಯಿಂದ ಪ್ರಶ್ನೋತ್ತರದ ಮೂಲಕ ಮುಖಾಮುಖಿಯಾಗಿ ಮಾಹಿತಿಯನ್ನು ಸಂಗ್ರಹ ಮಾಡಿಕೊಂಡು ದಾಖಲು ಮಾಡ್ಕೊಳ್ತಾನೆ. ಅದನ್ನೇ ನಾವು ಸಂದರ್ಶನ ಅಂತ ಕರಿತೀವಿ. ಉದಾಹರಣೆಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂದರ್ಶನ ಮಾಡುವಂಥದ್ದನ್ನು, ರಾಜಕಾರಣಿಗಳ, ಚಿತ್ರನಟರ ಸಂದರ್ಶನ ಮಾಡುವಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಇದಾದ ನಂತರ ವೀಕ್ಷಣೆ. ಇದನ್ನು ಅವಲೋಕನ ಪದ್ಧತಿ ಅಂತ ಕೂಡ ನಾವು ಕರಿತೀವಿ. ಪ್ರಯೋಗಕರ್ತ ಪ್ರಯೋಗಕ್ಕೆ ಒಳಪಡುವಂಥ ವ್ಯಕ್ತಿಯ ವರ್ತನೆಯನ್ನು ಸ್ವಾಭಾವಿಕ ಸನ್ನಿವೇಶದಲ್ಲಿ ವೀಕ್ಷಣೆ ಮಾಡಿ ವೈಜ್ಞಾನಿಕವಾಗಿ ಮಾಹಿತಿಯನ್ನು ಸಂಗ್ರಹಿಸಿ ದಾಖಲಿಸುವುದು ಮತ್ತು ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವಂಥ ವಿಧಾನವನ್ನೇ ನಾವು ಅವಲೋಕನ ವಿಧಾನ ಅಥವಾ ವೀಕ್ಷಣಾ ವಿಧಾನ ಅಂತ ಕರಿತೀವಿ. ಇದನ್ನು ಹೆಚ್ಚು ಬಳಕೆಗೆ ತಂದವರು ಜೆ.ಬಿ. ವ್ಯಾಟ್ಸನ್ ಅವರು. ಈ ವಿಧಾನದ ವಿಶೇಷತೆ ಏನು ಅಂತಂದರೆ ಇದು ವ್ಯಕ್ತಿಯ ಆಂತರಿಕ ಭಾವನೆಗಳಿಗೆ ಒತ್ತು ನೀಡದೆ ಬಾಹ್ಯ ಲಕ್ಷಣಗಳಾಗಿರ್ತಕ್ಕಂಥ ಜನರೊಡನೆ ಒಡನಾಟ, ಸಮೂಹ ವರ್ತನೆ, ನೋವು, ನಲಿವು, ಆಕಾಂಕ್ಷೆಗಳು, ಸಮಸ್ಯೆಗಳು ಮುಂತಾದವುಗಳ ಮೇಲೆ ಗಮನ ಕೇಂದ್ರೀಕರಿಸಿ ಮಾಹಿತಿಯನ್ನು ಸಂಗ್ರಹ ಮಾಡಲಾಗುತ್ತೆ. ಸೊ ಇದಿಷ್ಟು ವೀಕ್ಷಣೆಗೆ ಸಂಬಂಧಪಟ್ಟಂತೆ. ಇನ್ನು ನೇರವಾಗಿ ನಾನು ಮುಂದಿನ ಪ್ರಶ್ನೆ 29ನೇ ಪ್ರಶ್ನೆಗೆ ಹೋಗ್ತೀನಿ. ಸಂವೇಗ ಪ್ರತಿನಿಧಿಸುವುದು. ಸಂವೇಗ ಏನನ್ನ ಪ್ರತಿನಿಧಿಸುತ್ತದೆ? ಇಲ್ಲಿ 4 ಆಯ್ಕೆಗಳಿದೆ. ಕದಡು, ಪ್ರತಿಭಟಿಸು, ಚಲಿಸು, ಬೆಳೆಸು. ಸಂವೇಗ ಅಂತಂದ್ರೆ ಏನು ಅನ್ನುವಂಥದ್ದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಪ್ರಶ್ನೆ ನಂಬರ್ 29ಕ್ಕೆ ನಿಮಗೆ ಸರಿಯಾದ ಉತ್ತರ ಗೊತ್ತಿತ್ತು ಅಂದ್ರೆ ದಯವಿಟ್ಟು ಉತ್ತರವನ್ನು ಕಮೆಂಟ್ ಮಾಡಿ. ಸಂವೇಗ ಏನನ್ನ ಪ್ರತಿನಿಧಿಸುತ್ತದೆ? ಕದಡು, ಪ್ರತಿಭಟಿಸು, ಚಲಿಸು, ಬೆಳೆಸು. ಎಸ್, ನಿಮಗೆ ಉತ್ತರ ಗೊತ್ತಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾನು ವಿವರಣೆಯನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಎಸ್, ಆದ್ಮೇಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯ್ಕೆ 1 ಕದಡು. ಸಂವೇಗ ಅಂತಂದ್ರೆ ಕದಡು ಅಂತ ಅರ್ಥ. ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರಣೆಯನ್ನು ನೋಡ್ತಾ ಹೋಗೋಣ. ಆದ್ಮೇಲೆ ಪಿ.ಟಿ. ಯೂಂಗ್ ಅವರು ಒಂದು ಜೀವಿಯ ಕದಡಿದ ಮನೋಸ್ಥಿತಿಯನ್ನ ಸಂವೇಗ ಅಂತ ಕರೀತಾರೆ. ಸಂವೇಗ ಅಂದ್ರೆ ಒಂದು ಜೀವಿಯ ವಿಚಲಿತವಾದ ಮನಸ್ಥಿತಿಯನ್ನ ನಾವು ಸಂವೇಗ ಅಂತ ಕರಿತೀವಿ. ಎಸ್, ಇಲ್ಲಿ ಸಂವೇಗ ಏನನ್ನ ಪ್ರತಿನಿಧಿಸುತ್ತೆ ಅಂದ್ರೆ ಕದಡಿದ ಮನೋಸ್ಥಿತಿಯನ್ನ ಅದು ಪ್ರತಿನಿಧಿಸುತ್ತೆ. ಇದಿಷ್ಟು ಸಂವೇಗಕ್ಕೆ ಸಂಬಂಧಪಟ್ಟಂತೆ. ಆದರೆ ಇನ್ನು ಸಂವೇಗಾತ್ಮಕ ಬುದ್ಧಿಶಕ್ತಿಯ ಬಗ್ಗೆ ಕೂಡ ನಾವು ಸ್ವಲ್ಪ ತಿಳ್ಕೋಬೇಕಾಗತ್ತೆ. ಸಂವೇಗಾತ್ಮಕ ಬುದ್ಧಿಶಕ್ತಿ, ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಇದನ್ನು ನಾವು ಕರಿತೀವಿ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂದರೆ ಒಬ್ಬ ವ್ಯಕ್ತಿ ತನ್ನಲ್ಲಿ ಉಂಟಾಗಿರ್ತಕ್ಕಂಥ ಸಂವೇಗಗಳನ್ನ, ಅವುಗಳ ತೀವ್ರತೆಯನ್ನು ಅರಿಯುವ, ಸಂದರ್ಭೋಚಿತವಾಗಿ ಆ ಸಂವೇಗಗಳನ್ನ ಸಂಬಂಧಗಳಿಗೆ ಹಾನಿಯಾಗದಂತೆ ಅಭಿವ್ಯಕ್ತಪಡಿಸುವ ಸಾಮರ್ಥ್ಯವೇ ಆಗಿದೆ ಅಂತ ಹೇಳ್ತಾರೆ. ಕಾರ್ಪೊರೇಟ್ ವಲಯದಲ್ಲಿ ಇಂದು IQ-ಗಿಂತ EQ-ಗೆ ಬೆಲೆ ಜಾಸ್ತಿ ಇದೆ. IQ ಅಂದರೆ ಇಂಟೆಲಿಜೆಂಟ್ ಕೋಶಂಟ್, EQ ಅಂದರೆ ಇಮೋಷನಲ್ ಕೋಶಂಟ್. ಹೀಗಾಗಿ ಸಂವೇಗಾತ್ಮಕ ಬುದ್ಧಿಶಕ್ತಿಗೆ ಇವತ್ತೇನಿದೆ ಅಂದರೆ ಅತಿ ಹೆಚ್ಚು ಬೆಲೆ ಇದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂದ್ರೆ ಏನು? ತನ್ನ ಸಂವೇಗಗಳನ್ನ ಅರ್ಥ ಮಾಡ್ಕೊಳ್ಳೋದು, ಜೊತೆಗೆ ಸಂದರ್ಭೋಚಿತವಾಗಿ ಆ ಸಂವೇಗಗಳನ್ನ ಸಂಬಂಧಗಳಿಗೆ ಹಾನಿ ಉಂಟಾಗದಂತೆ ಅಭಿವ್ಯಕ್ತಪಡಿಸ್ತಕ್ಕಂಥ ಸಾಮರ್ಥ್ಯವನ್ನ ನಾವು ಸಂವೇಗಾತ್ಮಕ ಬುದ್ಧಿಶಕ್ತಿ ಅಂತ ಕರಿತೀವಿ. ಸಂವೇಗಾತ್ಮಕ ಬುದ್ಧಿಶಕ್ತಿ ಎಂಬ ಪರಿಕಲ್ಪನೆಯನ್ನ ಮೊದಲು ಪರಿಚಯ ಮಾಡಿದವರು ಜಾನ್ ಮೇಯರ್ ಮತ್ತು ಪೀಟರ್ ಸಾಲವೈ ಅವರು. ಜಾನ್ ಮೇಯರ್ ಮತ್ತು ಪೀಟರ್ ಸಾಲವೈ 1990ರಲ್ಲಿ ಈ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನುವಂಥ ಪರಿಕಲ್ಪನೆಯನ್ನ ಮೊಟ್ಟ ಮೊದಲು ಪರಿಚಯ ಮಾಡ್ತಾರೆ. ಅದಾದ ನಂತರ ಡೇನಿಯಲ್ ಗೋಲ್ಮನ್ 1995ರಲ್ಲಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಅನ್ನುವಂಥ ಗ್ರಂಥವನ್ನು ಪ್ರಕಟಿಸುವ ಮೂಲಕ ಅದನ್ನ ಹೆಚ್ಚು ಪ್ರಚಾರಕ್ಕೆ ಒಳಪಡಿಸ್ತಾನೆ. ಹೀಗಾಗಿ ಸಂವೇಗಾತ್ಮಕ ಬುದ್ಧಿಶಕ್ತಿ ಜಾನ್ ಮೇಯರ್ ಮತ್ತು ಪೀಟರ್ ಸಾಲವೈ ಅವರು ಪರಿಚಯ ಮಾಡಿದರೆ, ಡೇನಿಯಲ್ ಗೋಲ್ಮನ್ ಏನ್ ಮಾಡ್ತಾನೆ ಅಂದ್ರೆ ಅದಕ್ಕೆ ಹೆಚ್ಚು ಪ್ರಚಾರವನ್ನ
ನೀಡ್ತಾನೆ ಅನ್ನುವಂಥದ್ದು. ಅದಾದ ನಂತರ ಭಾರತದಲ್ಲಿ ಎ.ಕೆ. ಚಾಂದ್ ಅವರ ಸಂವೇಗಾತ್ಮಕ ಬುದ್ಧಿಶಕ್ತಿಯ ಪರೀಕ್ಷೆಗಳನ್ನು ನಾವು ಬಳಸ್ಕೊಳ್ತೀವಿ. ಭಾರತದಲ್ಲಿ ಎ.ಕೆ. ಚಾಂದ್ ಅವರ ಸಂವೇಗಾತ್ಮಕ ಬುದ್ಧಿಶಕ್ತಿ ಪರೀಕ್ಷೆಗಳನ್ನು ಬಳಸಲಾಗತ್ತೆ. ಇದಿಷ್ಟು ಪ್ರಶ್ನೆ ನಂಬರ್ 29ಕ್ಕೆ ಸಂಬಂಧಪಟ್ಟಂತೆ. ಇನ್ನು ಪ್ರಶ್ನೆ ನಂಬರ್ 30 ಮತ್ತು 2014ರ TET ಪತ್ರಿಕೆ 1ರ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಕೊನೆಯ ಪ್ರಶ್ನೆ ಇದು. 2014ರ TET ಪತ್ರಿಕೆ 1ರ ಶೈಕ್ಷಣಿಕ ಮನೋವಿಜ್ಞಾನದ ಕೊನೆಯ ಪ್ರಶ್ನೆ, 90ನೇ ಪ್ರಶ್ನೆ. TET ಪತ್ರಿಕೆಯಲ್ಲಿ ಇದು 90ನೇ ಪ್ರಶ್ನೆ ಇರುತ್ತೆ. ನಾನು ವಿಭಾಗ ಮಾಡ್ಕೊಂಡಂತೆ ಇದು 30ನೇ ಪ್ರಶ್ನೆ. ಈ 30ನೇ ಪ್ರಶ್ನೆ ಏನಿದೆ ಅಂತಂದ್ರೆ, ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯುವ ಸೂಕ್ತವಾದ ವಿಧಾನ. ಗುಂಪಿನಲ್ಲಿ ವ್ಯಕ್ತಿಯ ಸ್ಥಾನವನ್ನು ಅಳೆಯುವ ಸೂಕ್ತವಾದ ವಿಧಾನ. ಆಯ್ಕೆ 1 ಸಾಂದರ್ಭಿಕ ಪರೀಕ್ಷೆಗಳು, ಆಯ್ಕೆ 2 ಮಾನಸಿಕ ಪರೀಕ್ಷೆಗಳು, ಆಯ್ಕೆ 3 ಸಮಾಜ ಮಿತಿ ತಂತ್ರ, ಆಯ್ಕೆ 4 ಚಿಕಿತ್ಸಾ ಸಂದರ್ಶನಗಳು. ಈ 30ನೇ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿತ್ತು ಅಂದ್ರೆ ದಯವಿಟ್ಟು ಉತ್ತರವನ್ನು ಕಾಮೆಂಟ್ ಮಾಡಿ. ಗುಂಪಿನಲ್ಲಿ ಒಬ್ಬ ವ್ಯಕ್ತಿಯ ಸ್ಥಾನವನ್ನು ಅಳೆಯುವಂತ ಸೂಕ್ತವಾದ ವಿಧಾನ ಯಾವುದು ಅಂತ ಪ್ರಶ್ನೆ ಇದೆ. ಆಯ್ಕೆ 1 ಸಾಂದರ್ಭಿಕ ಪರೀಕ್ಷೆಗಳು, ಮಾನಸಿಕ ಪರೀಕ್ಷೆಗಳು, ಸಮಾಜ ಮಿತಿ ತಂತ್ರ, ಚಿಕಿತ್ಸಾ ಸಂದರ್ಶನಗಳು. ಅಂದ್ರೆ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಆ ವ್ಯಕ್ತಿಯ ಸ್ಥಾನವನ್ನು ಅಳೆಯಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ವಿಧಾನ ಯಾವುದು? ಸಾಂದರ್ಭಿಕ ಪರೀಕ್ಷೆಯೋ, ಮಾನಸಿಕ ಪರೀಕ್ಷೆಯೋ, ಸಮಾಜ ಮಿತಿ ತಂತ್ರವೋ, ಚಿಕಿತ್ಸಾ ಸಂದರ್ಶನಗಳು. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿತ್ತು ಅಂದ್ರೆ ಪ್ರಶ್ನೆ ನಂಬರ್ 30 ಹಾಕಿ ನಿಮ್ಮ ಉತ್ತರವನ್ನು ಕಾಮೆಂಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನ ಈಗ ನೋಡ್ತಾ ಹೋಗೋಣ. ಆದ್ಮೇಲೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಮಾಜ ಮಿತಿ ತಂತ್ರ. ಹಾಗಾದ್ರೆ ಏನಿದು ಸಮಾಜ ಮಿತಿ ತಂತ್ರ ಅಂದ್ರೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ನೋಡ್ತಾ ಬರೋಣ. ಸಮೂಹ ಗತಿಶಾಸ್ತ್ರ ಅನ್ನುವಂಥ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶ್ನೆ ಬಂದಿದೆ. ಇಲ್ಲಿ ಸಮೂಹ ಗತಿಶಾಸ್ತ್ರದಲ್ಲಿ ಮುಖ್ಯವಾಗಿ ನಾವು ಸಮಾಜ ಮಿತಿ ತಂತ್ರದ ಬಗ್ಗೆ, ಸಾಮಾಜೀಕರಣದ ಬಗ್ಗೆ ಮಾತಾಡ್ತೀವಿ. ಅದರಲ್ಲಿ ಮೊದಲು ನಾವು ಸಮೂಹ ಗತಿಶಾಸ್ತ್ರ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಸಮೂಹ ಗತಿಶಾಸ್ತ್ರವೆಂದರೆ ಒಂದು ಸಾಮಾಜಿಕ ಗುಂಪು ಅಥವಾ ಗುಂಪುಗಳ ನಡುವಿನ ವರ್ತನೆಯನ್ನ ಮನೋವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥದ್ದನ್ನ ನಾವು ಸಮೂಹ ಗತಿಶಾಸ್ತ್ರ ಅಂತ ಕರಿತೀವಿ. ಕರ್ಟ್ ಲೆವಿನ್ ಎಂಬ ಸಾಮಾಜಿಕ ಮನೋವಿಜ್ಞಾನಿ ಸಮೂಹ ಗತಿಶಾಸ್ತ್ರದ ಸಮೂಹಗಳ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದ್ರ ಮೂಲಕ ಬಹುಮುಖ್ಯವಾದ ಕೊಡುಗೆಯನ್ನು ನೀಡಿದ್ದಾರೆ. ಅಂದ್ರೆ ಈ ಸಮೂಹ ಗತಿಶಾಸ್ತ್ರಕ್ಕೆ ಕರ್ಟ್ ಲೆವಿನ್ ಅವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಇನ್ನು ನಾವು ಮೊದಲು ಸಮೂಹ ಅಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಒಂದು ಸಾಮಾನ್ಯ ಗುರಿ ಉದ್ದೇಶದ ಸಾಧನೆಗಾಗಿ ಪರಸ್ಪರ ಅಣುಕ್ರಿಯೆಯಲ್ಲಿ ತೊಡಗಿರುವಂತಹ ಹಲವಾರು ವ್ಯಕ್ತಿಗಳನ್ನ ನಾವು ಸಮೂಹ ಅಂತ ಕರಿತೀವಿ. ಸಮೂಹ ಅಂದ್ರೆ ಒಂದು ನಿರ್ದಿಷ್ಟ ಗುರಿ ಇರುತ್ತೆ, ಸಾಮಾನ್ಯವಾಗಿರ್ತಕ್ಕಂಥ ಒಂದು ಗುರಿ ಇರುತ್ತೆ. ಆ ಗುರಿಯ ಸಾಧನೆಗಾಗಿ ಪರಸ್ಪರ ಅಣುಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥ ಹಲವಾರು ವ್ಯಕ್ತಿಗಳನ್ನ ನಾವು ಸಮೂಹ ಅಂತ ಕರಿತೀವಿ. ಅದಾದ ನಂತರ ಗುಂಪು. ಸಮೂಹ ಅಂದ್ರೆ ಒಂದು ಸಾಮಾನ್ಯ ಗುರಿ ಇರುತ್ತೆ, ಆ ಗುರಿ ಉದ್ದೇಶದ ಸಾಧನೆಗಾಗಿ ಅಣುಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥ ಹಲವಾರು ವ್ಯಕ್ತಿಗಳನ್ನ ನಾವು ಸಮೂಹ ಅಂತ ಕರೆದ್ರೆ, ಗುಂಪು 2ಕ್ಕಿಂತ ಹೆಚ್ಚಿರುವ ಜನರನ್ನ ನಾವು ಗುಂಪು ಅಂತ ಕರಿತೀವಿ. 2ಕ್ಕಿಂತ ಹೆಚ್ಚು ಇರತಕ್ಕಂಥ ಜನರನ್ನ ನಾವು ಗುಂಪು ಅಂತ ಕರಿತೀವಿ. ಇನ್ನು ಸಮಾಜ ಮಿತಿ ತಂತ್ರ ಪ್ರಶ್ನೆ ಬಂದಿರೋದು ಇಲ್ಲಿಂದನೇ ನೇರವಾಗಿ. ಮಾನವನ ವರ್ತನೆಯನ್ನ ಅರ್ಥ ಮಾಡಿಕೊಳ್ಳುವಂಥದ್ದೇ ಸಮಾಜ ಮಾಪಕದ ತತ್ವ. ಸಮಾಜ ಮಿತಿ ತಂತ್ರ ಅಂದ್ರೆ ಸಮಾಜ ಮಾಪಕ ಅಂತ ಕರೀತಾರೆ. ಮಾನವನ ವರ್ತನೆಯನ್ನ ಅರ್ಥ ಮಾಡ್ಕೊಳ್ಳುವಂಥದ್ದೇ ಈ ಸಮಾಜ ಮಾಪಕದ ತತ್ವ ಅನ್ನುವಂಥದ್ದು. ಇನ್ನು 1934ರಲ್ಲಿ ಜೆ.ಎಲ್. ಮೊರೆನೊ ಎಂಬುವವರು ಸಮೂಹದ ರಚನೆಯನ್ನ ಮೊಟ್ಟ ಮೊದಲು ಅಧ್ಯಯನ ಮಾಡುವ ತಂತ್ರವನ್ನ ರೂಪಿಸ್ತಾರೆ. 1934ರಲ್ಲಿ ಜೆ.ಎಲ್. ಮೊರೆನೊ ಅನ್ನುವಂಥವರು ಸಮೂಹದ ಸಂರಚನೆಯನ್ನ ಮೊಟ್ಟ ಮೊದಲು ಅಧ್ಯಯನ ಮಾಡುವಂಥ ತಂತ್ರವನ್ನು ರೂಪಿಸ್ತಾರೆ. ಸಮಾಜ ಮಿತಿ ತಂತ್ರವು ಸಮೂಹದ ಸದಸ್ಯರ ನಡುವೆ ಇರತಕ್ಕಂಥ ಅನ್ಯೋನ್ಯತೆ, ಒಲವು, ಆಂತರಿಕ ಸಂರಚನೆ, ಸ್ವರೂಪಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಒಂದು ಸಮೂಹದ ಸದಸ್ಯರು ಪರಸ್ಪರ ಹೊಂದಿರತಕ್ಕಂಥ ಒಲವು, ತಿರಸ್ಕಾರ, ಜನಪ್ರಿಯತೆ ಅಥವಾ ಇತರ ಸದಸ್ಯರಿಂದ ಎಷ್ಟರ ಮಟ್ಟಿಗೆ ಸ್ವೀಕರಿಸಲ್ಪಟ್ಟಿದ್ದಾನೆ ಅನ್ನುವಂಥದ್ದನ್ನ ಅಳತೆ ಮಾಡುವಂಥದ್ದೇ ಸಮಾಜ ಮಿತಿ ತಂತ್ರ. ಅಂದ್ರೆ ಒಂದು ಸಮೂಹದ ಸದಸ್ಯರು ಪರಸ್ಪರ ಹೊಂದಿರತಕ್ಕಂಥ ಒಲವು ಮತ್ತು ತಿರಸ್ಕಾರ, ಜನಪ್ರಿಯತೆ ಅಥವಾ ಇತರ ಸದಸ್ಯರಿಂದ ಎಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿ ಸ್ವೀಕರಿಸಲ್ಪಟ್ಟಿದ್ದಾನೆ ಅನ್ನುವಂಥದ್ದನ್ನ ಅಳತೆ ಮಾಡುವಂಥದ್ದೇ ಸಮಾಜ ಮಿತಿ ತಂತ್ರ. ಇನ್ನು ಸಮಾಜ ಆಲೇಖ ಅಂತ ಬರುತ್ತೆ. ಒಂದು ಗುಂಪಿನಲ್ಲಿರ್ತಕ್ಕಂಥ ಪಾರಸ್ಪರಿಕ ಸಾಮಾಜಿಕ ಆದ್ಯತೆಗಳ ಚಿತ್ರಾತ್ಮಕ ಪ್ರತಿನಿಧೀಕರಣವೇ ಸಮಾಜ ಆಲೇಖ. ಇದರಿಂದ ಒಂದು ಸಮಾಜದ ರಚನೆಯನ್ನು ನಾವು ತಿಳಿಯಬಹುದು. ಇನ್ನು ಒಂದು ಸಮೂಹದ ವ್ಯಕ್ತಿಗಳ ಸಂಬಂಧವನ್ನ ನಕ್ಷೆಯ ಮೂಲಕ ರಚಿಸುವುದನ್ನೇ ಸಮಾಜ ಮಿತಿ ಆಲೇಖ ಅಂತ ಕರೆಯಲಾಗತ್ತೆ. ಒಂದು ಸಮೂಹದ ವ್ಯಕ್ತಿಗಳ ಸಂಬಂಧವನ್ನ ನಕ್ಷೆಯ ಮೂಲಕ ರಚಿಸುವಂಥದ್ದನ್ನೇ ಸಮಾಜ ಮಿತಿ ಆಲೇಖ ಅಂತ ಕರೆಯಲಾಗತ್ತೆ. ಇದಿಷ್ಟು ಈ ಸಮಾಜ ಮಿತಿ ತಂತ್ರಕ್ಕೆ ಸಂಬಂಧಪಟ್ಟಂತೆ. ಅಂದ್ರೆ ಇಲ್ಲಿ ಸಮಾಜ ಮಿತಿ ತಂತ್ರ ಏನ್ ಮಾಡುತ್ತೆ ಅಂದ್ರೆ ಒಬ್ಬ ಸದಸ್ಯ ಸಮೂಹದಿಂದ ಎಷ್ಟರ ಮಟ್ಟಿಗೆ ಸ್ವೀಕರಿಸಲ್ಪಟ್ಟಿದ್ದಾನೆ ಅನ್ನುವಂಥದ್ದನ್ನ ಅಳತೆ ಮಾಡುವಂಥದ್ದನ್ನ
ನಾವು ಸಮಾಜ ಮಿತಿ ತಂತ್ರ ಅಂತ ಕರೀತೀವಿ. ಸಮಾಜ ಆಲೇಖದ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ಇದಿಷ್ಟು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ. ಆದ್ಮೇಲೆ ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಕಂಪ್ಲೀಟ್ ಆಗಿ 3 ಪಾರ್ಟ್ಗಳಲ್ಲಿ ಕಂಪ್ಲೀಟ್ ಆಗಿ 2014ರ ಟಿ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದ 30 ಪ್ರಶ್ನೆಗಳನ್ನ ಬಹಳಷ್ಟು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕಂದ್ರೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರಿ, ಈ 3 ಪಾರ್ಟ್ಗಳ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರಿ ಅಂದ್ರೆ 2014ರ ಟಿ ಪತ್ರಿಕೆ 1ರಲ್ಲಿ ಬಂದಿರತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಶ್ನೆಗಳನ್ನ ನೋಡುವಂತ ಅವಶ್ಯಕತೆಯೇ ಇಲ್ಲ. ಯಾಕಂದ್ರೆ ಅಷ್ಟು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನ ನಾನು ನಿಮಗೆ ಕೊಡುವಂತ ಪ್ರಯತ್ನ ಮಾಡಿದ್ದೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಇನ್ನು ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ ಅಂದ್ರೆ 2014ನೇ ಸಾಲಿನ ಟಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬಂದಿರತಕ್ಕಂಥ 10 ಪ್ರಶ್ನೋತ್ತರಗಳ ಬಗ್ಗೆ ಸಮಗ್ರವಾಗಿ ವಿಶ್ಲೇಷಣೆಯನ್ನ ಮಾಡೋಣ. ಸೊ ಇದು ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಅನಾಲಿಸಿಸ್ ಹಾಗೆ ಕಂಟಿನ್ಯೂ ಆಗಿರುತ್ತೆ. ಇನ್ನು ಸಂಪೂರ್ಣ ಶಿಶು ಮನೋವಿಜ್ಞಾನ ಸರಣಿಯ ವಿಡಿಯೋ ತರಗತಿಗಳನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ. ಈಗಾಗಲೇ ಆ ಸರಣಿಗೆ ಸಂಬಂಧಪಟ್ಟಂತೆ 12 ವಿಡಿಯೋ ತರಗತಿಗಳು ಕೂಡ ಇದೆ. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಉಚಿತ ಮನೋವಿಜ್ಞಾನದ ತರಗತಿಗಳನ್ನು ಆರಂಭ ಮಾಡಿರ್ತಕ್ಕಂಥ ಕೀರ್ತಿ ಎಜಿಟ್ಯೂಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಲ್ಲುತ್ತೆ. ಸೊ ನಮ್ಮ ಪ್ರಯತ್ನವನ್ನ ತಾವು ದಯವಿಟ್ಟು ಗುರುತಿಸಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಬಟನ್ ಒತ್ತಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ನಾವು ಹಾಕುವಂತ ಎಲ್ಲಾ ಹೊಸ ತರಗತಿಯ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಬಗ್ಗೆ ಹೇಳಿ. ಸೊ ಹೀಗಾಗಿ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಒತ್ತುವ ಮೂಲಕ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಾವು ಉಚಿತವಾಗಿ ಪಡ್ಕೋಬಹುದು. ಹಾಗೆಯೇ ನಮ್ಮ ವೆಬ್ಸೈಟ್ ಆಗಿರ್ತಕ್ಕಂಥ www.edutubekannada.com ವೆಬ್ಸೈಟ್ನಿಂದ ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ, ಹಾಗೆ ಈ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೂಡ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ ಹಾಗೂ ವಿಜ್ಞಾನ ಬೋಧನಾಶಾಸ್ತ್ರದ PDF ನೋಟ್ಸ್ಗಳನ್ನು ನಾವು ಅಪ್ಲೋಡ್ ಮಾಡಿದ್ದೇವೆ. ಅದನ್ನು ಕೂಡ ತಾವುಗಳು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಧ್ಯಯನವನ್ನು ನಡೆಸಬಹುದು. ಸೊ ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು.